ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ಮುಹುಮಧ್ಯವೀಶಂ ವಂದೇ ಭವದ್ಭ್ರಮರಾಸುರಸಿದ್ಧ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಪುತೀರಯೇ. ಇತ್ಯುಕ್ತಮಾತ್ರವಚನೆ ಸತು ಕೀಟಕೋಸ್ಯ ರಾಮಸ್ಯ ದೃಷ್ಟಿವಿಷಯತ್ವತ ಏವ ರೂಪಂ ಸಂಪ್ರಾಪ್ಯ ನೈಜಮತಿಪೂರ್ಣ ಗುಣಸ್ಯ ತಸ್ಯ ವಿಷ್ಣೋಃ ಅನುಗ್ರಹತಃ ಆಪವಿಮಾನಗಃ ಸ್ವಹ. ಆ ಕೀಟ ಆ ಕ್ಷಣವೇ ಪರಶುರಾಮದೇವರು ನೋಡ್ತಿರ್ಲಿಕ್ಕೇನೆ ತನ್ನ ಶಾಪವನ್ನು ಕಳ್ಕೊಂಡು ತನ್ನ ದಿವ್ಯರೂಪವನ್ನು ಪಡೆದು ವಿಮಾನದಲ್ಲಿ ಕೂತು ಸ್ವಹ ಸ್ವರ್ಗಕ್ಕೆ ಹೊರಟೋಯ್ತು. ಅಥಾಹ ರಾಮ ತಮಸತ್ಯವಾಚೋ ನತೆ ಸಕಾಶೇ ಮಮ ವಾಸಯೋಗ್ಯತಾ ತಥಾಪಿ ತೇನೈವ ವೃಥಾ ಮತೀಯಾ ಭಕ್ತಿರ್ಭವೇಜ್ಯೇಷ್ಯಸಿ ಸರ್ವಶತ್ರೂನ್. ಆ ಕಡೆ ಕೀಟ ಹೋದ್ಮೇಲೆ ಈ ಕಡೆ ಪರಶುರಾಮದೇವರು ಹೇಳ್ತಾರೆ ಕರ್ಣನಿಗೆ, ಅಥ ಆಹ ರಾಮ ತಂ, ಅಥ ಆಹ ರಾಮ ತಂ, ಅಥ ಆ ಬಳಿಕ ರಾಮ ಪರಶುರಾಮದೇವರು ತಂ ಕರ್ಣಂ ಪ್ರತಿ ಕರ್ಣನಿಗೆ ಹೇಳಿದರು. ಏನಂತ? ಅಸತ್ಯವಾಚ ನತೆ ಸಕಾಶೇ ಮಮ ವಾಸಯೋಗ್ಯತಾ. ಅಸತ್ಯವಾಚ, ಸುಳ್ಳು ಹೇಳಿದವನು ನೀನು, ಆದ್ದರಿಂದ ಇನ್ಮೇಲೆ ಇರಕ್ಕೆ ಸಾಧ್ಯ ಇಲ್ಲ, ಇನ್ನು ಹತ್ರ ಇಟ್ಕೋಬೋದಿಲ್ಲ. ನಾ ವಾಸಯೋಗ್ಯತ, ವಾಸ ಮಾಡೋ ಅರ್ಹತೆ ನಿನಗಿಲ್ಲ. ಅದಕ್ಕೆ ಸತ್ಯಂ ವದ ಧರ್ಮಂಚರ ಎಂಬ ಮಾತು ಅರ್ಥ ಆಗುತ್ತೆ. ಯಾರು ಸತ್ಯವನ್ನು ಹೇಳೋದಿಲ್ಲ, ಧರ್ಮನ ಆಚರಣೆ ಮಾಡೋದಿಲ್ಲ, ಅವರಿಗೆ ದೇವರು ಸಿಗೋದಿಲ್ಲ. ಹತ್ರ ಇದ್ರೂ ಕೂಡ ಉಪಯೋಗ ಬರೋದಿಲ್ಲ ಅಂತ ಹೇಳಿ ಅನುಗ್ರಹ ಮಾಡೋದಿಲ್ಲ. ಅಸತ್ಯವಾಚ ನತೆ ಸಕಾಶೆ ಮಮ ವಾಸಯೋಗ್ಯತಾ. ಇದು ಸರಿ. ಆಗ ನಮಗೆ ಸತ್ಯಂವಾದ ಅಕ್ಕೂ ಲಿಂಕ್ ಎಲ್ಲಿಂದ ಗೊತ್ತಾಗುತ್ತೆ, ತಿಳಿಯುತ್ತಾಗ ಇದೇ ಪ್ರಸಂಗ ಬರುತ್ತೆ ಇದರೊಳಗೆ. ಛಾಂದೋಗ್ಯದಲ್ಲಿ ಬಂದಾಗ ಆ ಸತ್ಯಕಾಮ ಬರ್ತಾನೆ. ಇವ್ರ ಹತ್ರ ಬಂದು ನನಗೆ ಉಪದೇಶ ಮಾಡಿ ಅಂತ ಕೇಳಿದ ತಕ್ಷಣ ಅವ್ರು ಹೇಳ್ತಾರೆ, ಉಪನಯನ ಮಾಡ್ಬೇಕು ನನಗೆ, ಅದು ಗುರುಕುಲ ವಾಸ ಮಾಡ್ತೇನೆ ಅಂತ ಅರ್ಥ. ಅದು ಅವ್ರು ಹೇಳಿದ್ರು. ನಿನ್ನ ಗೋತ್ರ ಯಾವುದು ಅಂತ ಕೇಳಿದ್ರು. ತಕ್ಷಣ ತಾಯಿನ ಕೇಳಿದ, ನನಗೆ ಗೊತ್ತಿಲ್ಲ. ಅವ್ರು ಹೇಳಿದ ನನಗೆ ಗೊತ್ತು, ಮರ್ತೋಗಿದೆ ಅಂತ ಹೇಳಿ. ಏನಂತ ಹೇಳಿ ಹಾಗಿದ್ರೆ, ನಾನು ಜಬಾಲ, ನೀನು ನನ್ನ ಮಗ ಸತ್ಯಕಾಮೋ ಜಾಬಾಲ ಅಂತ ಹೇಳಿ. ತಾಯಿ ಹೆಸರಿಂದ ಪ್ರಸಿದ್ಧನಾದ ಹುಡುಗ ಇವನು. ಗೋತ್ರ ಹೇಗೆ ಹೇಳ್ತಾರೆ ಸಾಮಾನ್ಯವಾಗಿ, ಇವನೊಬ್ಬನೇ ಸ್ತ್ರೀ ಗೋತ್ರ ಹೇಳಿದವರು ಜಾಬಾಲಹ ಅಂತ ಹೇಳಿ. ಆಗ ಅವನು ಹಾಗೆ ಬಂದು ಹೇಳಿದ ಗುರುಗಳಿಗೆ, ನನಗೆ ಗೊತ್ತಿಲ್ಲ, ತಾಯಿನ ಕೇಳಿದೆ, ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ನಾನು ಸತ್ಯಕಾಮ, ನನ್ನ ತಾಯಿ ಜಬಾಲ, ಅಷ್ಟೇ ನನಗೆ, ಅದಕ್ಕೆ ನನ್ನ ಜಾಬಾಲ ಅಂತ ಕರೀತಾರೆ ಅಂತ. ಅವರೇ ಹೇಳಿದರು, ನೀನು ಬ್ರಾಹ್ಮಣನೇ ಹೇಳ್ತೇನೆ ಅಂತ ಹೇಳಿಬಿಟ್ಟು. ಸತ್ಯವಾಚ, ಅವ್ನು ಸುಳ್ಳು ಹೇಳಲಿಲ್ಲ. ಇಲ್ಲಿ ಇಬ್ಬರಿಗೂ ವಿದ್ಯೆ ಬೇಕಾಗಿದೆ. ಈಗ ಕರ್ಣನಿಗೂ ವಿದ್ಯೆ ಬೇಕು, ಯಾವತ್ತಿಗೂ ವಿದ್ಯೆ ಬೇಕು. ಕರ್ಣ ವಿದ್ಯೆ ಮೇಲೆ ಆಸೆಯಿಂದಾಗ ಏನು ಮಾಡ್ದ? ಸುಳ್ಳು ಹೇಳಿದ. ಈತೇನು ಮಾಡಿದ? ಸುಳ್ಳು ಹೇಳಲಿಲ್ಲ, ಸತ್ಯವನ್ನು ಹೇಳಿದ. ಅವ್ರು ಹೇಳಿದರು, ನೈತದ ಅಬ್ರಾಹ್ಮಣೋ ವಿಭಕ್ತೋ ಮರ್ಹತಿ. ಅವ್ರ ಮಾತಿದ್ದು, ಬ್ರಾಹ್ಮಣ ಅಲ್ಲದೆ ಇಂಥ ಸತ್ಯ ಮಾತಾಡ್ಲಿಕ್ಕೆ ಬರೋದಿಲ್ಲ, ಆದ್ದರಿಂದ ನೀನು ಬ್ರಾಹ್ಮಣನೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದು ಅಪ್ರೋಕ್ಷ ಜ್ಞಾನಿ ಆಗಿಬಿಡ್ತಾರೆ. ಬರೀ ಬ್ರಾಹ್ಮಣ ಅಲ್ಲ, ಅಪ್ರೋಕ್ಷ ಜ್ಞಾನಿ ಆಗ್ತಾನೆ. ಅಂದ್ರೆ ಸತ್ಯಕ್ಕೆ ಎಷ್ಟು ಬೆಲೆ ಇದೆ ಗೊತ್ತಾಗುತ್ತೆ. ಸುಳ್ಳು ಹೇಳಿದಾಗ ನಮ್ಗೆ ಏನು ಅನ್ಸುತ್ತೆ? ಆ ಕಾಲಕ್ಕೆ ಬೆನಿಫಿಟ್ ಅನ್ಸುತ್ತೆ ಸುಳ್ಳು ಹೇಳಿದಾಗ. ಆಮೇಲೆ ಭಾರಿ ಇದ್ದು ಸರ್ವನಾಶ ಮಾಡಿಬಿಡೋದು. ಸತ್ಯ ಆಗ ಸ್ವಲ್ಪ ಕಷ್ಟ, ಆಮೇಲೆ ಏನಾಗುತ್ತದ ಒಳ್ಳೆ ಫಲ ಕೊಡೋದು. ಇದು ಜನ ತಡ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಅಂತ ಆಸೆಗೊಳಗಾಗಿ ಏನು ಮಾಡ್ತಾರೆ? ಪರಾಸ್ತ್ರ ಲೋಭಾತ್ ಅಂತ ಹೇಳಿ. ಪರಾಸ್ತ್ರ ಲೋಭ, ಅಸ್ತ್ರ ಕರ್ಣನಿಗೆ ಬಂದ ಲೋಭದಿಂದಾಗಿ ಅದು ಅನಾಹುತ ಆಯ್ತು. ತಾರತಮ್ಯದಲ್ಲಿ ಕರ್ಣ ಭಾರಿ ಮೇಲಿದ್ದಾನೆ, ಗೊತ್ತಾಯ್ತಾ? ಆದರೆ ಈ ಸಮಯದಲ್ಲಿ ಮಾತ್ರ ಸತ್ಯಕಾಮ ಏನು ಮಾಡದ? ಸುಳ್ಳು ಹೇಳಲಿಲ್ಲ. ಸತ್ಯಕಾಮ ನತೇ ಸಕಾಸೆ ಮಮ ವಾಸಯೋಗ್ಯತ. ಅಸತ್ಯವಾಚ ಅಂಬೋದಕ್ಕೆ ಎರಡರ್ಥ. ಸತ್ಯ ಅಂದರೆ ಮೀಮಾಂಸಾ ಅಂತ ಅರ್ಥ, ಬ್ರಹ್ಮಸೂತ್ರಗಳು. ಯಾರು ಬ್ರಹ್ಮಸೂತ್ರಗಳನ್ನು ಓದಿರೋದಿಲ್ಲ ಅವರಿಗೆ ನಾನು ತಿಳಿಯೋದಿಲ್ಲ ಅಂತ ಅರ್ಥ. ವೇದಗಳನ್ನು ಓದಿದ್ರು ಕೂಡ ಏನಂತಾರೆ ಅವರನ್ನು? ಬ್ರಾಹ್ಮಣ ಗಾರ್ಧಭ ಅಷ್ಟೇ ಹೊರತು ಉಪಯೋಗ ಬರೋದಿಲ್ಲ. ಸತ್ಯ ಅಂದರೆ ಮೀಮಾಂಸ. ಯಾರಿಗೆ ಮೀಮಾಂಸೆಯ ಮಾತುಗಳನ್ನು, ಬ್ರಹ್ಮಮೀಮಾಂಸೆಯ ಮಾತನ್ನು ತಿಳಿದು ಗೊತ್ತಿಲ್ಲ, ಅವರಿಗೆ ನಾನು ಹತ್ರ ಇಟ್ಕೊಳ್ಳೋದಿಲ್ಲ ಅಂತ. ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟು ಇಂಪಾರ್ಟೆಂಟ್ ಈ ಮಾತುಗಳೆಲ್ಲ. ಅಥಾಪಿ ಇದಿಷ್ಟು ಕರ್ಣನಿಗೆ ಕೊಡತಕ್ಕಂಥ, ಕರ್ಣ ದೂರ ಅಷ್ಟು ದಿವಸ ಕರ್ಣ ಇನ್ನೂ ಬಿಟ್ಟು ಹೋಗಲ್ಲ ತಯಾರಿರಲಿಲ್ಲ. ಹೋಗು ಅಂತ ಕಳಿಸಿಬಿಟ್ರು.
ಈ ಒಂದು ಸ್ಟ್ರಿಕ್ಟ್ ಆಗಿಲ್ದವ್ರ ಗುರುಗಳು ಏನಾಗುತ್ತೆ, ಧರ್ಮಕ್ಕೆ ಬೆಲೆ ಇರೋದಿಲ್ಲ. ಕಾಂಪ್ರಮೈಸ್ ಮಾಡ್ಕೊತ ಹೊರಟ್ಬಿಟ್ರೆ ಏನಾಗುತ್ತೆ, ಕೊನೆಗೆ ವಿದ್ಯೆಗೆ ಅರ್ಥನೇ ಇಲ್ಲ, ಹಾಗಾಯ್ತು ಸಾಧ್ಯ ಇಲ್ಲ. ಅದು ತುಂಬ ಜನ ಭಾರಿ ಕೈಂಡ್ನೆಸ್ ತೋರಿಸಲಿಕ್ಕೆ ಅಂತ ಹೊರಟು ಏನಾಗುತ್ತೆ, ಅದು ಅನಾಹುತ ಆಗುತ್ತೆ. ಒಬ್ಬನ್ನ ಇವರು ಕೃಪೆ ತೋರಿಸ ಉದ್ಧಾರ ಮಾಡ್ಲಿಕ್ಕೆ ಹೋದರೆ 1000 ಜನ ಹಾಳಾಗ್ತಾರೆ. ಆಮೇಲೆ ಅದು ಪರಂಪರೆನೇ ಬೆಳಗ್ಗೆ ಶುರುವಾಗುತ್ತೆ. ಅವಾಗೇನು ಮಾಡಬೇಕಾಗ ಸ್ಟ್ರಿಕ್ಟ್ ಆಗಿರಲೇಬೇಕು. ಆಡಳಿತ ಬೇರೆ, ಉಪದೇಶ ಬೇರೆ. ಬರೀ ಉಪದೇಶಕ್ಕೆ ಅನುಗ್ರಹ ಸಾಕು. ಆಡಳಿತಕ್ಕೆ ಅನುಗ್ರಹ ಮಾಡಿದ್ರೆ ಎಲ್ಲರೂ ಪಾಸು, ಎಲ್ಲರೂ ಫೇಲ್ ಹೋದ್ರೆ ಏನು ಉಪಯೋಗ ಇಲ್ಲ. ಏನಿರ್ಬೇಕು, ಅದಕ್ಕೊಂದು ವ್ಯವಸ್ಥೆ ಇರಬೇಕು. ವ್ಯವಸ್ಥೆನ ಇರಬೇಕು, ಅದು ಕಟ್ಟುನಿಟ್ಟಾಗಿ ಪಾಲಿಸ್ಬೇಕದು. ಬರೀ ಹೆಸರಿಗೆ ನೇಮಸೇಕ್ ವ್ಯವಸ್ಥೆ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಏನಾಗಬೇಕದು ಪೂರ್ತಿಯಾಗಿ. ಇನ್ನೂ ಇವತ್ತು ಕೋರ್ಟ್ ಆರ್ಡರ್ ಬಂತು, ಅದು ಎಕ್ಸಿಕ್ಯೂಟಿವ್ ಆಗಲಿ ತಗೊಂಡಿದ್ದು ಮಾಡ್ತೀವಿ, ಆರ್ಡರ್ ಇಟ್ಕೊಂಡು ಅಷ್ಟೇ ಬುಕ್ಕಲ್ಲಿರುತ್ತೆ ಅಷ್ಟೇ. ಅದು ಎಕ್ಸಿಕ್ಯೂಟ್ ಆಗಬೇಕು. ಆ ದೃಷ್ಟಿಯಲ್ಲಿ ಬಹಳ ಮುಖ್ಯವಾದ ಅಂಶ ಇದು. ಮನೆಯ ಯಜಮಾನ ಯಾವಾಗಲೂ ಹೇಗಿರಬೇಕು, ರಾಜ ಇದ್ದಾಗೆ ಇರಬೇಕು. ಆಡಳಿತಗಾರ ಧರ್ಮಕ್ಕೆ ಅವಕಾಶ ಕೊಡಬೇಕು. ಅಥರ್ವ ಮಾಡಿದಾಗ ಟ್ರಸ್ಟ್ ಮಾಡಬೇಕು, ಗೊತ್ತಾಯ್ತಾ? ಅವಾಗ ಏನಾಗುತ್ತೆ, ಅಲ್ಲಿಗೆ ಧರ್ಮ ಉಳಿಯುತ್ತೆ. ಒಂದು ಹೊಂದಾಣಿಕೆ ಮಾಡ್ಕೊತ ಎಲ್ಲಿ ಹೋಗುತ್ತದು, ಧರ್ಮಕ್ಕೆ ಅರ್ಥನೇ ಇಲ್ದಾಗ ಆಗಿಬಿಟ್ಟು ಆ ಧರ್ಮ ಬರುತ್ತೆ. ಇದೆಲ್ಲ ತಿಳ್ಕೊಳಕ್ಕೆ ಇದು ಓದಬೇಕು. ಅಥಾಹ ರಾಮ ತಮ ಸತ್ಯವಾಚೋ ನತೇ ಸಕಾಸೆ ಮಮ ವಾಸ ಯೋಗ್ಯತಾ ತಥಾ ಅಂದ್ರೆ ಹೊರಗೆ ಹಾಕ್ತಾರೆ ಅಂತ ಅರ್ಥ. ಕೆಟ್ಟವಟ್ಟು ಅಂತಾರೆ, ಹೊರಟೋಗ್ಬಿಡಿ, ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ತಥಾಪಿ ಆದರೆ ದೇವರ ಸಮ, ಇಷ್ಟು ಸೇವೆ ಮಾಡಿದ್ದಿ, ಭಕ್ತಿ ಮಾಡಿದ್ದಿ, ಎಲ್ಲ ಮಾಡಿದ್ದಿ, ಅದು ವೇಸ್ಟ್ ಆಗಬಾರ್ದು. ಅದಿಷ್ಟು ಕೂಡ ವೇಸ್ಟ್ ಆಗಬಾರ್ದು. ಅದು ತಪ್ಪಾಡಿದ್ದೆ ಶಿಕ್ಷೆ ಆಗಬೇಕು. ಅದಕ್ಕೆ ಸಮ ಅಂತ ದೇವರಿಗೆ ಹೆಸರು. ಎಲ್ಲ ಜೀರೋ ಮಾಡೋದಿಲ್ಲ, ಎಲ್ಲ ಇನ್ನೂ ತರೋದಿಲ್ಲ. ಇದು ಬ್ಯಾಲೆನ್ಸ್ ಮಾಡೋದೈತೆ, ಅದು ನಿಜವಾದ ಆಡಳಿತ ಅಂತೇಳಿ. ಸರಿಯಕ್ಕೆ ಸತ್ಯ ಸರಿಯಾಗಿ ಮಾಡಿದಾಗ ಪುರಸ್ಕಾರ ಕೊಡಬೇಕು, ಇದು ಮಾಡಿದಾಗ ಶಿಕ್ಷೆನೂ ಕೊಡಬೇಕು. ಎಲ್ಲದಕ್ಕೂ ಒಂದೇ ರೀತಿ ಆಗೋದಾದರೆ ಶಿಕ್ಷೆನೂ ಇಲ್ಲ, ಪುರಸ್ಕಾರವೂ ಇಲ್ಲ, ಅದು ವೇಸ್ಟ್. ಎಲ್ಲದಕ್ಕೂ ಪುರಸ್ಕಾರ, ಅದು ವೇಸ್ಟ್. ಎಲ್ಲದಕ್ಕೂ ತಿರಸ್ಕಾರ, ಅದು ಹೋಯ್ತು. ಗುಣ ದೋಷ ಗ್ರಹಣ ಮಾಡಬೇಕು. ಅದಕ್ಕಾಗಿ ಆ ದ್ರೌಪದಿ ಬಗ್ಗೆ ಹೇಳ್ಬೇಕಾದ್ರೆ ಹೇಳಿದ್ದಾರೆ, ಅಂತಃಪುರಸ್ಥಶ್ಚ ಜನಶ್ಚ ಕೃಷ್ಣಾತ್ ವಾಸೀತ್ ಹರೇಹೇ ಧರ್ಮ ನಿದರ್ಶನೀಚ ಅಂತ ಹೇಳ್ತಾ ಗುಣದೋಷ ಚಿಂತನೆ. ಏನಾಗಿದ್ರು ಅವರು, ಗುಣದೋಷ ಚಿಂತನೆ. ಯಾರು ಗುಣ ಇದೆ, ಯಾರು ದೋಷ ಇದೆ, ಅದನ್ನ ನೋಡಿ ಅದನ್ನು ಸರಿ ಮಾಡಬೇಕಂತ. ತಪ್ಪಿದ್ದ ಸರಿ ಇದ್ದವರಿಗೆ ಪುರಸ್ಕಾರ ಕೊಟ್ಟಾಗ ಅವರು ಇನ್ನೂ ಉತ್ಸಾಹದಿಂದ ಮಾಡ್ತಾರೆ. ತಪ್ಪಿದ್ದವರು ಶಿಕ್ಷೆ ಕೊಟ್ಟಾಗ ತಪ್ಪನ್ನು ಬಿಟ್ಟು ಒಳ್ಳೆ ದಾರಿಗೆ ಬರ್ತಾರೆ. ಕೊನೆಗೆ ರಿಸಲ್ಟ್ ಏನಾಯಿತು, ಒಳ್ಳೇದೇ ಆಗ್ಬೇಕಾಗ. ಅದು ಬಿಟ್ಟುಬಿಟ್ಟು ಎಲ್ಲರೂ ಕೆಡಿಸಕ್ಕೆ ಹೋಗಬಾರ್ದು. ನಾವು ಭಾಳ ಕರುಣೆ ತೋರಿಸ್ತೇವೆ ಅಂತ ಹೇಳಿದ್ರೆ ಅರ್ಥನೇ ಇಲ್ಲ. ಅದನ್ನೇ ದ್ರೌಪದಿ ಬೈಯೋದು. ರಾಜನಾದವನು ಕರುಣೆ ತೋರಿಸ, ರಾಜ ಯಾತಕ್ಕೆ ಬೇಕು ಅಂತ ಕೇಳ್ತಾರೆ. ನ್ಯಾಯಾಧೀಶ ಯಾತಕ್ಕೆ ಬೇಕು? ಇವರು ಇಲ್ಲೇ ಬಿಡೋದ್ರೆ ಅಲ್ಲಿ ಅವನು ಬಿಡೋದಾದರೆ ಇಲ್ಲೇ ಕೆಲಸ ಮಾಡ್ಬೋದಲ್ಲ, ಅಲ್ಲಿ ಹೋಗಿ ಯಾತಕ್ಕೆ ಬರ್ಬೇಕು? ಅದಕ್ಕೆ ನ್ಯಾಯಾನ್ಯಾಯದ ವ್ಯವಸ್ಥೆ ಇಲ್ಲದೆ ಹೋದರೆ ಅದು ಆಡಳಿತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಸ್ಪಷ್ಟ ಹೇಳ್ತಾರೆ. ತಥಾಪಿ ತೇನೈವ ವೃಥಾ ಮದೀಯ ಭಕ್ತಿರ್ಭವೇ ಜ್ಯೇಷ್ಯಸಿ ಸರ್ವಶತ್ರು. ತಥಾಪಿ ಆದರೂ ಕೂಡ ಇನ್ನು ಇಟ್ಕೊಳ್ಳೋಕೆ ಆಗೋದಿಲ್ಲ. ಆದರೆ ನೀನು ಹೋಗಿ ಇಲ್ಲಿಂದ, ನೀನು ಮಾಡಿದ ಭಕ್ತಿ ವ್ಯರ್ಥ ಆಗೋದಿಲ್ಲ. ಜಯಿಷ್ಯಸಿ ಸರ್ವಶತ್ರು. ಶತ್ರುಗಳನ್ನ ಗೆಲ್ಲು ಅಂತ ವರ ಕೊಟ್ಬಿಟ್ಟು, ಶತ್ರುಗಳನ್ನ ಗೆಲ್ಲು ನೀನು ಅಂತ. ಸಾಮಾನ್ಯ ವರ ಅಲ್ಲ, ಭಾರಿ ದೊಡ್ಡ ವರ. ಆದರೆ ಒಂದು ಕಂಡೀಷನ್ ಹಾಕಿ, ಅಸ್ಪರ್ಧಮಾನಂ ನ ಕಥಂಚನ ತ್ವಾಂ ಜೇತಾ ಕಶ್ಚಿತ್ ಸ್ಪರ್ಧಮಾನಸ್ತು ಯಾಸಿ ಪರಾಭೂತಿಂ ನಾತ್ರ ವಿಚಾರ್ಯಮಸ್ತಿ ಪ್ರಮಾದಿ ತ್ವಂ ಭವಿತಾ ಚ ಅಸ್ತ್ರ ಸಂಖ್ಯೆ. ಇದು ಅವರು ಕೊಟ್ಟ ಒಂದು ಶಾಪನೂ ಹೌದು, ವರನೂ ಹೌದು. ಏನು ವರ ಇದು? ಅಸ್ಪರ್ಧಮಾನಂ ನ ಕಥಂಚನ ತ್ವಾಂ ಜೇತಾ ಕಶ್ಚಿತ್ ಸ್ಪರ್ಧಮಾನಸ್ತು ಯಾಸಿ ಪರಾಭೂತಿಂ ನಾತ್ರ ವಿಚಾರ್ಯಮಸ್ತಿ ಪ್ರಮಾದಿ ತ್ವಂ ಭವಿತಾ ಚ ಅಸ್ತ್ರ ಸಂಖ್ಯೆ. ಅಸ್ತ್ರ ಸಂಖ್ಯೆ 2 ಪಾಠನೂ ಇದೆ ನೋಡಿ. ನೀನು ಅಸ್ಪರ್ಧಮಾನಂ, ಸ್ಪರ್ಧೆ ಇಲ್ಲದೇನೆ ಒಂದು ಗುರಿ ಇಟ್ಕೊಂಡು ಯುದ್ಧ ಮಾಡಿದರೆ ನೀನು ಯಾರೂ ಗೆಲ್ಲೋದಿಲ್ಲ. ಅಂದರೆ ನಿನ್ನ ಗೆಲ್ಲಕ್ಕಾಗೋದಿಲ್ಲ ಯಾರು ಕೂಡ. ನೀನು ನೀನೇ ಗೆಲ್ತಿ ಅಂತ ಅರ್ಥ. ನೀನು ಸ್ಪರ್ಧೆ ಇಲ್ಲದೆ ಯುದ್ಧ ಮಾಡಿದರೆ ಗೆಲ್ಲೋ ಖಚಿತ ಇದ್ದೀನಿ. ಆದರೆ ಸ್ಪರ್ಧೆಯಿಂದ ಯುದ್ಧ ಮಾಡಿದರೆ ಯಾಸಿ ಪರಾಭವ, ನೀನು ಸೋಲ್ತಿ ಅಂತ ನಮ್ಗೆ ಅನಿಸುತ್ತೆ. ಯುದ್ಧ ಗೆಲ್ಲಕ್ಕೆ ಮಾಡ್ತಾರೆ, ಸ್ಪರ್ಧೆಯಿಂದ ಮಾಡೋದು ಯುದ್ಧನ ನೋಡೋದು. ಅದೇ ಹೇಳಿದ್ದು, ಸ್ಪರ್ಧೆ ಇಲ್ಲದೆ ಯುದ್ಧ ಮಾಡ್ಲಿಕ್ಕೆ ಬರುತ್ತಾ? ಮತ್ತೆ ಏನು ಕೊಟ್ಟಾಗಾಯ್ತು ಅಂತ ಕೇಳಿದರೆ ತಪ್ಪದು. ಒಂದು ಗುರಿ ಇಟ್ಕೊಂಡು ಸ್ಪರ್ಧೆಗೆ ಯುದ್ಧ ಮಾಡಿ, ಗುರಿ ಇದೆ ಅವರಿಗೆ. ಪಾಂಡವರಿಗೆ ಏನು ಗುರಿ ಇತ್ತು? ಧರ್ಮ ರಕ್ಷಣೆ ಆಗಬೇಕು, ಆ ಗುರಿ ಇರಬೇಕು. ಪೊಲೀಸರಿಗೆ ಯಾವುದು ತಮಾಷೆ ಏನಾಯಿತು ಗೊತ್ತಾ? ಕಳ್ಳ ಓಡ್ತಾ ಇದ್ದ, ಅಡ್ಸ್ಕೊಡೋದು ಪೊಲೀಸು. ಕಳ್ಳ ಫಾಸ್ಟಾಗಿ ಹೊಡೆದ, ಪೊಲೀಸ್ ಹೊಡೆದ. ಇನ್ನೂ ಫಾಸ್ಟಾಗಿ ಓಡ್ತೀನಿ ಅಂತ ಹೊಡೆದ. ಕಳ್ಳ ಹಿಂದೆ ಬಿದ್ದ, ಪೊಲೀಸ್ ಮುಂದೆ ಹೋದ. ಕಳ್ಳ ಓಡೋದು ಈ ಕಡೆಗೆ. ಆಗ ಅದು ಸ್ಪರ್ಧೆ ಆಗಬಾರ್ದು. ಓಟದ ಸ್ಪರ್ಧೆ ಅಲ್ಲ ಅದು. ಏನಿರೋದಲ್ಲಿ ಕಳ್ಳನ ಹಿಡಿಯೋ ಸ್ಪರ್ಧೆ ಇರೋದು, ಓಡೋ ಸ್ಪರ್ಧೆ ಅಲ್ಲ. ತುಂಬ ಜನ ಏನು ಮಾಡ್ತಾರೆ, ತಾವು ಗುರಿ ಬಿಟ್ಬಿಟ್ಟು ಏನೋ ಮಾಡ್ಲಿಕ್ಕೆ ಹೋಗ್ತಾರೆ. ಟ್ರಾಫಿಕ್ ರೂಲ್ಸ್ ಇದೆ, ನೀನು ಸೇಫಾಗಿ ಹೋಗ್ಬೇಕು, ಇನ್ನೊಬ್ಬರಿಗೆ ತೊಂದರೆ ಮಾಡಬಾರ್ದು. ಹೊತ್ತಾನೆ ಫಾಸ್ಟಾಗಿ ಆಕ್ಸಿಡೆಂಟ್ ಮಾಡಿ ತಪ್ಪಾಗುತ್ತೆ.
ಅಲ್ಲಿ ಯಾತಕ್ಕೆ ಆಕ್ಸಿಡೆಂಟ್ ಆಗುತ್ತೆ ಜನರಲ್ಲಿ? ಓವರ್ಟೇಕ್ ಮಾಡಕ್ಕೆ ಹೋಗ್ತಾನೆ, ಓವರ್ಟೇಕ್ ಮಾಡಕ್ಕೆ ಇದು ಸರಿಯಾದ ಜಾಗ ಅಲ್ಲ, ಅದು ಆಕ್ಸಿಡೆಂಟ್ ಮಾಡ್ತಾ. ಅಲ್ಲಿ ಓವರ್ಟೇಕ್ ಮಾಡೋದು ತಪ್ಪಲ್ಲ, ಯಾವಾಗ ಮಾಡ್ಬೇಕಾದ್ರೆ ಯಾರಿಗೂ ತೊಂದರೆ ಆಗದಂತೆ ಹೋಗ್ಬೇಕು. ಇವನಿಗೆ ಹೋಗ್ತಾ ತಳ್ಳಿ ಹೊಡೆದು ಹಾಗೆಲ್ಲ ಹೋಗ್ಬಾರ್ದು. ಟ್ರಾಫಿಕ್ ರೂಲ್ಸ್ ಆ್ಯಕ್ಚುಲಿ ಬದುಕಿನ ಲೈಫ್ ರೂಲ್ಸ್ ಇದ್ದಾಗ ಅವೆಲ್ಲ ಕೂಡ. ಟ್ರಾಫಿಕ್ ಯಾವಾಗಲೂ ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು. ಫಸ್ಟ್ ನಿಯಮ ಏನದಕ್ಕೆ? ಪಾರ್ಕಿಂಗ್ನಿಂದ ಹಿಡಿದು ಏನು ನಿಯಮ ಪಾಲಿಸ್ಬೇಕು ಇವನು? ಉಳಿದವ್ರ ಟ್ರಾಫಿಕ್ ಎಂದು ತೊಂದರೆ ಕೊಡಬಾರ್ದು ಫಸ್ಟ್. ಮತ್ತೆ ಅದು ಅಬ್ಜೆಕ್ಟಿಂಗ್ ಟ್ರಾಫಿಕ್ ಅಂಬೋದು ಡ್ರೈವಿಂಗ್ ಲೈಸೆನ್ಸ್ ಕೊಡಲ್ಲ ಅವನಿಗೆ ಗೊತ್ತಿಲ್ಲದೆ ಹೋಗ್ಬಿಟ್ರೆ. ಅರ್ಥ ಆಯ್ತಾ ಈಗ? ಆ ದೃಷ್ಟಿಯಲ್ಲಿ ನೀನು ಸ್ಪರ್ಧೆ ಮಾಡೋದು ಅಂದ್ರೆ ಯಾವುದಕ್ಕೆ ಸ್ಪರ್ಧೆ ಮಾಡಬೇಕು? ಗುರಿ ತಪ್ಪಲು ಸ್ಪರ್ಧೆ ಮಾಡಬೇಕೆ ಹೊರತು ಅವನ್ ಗೆಲ್ಬೇಕಂತ ಸ್ಪರ್ಧೆ ಮಾಡಬಾರ್ದು. ಗೊತ್ತಾಯ್ತಾ? ಅದು ತಪ್ಪು. ಇವತ್ತು ನಡ್ತಿರೋದು ಹಾಗೇನೆ, ಕಂಪೇರ್ ಮಾಡ್ಕೊಂಡು ಬದುಕ್ತಾರೆ. ಕಂಪ್ಯಾರಿಸನ್ಲೇ ಹಾಳಾಗ್ತಿರೋದು. ಅವ್ನು ಸ್ಕೂಟರ್ ನಾ ಸ್ಕೂಟರ್ ತೊಗೋಬೇಕು, ಅವ್ನು ಕಾರ್ ತೊಗೊಂಡ ನಾನು ಕಾರ್ ತೊಗೋಬೇಕು, ಅವ್ನು ಏನೋ ತೊಗೊಂಡ ನಾನು ತೊಗೋಬೇಕು. ತಪ್ಪದು. ನಿನ್ನ ನೆಸಿಟಿ ಇದೆಯಾ ಫಸ್ಟ್? ಇದು ನೆಸಿಟಿ ಇದ್ರೆ ತೊಗೋಬೇಕು. ಅವನು ತೊಗೊಂಡ ಅನ್ನೋ ಕಾರಣಕ್ಕೆ ನೀನು ತೊಗೊಳೋದಾದ್ರೆ ಅವ್ನು ವೀಲ್ ಚೇರ್ ತೊಗೊಂಡು ನೀನು ವೀಲ್ ಚೇರ್ ತಗೋಗಿ. ಅಂಥವ್ರು ಇದ್ದಾರೆ, ಮೂರ್ಖರು ಸಿಗ್ತಾರೆ. ಅಂದು ಹಾಗೆ ಮಾಡಬಾರ್ದು. ಗೊತ್ತಾಯ್ತಾ? ಹ್ಮ್, ತಪ್ಪದು. ಅರ್ಜುನ್ ಮೀರಿಸ್ಬೇಕು, ಅದು ತಪ್ಪು. ಇನ್ನೊಬ್ಬರನ್ನ ಮೀರಿಸೋದಕ್ಕೆ ಹೋಗಬಾರ್ದು, ಗುರಿ ತಲುಪಿಸ್ಬೇಕು. ಯುದ್ಧ ಇಲ್ಲಲ್ಲ ಈಗ, ಯುದ್ಧನೇ ಇಲ್ಲ ಈಗ. ಥ್ರೋಟ್ ತಲೆ ಕೂತ್ಬಿಡುತ್ತೆ. ಅದು ಅದನ್ನ ಮೀರಿಸ್ಬೇಕು, ಯಾವಾಗಲೂ ಅದೇ ಗುರಿ ಆಗ್ತದೆ. ಅದಕ್ಕೆ ಯಾರು ಅರ್ಜುನ್ ವಿರೋಧ ಮಾಡ್ತಾರೆ ಸಪೋರ್ಟ್ ಕೊಡ್ಬೇಕು, ದುರ್ಯೋಧನ ವಿರೋಧ ಮಾಡಿದ್ರೆ ಸಪೋರ್ಟ್ ಕೊಟ್ಟ. ಇದು ತಪ್ಪಾಯ್ತು. ಆ ಭಾವನೆ ಇಲ್ಲದೆ ಹೋಗಿದ್ದಾರೆ ದುರ್ಯೋಧನ ಕಡೆ ಹೋಗ್ತಿದ್ದಿಲ್ಲ ಅಂತ. ಮತ್ತೇನು ಮನಸ್ಸಲ್ಲಿ ಆಗ್ತಾನೆ ಈಗ? ಅರ್ಜುನ ಮೀರಿಸ್ಬೇಕು. ಅರ್ಜುನ ಮೀರಿಸ್ಬೇಕಾದ್ರೆ ಅರ್ಜುನನ್ನ ಮೀರಿಸೋ ಅವಕಾಶನ ಸಿಗಬೇಕಾದ್ರೆ ಅವನ ಅಪೋನೆಂಟ್ಸ್ ಆಗ್ಬೇಕು. ದುರ್ಯೋಧನ ಅಪೋನೆಂಟ್, ಅಲ್ಲಿ ಹೋದ್ರೆ ಏನಾಯ್ತು? ನನಗೆ ಅವಕಾಶ ಸಿಗುತ್ತೆ. ದುಷ್ಟದ ಜೊತೆಗೆ ಹೋದಾಯಿ. ಅರ್ಥ? ಒಂದಕ್ಕೊಂದೊಂದು ಲಿಂಕ್ ಬರುತ್ತೆ. ಅದಕ್ಕೆ ಮಾಡಿಕೊಡೋದು. ವೈಯಕ್ತಿಕ ಸ್ಪರ್ಧೆ ಬೇರೆ, ಗುರಿ ಮುಟ್ಟಬೇಕು ಸ್ಪರ್ಧೆ ತಪ್ಪಲ್ಲ. ಅರ್ಥ ಆಯ್ತು? ಗುರಿ ಮುಟ್ಟಬೇಕು, ಅದು ಒಳ್ಳೆ ಸ್ಪರ್ಧೆ ಅಂತ ಕರೆಯೋದಿಲ್ಲ, ಅದನ್ನ ಅಚೀವ್ಮೆಂಟ್. ಅದು ಇನ್ನೊಬ್ಬರನ್ನ ಅಬ್ಸ್ಟ್ರಾಕ್ಟ್ ಮಾಡಬೇಕು, ಅದು ತಪ್ಪು. ಅರ್ಥ ಆಯ್ತಾ? ಡಿಫರೆನ್ಸ್ ಇದೆ. ಯುದ್ಧದಲ್ಲಿ ಒಂದು ಗುರಿ ಇಲ್ಲದೆ ಯುದ್ಧ ಮಾಡಕ್ಕೆ ಸಾಧ್ಯನೇ ಇಲ್ಲ. ಆ ಗುರಿ ಏನಾಗಬೇಕು? ಪಾಸಿಟಿವ್ ಆಗಿ ಲೋಕ ಹಿತಕ್ಕೆ ಕಾರಣ ಆಗಬೇಕು, ಧರ್ಮ ರಕ್ಷಣೆ ಆಗಬೇಕು. ಅಂತ ಗುರಿನ ಏನಂತ ಕರೆಯೋದಿಲ್ಲ? ಕಾಂಪಿಟೇಷನ್ ಅಂತ ಕರೆಯೋದೇ ಇಲ್ಲ. ಅದು ಉದ್ಧಾರ. ಆದರೆ ಅವನ್ನ ಮೀರಿಸ್ಬೇಕು ನಾನು ಅಷ್ಟೇ. ಇದು ತಪ್ಪು. ಇವು ಕೆಟ್ಟ ಬ್ಯಾಡ್ ಇಂಟೆನ್ಷನ್ ಇದೆ, ಹಾಗಾಗಬಾರ್ದು. ಅವನು ಮೀರಿಸ್ಬೇಕು. ದುರ್ಯೋಧನ ಯಾವಾಗಲೂ ಇದಲ್ಲ. ಅಸೂಯೆ ಅಂದ್ರೆ ಅದೇನೆ, ಮಾತ್ಸರ್ಯ ಅಂದ್ರೆ ಅದೇ. ಮಾತ್ಸರ್ಯ ಮನುಷ್ಯ ಹಾಳಾಗಿಬಿಡ್ತಾರೆ. ಅರ್ಥ ಆಯ್ತಾ? ಇದು ಸರಿಯಾಗಿ ತಿಳ್ಕೊಂಡ್ರೆ ಅವರು ಇದು ಬರೀ ಕಳ್ಳನಿಗೆ ಕೊಟ್ಟ ಶಾಪ ಅಲ್ಲ, ಎಲ್ರಿಗೂ ಕೊಟ್ಟ ಶಾಪ ಇದೆ. ಪ್ರತಿಯೊಬ್ಬರಿಗೂ ಜೀವನದೊಳಗೆ ಇನ್ನೊಬ್ಬರು ಕಂಪೇರ್ ಮಾಡಕ್ಕೆ ಹೊರಟ್ರೆ ಇವತ್ತು ಜನ 99% ಜನ ಹಾಳಾಗ್ತಾರೆ. ಅದು ತಮ್ಮ ಯೋಗ್ಯತೆ ಇಲ್ಲ, ಕಂಪೇರ್ ಮಾಡಕ್ಕೆ ಹೋಗ್ತಾರೆ. ಹುಚ್ಚ ಬಟ್ಟೆ ಲೋನ್ ಮಾಡ್ತಾರೆ, ಸೂಸೈಡ್ ಮಾಡ್ಕೊಂಡು ಸತ್ತು ಹೋಗ್ತಾರೆ, ಅಥವಾ ಉಳಿದವ್ರನ್ನ ಕೊಲ್ತಾರೆ. ಹಾಗೆ ಮಾಡಬಾರ್ದು. ನೋಡ್ಬಾರ್ದು, ಸಂತೋಷ ಪಡ್ಬೇಕು. ಪಾಪ ಚೆನ್ನಾಗಿದ್ದಾರೆ, ಲೆಟ್ ಹಿಮ್ ಬಿ ಹ್ಯಾಪಿ ಅನ್ಬೇಕೇ ಹೊರತು ತಾನು ಅವನು ಮೀರಿಸ್ಬೇಕು ಅಂತ ಕಂಪೇರ್ ಮಾಡಕ್ಕೆ ಹೋಗ್ಬಾರ್ದು. 99% ಜನ ಬದುಕ್ತಿರೋ ಹಾಗೆ. ಅವ್ರಿಗೆ ಸಂಬಳ ಜಾಸ್ತಿ ಬರುತ್ತೆ, ನನಗೂ ಜಾಸ್ತಿ ಬರಬೇಕು. ಅಲ್ಲ, ಅವ್ನ ಕೆಲಸ ಬೇರೆ, ಅವ್ನ ಇದೇ ಬೇರೆ. ಅದನ್ನು ನಾವೇ ಕಂಪೇರ್ ಮಾಡಬೇಕು. ಇವತ್ತೇ ಅದನ್ನು ಇವತ್ತು ಎಕ್ಸಿಕ್ಯೂಟಿವ್ ಜಾಬ್ನಲ್ಲಿ ವೆಹಿಕಲ್ ಕೊಡ್ತಾರೆ, ಇವರಿಗೆ ಆಫೀಸ್ ಜಾಬ್ನಲ್ಲಿ ಕೊಡೋದಿಲ್ಲ. ಅದು ನೆಸಿಟಿ ಪ್ರಶ್ನೆ ಇದು. ನನಗೂ ಕೊಡಿ ಅಂತ ಗಲಾಟೆ ಮಾಡಿದ್ರೆ ಹುಚ್ಚ ಅಂತ ಕರೀತಾರೆ. ಅಗತ್ಯ ಅಂತ ಕೊಡ್ತಾರೆ ಅವರಿಗೆ. ಆ್ಯಕ್ಚುಲಿ ಅವ್ರು ಇನ್ನೂ ಅವ್ರನ್ನ ಕೇಳಿದರೆ ಬಿಟ್ಟರೆ ಸಾಕಾಗೋಗುತ್ತೆ, ಅಲ್ಲಿಗೆ ಆರಾಮ್ ಕೆಲಸ ಮಾಡೋದು. ಮೊದಲು 4 ದಿವಸ ಏನಿಸ್ತೇ ವೆಹಿಕಲ್ ಹೋಲ್ಡರು ನೋಡಿದ್ರೆ ಗೌರವ ಕಂಡಕ್ಕೆ ಕಾಣುತ್ತೆ, ಆಮೇಲೆ ಬೋರ್ ಹೊಡಿಯುತ್ತೆ. ಅದಕ್ಕೆ ಅವಕಾಶ ಕೊಡಬಾರ್ದು. ಯಾವುದೇ ಒಂದು ಲೌಕಿಕ ಸುಖಕ್ಕೆ ಮೊದಲು ಅಟ್ರಾಕ್ಷನ್ ಇರುತ್ತೆ, ಆಮೇಲೆ ಏನಾಗುತ್ತೆ? ಅದು ಬೋರ್ ಹೊಡಿಯುತ್ತೆ. ಅದು ಏಹಿ ಸಂಸ್ಪರ್ಶಜ ಭೋಗಾಹ ದುಃಖ ಯೋನಯ ಏವತೆ. ಸರಿಯಾಗಿ ಅರ್ಥ ಮಾಡ್ಬೇಕು. ರೂಲ್ ಅದು, ಭಗವಂತ ಕೊಟ್ಟಿರೋ ರೂಲ್. ಆದ್ದರಿಂದ ಎಂದು ಕಂಪೇರ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಸಾಧನೆ ಸರಿಯಾಗಿ ನಡೆದಿದೆಯೋ ಅದಲ್ಲೋ, ವೆರಿ ಗುಡ್, ಯು ಆರ್ ವೆರಿ ಸೇಫ್. ಅರ್ಥ ಆಯ್ತಾ? ಎಕ್ಸಾಮ್ನಲ್ಲಿ ಅವನೇನು ಬೆಳಿತಾರೆ ನೋಡ್ತಾ ಕೂತ್ಕೊಂಡ್ಬಿಟ್ರೆ ಮುಗಿಸ್ತೇವೆ, ಟೈಮ್ ಹೋಗುತ್ತೆ, ಫೇಲ್ ಆಗ್ತಾರೆ. ಅವ್ರು ಬೆರಿತಾರೋ ಎದ್ದೋಗ್ತಾರೋ ಅವ್ರ ಕಾಪಿ ಹೊಡೆದು ನೋಡೋಕೆ ಬೇರೆ ವ್ಯವಸ್ಥೆ ಇದೆ, ನಮ್ಮನ್ನು ನೇಮಿಸಿಲ್ಲ. ಅದಕ್ಕೆ ನಮಗೆ ಗೊತ್ತಿದೆ, ಸರ್ ಕಾಪಿ ಹೊಡಿತಾರೆ ಅಂತ ಹೇಳೋಕೆ ಹೋಗಬಾರ್ದು. ಈಗ ನಿಮ್ಗೆ ಟೈಮ್ ವೇಸ್ಟ್ ಮಾಡ್ಕೊತೀವಿ ಅಷ್ಟೇ. ನೀನೀಗ ಅಷ್ಟು ಟೈಮ್ ನೀವು ಎಕ್ಸ್ಟೆಂಡ್ ಕೊಡೋದಿಲ್ಲ, ಮತ್ತೆ ಎಕ್ಸ್ಟೆನ್ಷನ್ ಕೊಡೋದು ನೀನು ಹೇಳಿ ಮತ್ತೆ ನೀನು ಬರೀ ಅಷ್ಟೇ. ಎಲ್ಲರಿಗೂ ಅದೇ ಉತ್ತರ. ಲೈಫ್ನಲ್ಲಿ ಎಕ್ಸಾಮ್ನಲ್ಲಿ ಹಾಗೆ ನಮ್ಮ ಕೆಲಸ, ನಮ್ಮ ಗುರಿ ನಾವು ಸಾಧಿಸ್ಬೇಕು, ಪ್ರಾಮಾಣಿಕವಾಗಿರ್ಬೇಕು ಅಷ್ಟೇ ಹೊರತು ಇನ್ನೊಬ್ರು ಏನೋ ಮಾಡ್ತಾರೆ ಅಂತ ಮಾಡೋಕ್ಕೆ ಹೋದ್ರೆ ಎಂದೂ ಕಡೆ ಯಶಸ್ಸು ಸಿಗೋದೇ ಇಲ್ಲ. ಈ ಪರಿಸರ ಇವೆಲ್ಲ ಅದಕ್ಕೆ ಮಹಾಭಾರತ ಏನಿದೆ, ಧರ್ಮ ಶಿಕ್ಷಣ ಇದೆ. ಧರ್ಮ ಶಿಕ್ಷಣ ಯಾರ್ದೋ ಕತೆ ಶಾಪ ಕೊಟ್ಟರು ಅಲ್ಲೇ ಅಲ್ಲ. ಇದು ಪ್ರತಿಯೊಬ್ಬರಿಗೂ ಕೂಡ ಲೈಫ್ನಲ್ಲಿ ಹೇಗಿರ್ಬೇಕು ಅನ್ನೋದಕ್ಕೆ ದೊಡ್ಡ ಸಂದೇಶ. ಅದೇ ನಿಷ್ಕಾಮ ಅಂತ ಹಾಗೇನೆ. ಕಾಮನೆ ಏನು ಮೀರಿಸೋದು, ಕಾಮನೆ ಒಂದು ಇನ್ನೊಬ್ಬರು ಮೀರಿಸೋದು, ಆ ಫಲ ನಮಗೆ ಬೇಕು ಅಂತ ತಿಳ್ಕೊಡೋದು, ನಮಗೆ ಸಂಬಂಧನೇ ಇಲ್ಲ ಅದು. ಅರ್ಥ ಆಯ್ತಾ? ಅವರ ಚಾಂದ ಒಂದೇ ನಮಗೆ. ಇವತ್ತು ಟ್ರ್ಯಾಕ್ಟರ್ ಇದೆ, ಯಾವ್ದು ಇಂಪಾರ್ಟೆಂಟ್ ಕಾರ್ನ ಫಾಲೋ ಮಾಡ್ಲಿಕ್ಕೆ ಇದು ಮಾಡಿದ್ರೆ ಆಗುತ್ತೆ. ಅದು ಏನು ಮಾಡೋಕೆ ಸೈಡ್ ಕೊಟ್ಬಿಟ್ರೆ ಕತೆ ಮುಗೀತು. ಅವ್ನು ಇನ್ನು ಮುಂದೆ ಹೋಗು, ಅವನು ಥ್ಯಾಂಕ್ಸ್, ಇವರು ಥ್ಯಾಂಕ್ಸ್ ಹೇಳ್ತಾರೆ. ಅಡ್ಡು ಯಾವಾಗಲೂ ಅಬ್ಸ್ಟ್ರಾಕ್ಟ್ ಮಾಡೋದು, ಬುದ್ಧಿ ಒಳಗೆ ಬರೋದಿಲ್ಲ, ಬಿಡೋದಿಲ್ಲ. ಹಾಗೆ ಮಾಡಬಾರ್ದು.
ಯಾವಾಗ ಸರಿ ಅದು ಇವಾಗ ಸಮಾನ ಸ್ಕಂದರಾಗಬೇಕು. ಅವಾಗ ಆಪರ್ಚುನಿಟಿ ಇರಬೇಕು. ಸಮಾನ ಸ್ಕಂದ ಅಂತ ಹೊಡಿಬಾರ್ದು ಹೋಗ್ಬಿಟ್ಟು ವಾಪಸ್ ಸಿಗಬೇಕಂತ ಗೌರ್ಮೆಂಟ್ ಅವನಿಗೆ ಮುಂದೆ ಹೋಗಿ ಎತ್ತಿನ ಗಾಡಿ ಇವತ್ತು ಸೂಪರ್ ಫಾಸ್ಟ್ ಬಸ್ ಕಾರ್ ಇವತ್ತು ಅಂತ ತೋರ್ಸಕ್ಕೆ ಹೋಗ್ಬಾರ್ದಾಗ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ, ಸ್ವಲ್ಪ ನಿಧಾನವಾಗಿ ಅಬ್ಸರ್ವ್ ಮಾಡೋದು. ಅದು ಮುಗಿದ ತಕ್ಷಣ ಸರ್ರ ಅಂತ ಹೋಗ್ಬಿಡ್ತಾರೆ. ಮೊದಲೇ ಹೋಗ್ಬಿಟ್ರೆ ಎಲ್ಲರಿಗೂ ಪ್ರಾಬ್ಲಮ್, ನನಗೂ ಪ್ರಾಬ್ಲಮ್, ಉಳಿದವ್ರಿಗೂ ಪ್ರಾಬ್ಲಮ್. ಅದು ಟ್ರಾಫಿಕ್ ರೂಲ್ಸ್ ಕರೆಕ್ಟಾಗಿದೆ ಸರಿಯಾಗಿ ಫಾಲೋ ಮಾಡಿಬಿಟ್ರೆ ಅದೇನು ಟಚ್ ಕೂಡ ಬಾರ್ದು ಉಳಿದವ್ರಿಗೆ ವೆಹಿಕಲ್. ಆ ಸ್ಪೀಡಲ್ಲಿ ಟಚ್ ಆದರೂ ಪೀಸ್ ಆಗಿ ಹೋಗ್ಬಿಡ್ತಾರೆ. ಅದು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಪ್ರತಿಯೊಂದು ಎಜುಕೇಟಿವ್. ಆಟ ತಗೊಳ್ಳಿ, ಏನೇ ತಗೊಳ್ಳಿ, ಒಂದು ಕಡೆ ಅದು ದೇಹಕ್ಕೆ ವ್ಯಾಯಾಮ, ಇನ್ನೊಂದು ಕಡೆಗೆ ಏನದು ಮನಸ್ಸಿಗೆ ಒಳ್ಳೆ ಶಿಕ್ಷಣ. ಅದಕ್ಕೆ ಇವೆಲ್ಲದಕ್ಕೆ ಮಹತ್ವ ಇರೋದು. ಅಚ್ಚ ಚೆಂಡಾಡ್ತಾ ಆಡ್ದೇನೆ ಅಂಬರ ಗಂಗಾ ಚುಂಬಿತ ಪಾದ ಹೇಳಿದ್ರಲ್ಲ ಹಾಗೆ. ಹೆಸರಿಗೆ ಆಟ ಇದ್ದವರು ಪಾಠ ಏನು. ಹಾಂ ಹೌದು. ಹಾಂ ಆದರೂ ವರಸರಾವ ದೇವರ ವರ ಏನಾಯ್ತು ಗೊತ್ತಾ, ಈಗ ಭೀಮಸೇನ ದೇವ್ರ ಮುಂದೆ ನಡೆಯೋದಿಲ್ಲ ಅಂತ. ಯಾಕೆ? ಹೆಚ್ಚು ಪ್ರಿಯರವರು. ಅವ್ರಿಗೆ ಜನರಲ್ ವರ ಇದೆ, ಯಾವಾಗ ಗೆಲ್ತೀರಿ ಅಂತ ಹೇಳ್ಬಿಟ್ಟು. ಇವತ್ತು ಸ್ಪೆಸಿಫಿಕ್ ವರ ಅಷ್ಟೇ. ಅದ್ರಿಂದ ಏನಾಯ್ತು ಅಲ್ಲಿಗೆ ಮುಗಿದೋಯ್ತು. ಅದು ಅವರೇ ಹೇಳ್ತಾರೆ, ನಾನೀಗ ಸ್ಪರ್ಧೆ ಮಾಡದೆ ಕಾರಣ ಯುದ್ಧ ಮಾಡ್ತಿದ್ರು ಕೂಡ ಅವನಿಗೆ ಗೆಲುವು ಕೊಡ್ತಾ ಇಲ್ಲ, ಪರಶುರಾಮ ನನಗೆ ಕೊಡ್ತಾ ಇದ್ದಾರೆ. ತಮ್ಮ ವರಕ್ಕಿಂತ ಹೆಚ್ಚು ಪ್ರಿಯ ನಾನು. ಇದು ಭೀಮಸೇನದವ್ರ ವೈಶಿಷ್ಟ್ಯ. ಗೊತ್ತಾಯ್ತು? ಅದೇ ಹೇಳ್ತಿರೋದೇನು, ಭೀಮಸೇನ ಎಷ್ಟು ಪ್ರೀತಿ, ನಿರ್ವ್ಯಾಜವಾದ ಪ್ರೀತಿ ಇದ್ದಾಗ ಏನಾಯ್ತು ಅಲ್ಲಿಗೆ? ಅದು ವರ ಕೊಟ್ಟಿದ್ರು ಕೂಡ ಯಾಲೋ ಕೊಟ್ಟಿರೋ ವರ ಇದು ಒಂದು, ಇದು ಟೆಂಪರರಿ ವರ. ಅದರಿಂದ ನೀನೇ ಗ್ರೇಟ್. ಇದು ಅರ್ಥ ಎಷ್ಟು ದೊಡ್ಡವರು ಅಂತ ಗೊತ್ತಾಗುತ್ತೆ. ಅರ್ಥ ಆಯ್ತು? ಯಾಕಂದ್ರೆ ಇದು ಯಾತ ಎಂದೂ ಸ್ಪರ್ಧೆಗಿರದೆ ಅವ್ರ ತಲೆಯಲ್ಲೇ ಹಾಕ್ಕೊಂಡಿಲ್ಲ. ಯಾವಾಗಲೂ ಕೂಡ ಪ್ರೇಣಾಯಾಮ ವಾಸುದೇವ, ಆ ಗುರಿ ಇದ್ರೆ ಎಂದೂ ಸಮಸ್ಯೆ ಬರೋದಿಲ್ಲ. ಪರಾಭೂತಿಂ ನಾತ್ರ ವಿಚಾರ್ಯಮಸ್ತಿ ಪ್ರಮಾದಿ ತ್ವಂ ಭವಿತಾ ಚ ಅಸ್ತ್ರ ಸಂಘೇ. ಇದು ಒಂದಾಯ್ತು. ಆಮೇಲೆ ಇದು ಪನಿಷ್ಮೆಂಟ್ ಆಗಲೇ ಇಲ್ಲಲ್ಲ ಅಂತ ಪನಿಷ್ಮೆಂಟ್ ಇದೆ. ಏನು ಪನಿಷ್ಮೆಂಟ್ ಇದು? ಸ್ಪರ್ಧೆ ಮಾಡಿದರೆ ಸೋಲ್ತಿ ಒಂದು. ಎರಡನೇದು ಅಸ್ತ್ರ ಸಂಘೆ, ಫೈನಲ್ ಅಸ್ತ್ರ ಮರ್ತೋಗ್ಬಿಡುತ್ತೆ ಅಂತ ಹೇಳಿದ್ರೆ, ಫೈನಲ್ ಅರ್ಥ ಮರ್ತೋಗ್ಬಿಡುತ್ತೆ. ಮೋಸದಿಂದ ವಿದ್ಯೆ ಕಲ್ತ್ರೆ ಯಾವ ಟೈಮ್ ಇರಬೇಕು ಆ ಟೈಮ್ ಉಪಯೋಗ ಬರೋದಿಲ್ಲ. ಬೇರೆ ಯಾವುದೋ ಟೈಮ್ ಇಲ್ಲ. ಅಸ್ತ್ರ ಸಂಖ್ಯೆ ಯಾವ ಟೈಮ್ನಲ್ಲಿ ಬೇಕೋ ಆ ಟೈಮಲ್ಲಿ ಬರೋದಿಲ್ಲ. ಐತೆ ಮನುಷ್ಯನಿಗೆ ಶಾಸ್ತ್ರಜ್ಞಾನ ಯಾತಕ್ಕೆ ಬೇಕು? ಅಂತ್ಯಕಾಲಕ್ಕೆ ಬೇಕು. ಅಂತ್ಯಕಾಲಕ್ಕೆ ನಾವು ಮೋಸದಿಂದ ವಿದ್ಯೆ ಕಲ್ತ್ರೆ ಅದು ಹೆಲ್ಪ್ ಆಗೋದಿಲ್ಲ. ಮತ್ತು ಜನ್ಮಾಂತರಕ್ಕೆ ಕಾರಣ ಆಗುತ್ತೆ ಹೊರತು ಅದು ಹುಟ್ಟಿಗೆ ಮೋಕ್ಷಕ್ಕೆ ಕಾರಣ ಆಗೋದಿಲ್ಲ. ಅದಾಗಬೇಕಾದ್ರೆ ಹೇಗಿರಬೇಕು? ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ಆ ಮೂರು ಮಾತು ಇದೆಯಲ್ಲ, ಅದಕ್ಕೆ ಭಗವದ್ಗೀತೆಗೆ ಅಷ್ಟು ಮಹತ್ವ. ಪ್ರತಿಯೊಂದು ಅದು ಅಲ್ಟಿಮೇಟ್. ಏನು ಹೇಳ್ತಾರೆ ಮತ್ತೊಂದು ಮಾತಿಲ್ಲ ಅದ್ರ ಮೇಲೆ ಅಮೆಂಡ್ ಮಾಡೋದು, ಪ್ರಶ್ನೆನೇ ಬರೋದಿಲ್ಲ. ಫೈನಲ್ ದೇವ್ರ ಮಾತು ಅಂದಮೇಲೆ ಏನದು ಯಾರು ಬದಲಾಯಿಸಲು ಸಾಧ್ಯ? ಉಳಿದವ್ರು ಗೊತ್ತಿಲ್ಲದೆ ಹೇಳಿದ್ರೆ ಸರಿ ಮಾಡ್ಕೋತೀರಿ ಅಂತ ಹೇಳ್ಬೋದು. ದೇವರಿಗೆ ಆ ಪ್ರಶ್ನೆ ಇಲ್ಲ. ಆದ್ದರಿಂದ ಅಲ್ಟಿಮೇಟ್ ಅವೆಲ್ಲ. ಜ್ಞಾನ ಪಡಿ, ಸಂದೇಶ ಅದು ಹೀಗೆ ಪಡಿ ಅಂತ ಹೇಳ್ತಾರೆ. ಹೀಗೆ ಪಡಿ, ಸಂಪಾದನೆ ಮಾಡೋದು, ದುಡ್ಡು ಸಂಪಾದನೆ ಮಾಡೋದು, ಯಾಗೋ ತಂದು ಕೊಡು ಅಂತ ಕೇಳೋದಿಲ್ಲ. ಗೊತ್ತಾಯ್ತಾ? ಸರಿಯಾಗಿ ಅರ್ಥ ಮಾಡಿ. ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ಹಾಂ ಈ ಬುದ್ಧಿ ಅದೆಲ್ಲ ಬರುತ್ತೆ. ಯಾಕೆ ಅವಸರ ಪಡ್ತೀರಿ? ಮುಂದೆ ಬರುತ್ತೆ. ಈಗ ನೀವು ನೋಡ್ತೀರ ಅವ್ರು ಏನಾಗುತ್ತೆ ಅಂತ. ಯಾಕೆ ಸೋತ್ರ ಹೇಳ್ತಾರಲ್ಲಿ ಯಾಹಿ ತಿಥೇನೋಕ್ತ. ಈಗ ಹೋಗು ಯಾಹಿ ಹೊರಟು ಕಳಿಸ್ಬಿಡು. ಉದಾರ ಕರ್ಮಣ ಕರ್ಣೋಯೌ ತಂ ಪ್ರಣಮ್ಯೆ ಸೀತಾರಂ. ಕರ್ಣ ಏನು ಗಲಾಟೆ ಮಾಡಕ್ಕೆ ಹೋದ್ರೆ, ತಪ್ಪು ಮಾಡಿದ ಶಿಕ್ಷೆ ಕೊಟ್ಟು ಏನು ಮಾಡ್ಬೇಕನ್ನ ಅಕ್ಸೆಪ್ಟ್ ಮಾಡ್ಬೇಕು. ಇದು ದೊಡ್ಡವರ ಲಕ್ಷಣ. ಇದು ತಪ್ಪು ಮಾಡಬಾರ್ದು. ನಂಬರ್ 1. ಅಕಸ್ಮಾತ್ ಮಾಡಿದರೆ ಒಪ್ಕೋಬೇಕು, ಪನಿಷ್ಮೆಂಟನ್ನ ಅಕ್ಸೆಪ್ಟ್ ಮಾಡಬೇಕು. ಅವಾಗ ಅವನಿಗೇನಾಗತ್ತೆ? ಅದರಿಂದ ಅವನು ನಿಜವಾಗ್ಲೂ ಒಳ್ಳೆಯವನು ಅಂತ ಅರ್ಥ ಆಗುತ್ತೆ. ಗೊತ್ತಿಲ್ಲದೆ ತಪ್ಪು ಮಾಡೋದ ಅಲ್ಲೂ ಮತ್ತೆ ಅಲ್ಲಿ ಹಠ ಮಾಡೋದು, ಅದಕ್ಕೆ ಮತ್ತೆ ಮಾತು ಬೆಳೆಸೋದು ಏನು ಉಪಯೋಗ ಇಲ್ಲ. ಅದರಿಂದ ಶಿಕ್ಷೆ ಜಾಸ್ತಿ ಆಗುತ್ತೆ ಹೊರತು ಏನಾಗೋದಿಲ್ಲ, ಕಡಿಮೆ ಆಗೋದಿಲ್ಲ. ಸರಿಯಾಗಿ ಕೋರ್ಟಲ್ಲಿ ತಪ್ಪು ಮಾಡಿರ್ತಾನೆ, ಲೈಟಿಲ್ಲ ಹಿಂದಿನ ಕಾಲಕ್ಕೆ. ಅವು ಏನಾಗುತ್ತೆ, ಅವ್ರು ಕೋರ್ಟಾಗಿ ಕೇಳ್ತಾರೆ, ಹೌದಾ ಲೈಟಿಲ್ಲ ಹೋಗಿದ್ದೆ ನೀನು? ಹ್ಞೂ. ಅದು ₹2 ಹಿಂದಿನ ಕಾಲಕ್ಕೆ ಆಗಿತ್ತು ಹೊಸರುತ್ತೆ. ಫಸ್ಟ್ ಬೆಂಗಳೂರಿಗೆ ಬಂದ ದಿವಸನೇ ಲೈಟಿಲ್ದ ಹೋಗಿ ಅವ್ರ ರಾತ್ರಿ ಸಿಕ್ಕಾಕೊಂಡು ಅವನು ಪೊಲೀಸ್ ದುಡ್ಡು ಕೇಳಿದ, ದುಡ್ಡು ಇರಲಿಲ್ಲ ಕೊಡ್ಲಿಕ್ಕೆ. ಬಂತು ಅವ್ರಿಗೆ ಕೇಸೇ ಬುಕ್ ಮಾಡ್ದ. ಆಮೇಲೆ ಒಂದು ತಿಂಗಳಗಟ್ಟಲೆ ಅದು ನಡೆದಿತ್ತು. ಅದು ಹೋಗ್ಬೇಕಾದ್ರೆ ಎಷ್ಟೋ ದಿವಸ ಬರೋದು, ನಮ್ಮ ಇದೇ ಬರ್ತಿರ್ಲಿಲ್ಲ. ಮನೆಗೆ ಬಂತು, ಅವ್ನು ಹೇಳ್ಕೊಟ್ಟಿದ್ದ. ಹೌದಾ ಹೂ ಅಂದ್ಬಿಟ್ರೆ ಮುಗಿದೋಗುತ್ತೆ, ಇಲ್ಲ ಒಂದು ಕೇಸ್ ಬೆಳೆಯುತ್ತೆ ಅಂತ ಹೇಳಿದ್ದ ಪಾಪ. ಅವ್ನು ಪೊಲೀಸ್ ಆಮೇಲೆ ಒಳ್ಳೆ ಬುದ್ಧಿ ಬಂತು ಅವನಿಗೆ. ಅದು ಹೌದು. ಆ ತಕ್ಷಣ ₹2 ಐದು ಕಾಲಿಗೆ ₹2 ಅಂದರೆ ಹೆವಿ ದೊಡ್ಡ ಅಮೌಂಟೇ ಅದು. ನಾವು ಹಾಸ್ಟ್ಲಿ ₹35 ಕೊಡೋದು, ₹2 ಇಲ್ಲಿ ಕೊಟ್ಟರೆ ಎಷ್ಟು ಹೋಗುತ್ತೆ ಅಲ್ಲಿಗೆ? ಮತ್ತು ಅಷ್ಟು ಮುಗಿದೋಯ್ತು. ಇಲ್ಲ ಜಾಸ್ತಿ ಆಗುತ್ತೆ, ಕಷ್ಟ ಆಗುತ್ತೆ, ಟೈಮು ಹೋಗುತ್ತೆ. ಅದು ಯಾತಕ್ಕೆ ಹೇಳಿದೆ ಅಂದರೆ ಅದು ಅನುಭವಿಸಿದ್ರೆ ಗೊತ್ತಾಗುತ್ತೆ. ಅವರ ತಪ್ಪನ್ನು ಒಪ್ಕೊಳ್ಳೋದ್ರಲ್ಲಿ ಇರೋ ಗುಣ ಸಾಧಿಸೋದ್ರಲ್ಲಿರೋದಿಲ್ಲ. ಯಾಹೀತಿ ತೇನೋಕ್ತ ಉದಾರ ಕರ್ಮಣ ಕರ್ಣೋ ಯಯೌ ತಂ ಪ್ರಣಮ್ಯೆ ಸೀತಾರಂ ತಥಾ ಏಕಲವ್ಯೋಪಿ ನಿರಾಕೃತೋ ಮುನಾ ದ್ರೋಣೇನ ತಸ್ಯ ಪ್ರತಿಮಾಂ ವನೆ ಅರ್ಚಯತ್. ಇದು ಕರ್ಣನ ವಿಷಯ ಮುಗಿತೀಗ. ಉದಾರ ಕರ್ಮಣ, ದೇವರು ಎಷ್ಟು ಉದಾರಿ ಅಂತ ಹೇಳ್ತಾರೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಅನುಗ್ರಹಕ್ಕೆ ಅನುಗ್ರಹ, ಶಿಕ್ಷೆಗೆ ಶಿಕ್ಷೆ. ಎಕ್ಸ್ಟ್ರೀಮ್ ಇದ್ದಾಗ ಏನು ಮಾಡ್ತಾರೆ ಮೂರ್ಖರು?
ಒಳ್ಳೆ ಗುಣ ಎಲ್ಲ ಬಿಟ್ಬಿಟ್ಟು ಪನಿಷ್ಮೆಂಟ್ ಮಾಡಿಬಿಡ್ತಾರೆ. ಕೆಲವರು ದೋಷ ಬಿಟ್ಬಿಟ್ಟು ಬರೀ ಇದು ಮಾಡ್ತಾರೆ. ಇದೇವ್ರು ಎರಡೂ ಇಲ್ಲ. ಉದಾರ ಕರ್ಮಣ ಇಲ್ಲ, ಅದಕ್ಕೋಸ್ಕರನೇ ಉದಾರ ಕರ್ಮ ಅಂದ್ರೆ. ಉದಾರ ಅಂದ್ರೆ ಉತ್ಕೃಷ್ಟ. ಉತ್ಕೃಷ್ಟ ಕರ್ಮ ಅಂದ್ರೇನು? ಪಕ್ಷಪಾತಾದಿ ದೋಷರಹಿತವಾದಂಥ ಕೆಲಸ ಮಾಡುವವನು. ಅವೆಲ್ಲ ಇದೇನಿದೆ ನೋಡಿ, ಈಗ ಪ್ರಮಾದಿ ಭವಿತಾಚ ಅಸ್ತ್ರ ಸಂಖ್ಯೆ. ಅಸ್ತ್ರ ಸಂಖ್ಯೆ ನಿಮಗೆಲ್ಲ ಬಿಟ್ಟು ಮರೆತು ಹೋಗುತ್ತೆ, ಉಪಯೋಗಕ್ಕೆ ಬರೋದಿಲ್ಲ, ವೇಸ್ಟ್. ಪ್ರಮಾದ ಅಂದ್ರೇನು? ಮರೆತು ಹೋಗುತ್ತೆ. ಅಂತ್ಯಕಾಲಕ್ಕೆ ನೀವು ಯಾವುದೇ ಏನು ಮಾಡ್ತಾರೆ ನೆನಪಿಗೆ ಬರ್ತಾ ಇಲ್ಲ ಅಸ್ತ್ರಗಳು. ಹಾಗಾಯ್ತು. ಎಷ್ಟೊತ್ತು ನಮಗೆ ಅನಿಸ್ತದೆ ಕೆಲವು ವಿಷಯ ಆ ಕಾಲಕ್ಕೆ ಮನೆಯಲ್ಲಿ ಬರೋದ್ರ ಜ್ಞಾಪಕ ಇಲ್ಲ, ಅದು ಹೋದ್ಮೇಲೆ ಬರುತ್ತೆ, ಜ್ಞಾಪಕ ಬರುತ್ತೆ, ಉಪಯೋಗನೇ ಇಲ್ಲ. ಏನು ಏನು ಅಲ್ಲ, ಒಬ್ಬ ಸುಳ್ಕಾತ ಎಂಥ ಕಾರಣ ಅವೆಲ್ಲ ಕೂಡ ಆ ಕಾರಣ ಕೊಡಕ್ಕೆ ಬರುತ್ತೆ ಅದಕ್ಕೆ. ಆಮೇಲೆ ಕಳ್ಳರು ಕೂಡ ಹೇಳೋದು, ಏನು ಸರ್ ನೀವು ಪೊಲೀಸರಿಗೆ ಆರ್ಗ್ಯೂ ಮಾಡೋದು, ನಾವೇ ಇದ್ದೇನೆ ಅಂತ ನೀವೆಲ್ಲ ಇದ್ದೀರಿ, ನಿಮ್ಗೆ ಎಷ್ಟು ಕೆಲಸ ಸಿಗುತ್ತೆ ಗೊತ್ತಾ ನಮ್ಮಿಂದ? ಹೌದಲ್ಲ, ಗೊತ್ತೇ ಇದ್ದಿಲ್ಲ ಬಿಟ್ಬಿಡ್ತೀರಾ? ಸಾಧ್ಯ ಇಲ್ಲ. ಇಲ್ಲಿ ನಮಗೆ ಆಪತ್ತೇ ಇಲ್ಲ. ಕೆಲಸಕ್ಕೋಸ್ಕರ ಯಾರು ಅಪಾಯಿಂಟ್ ಮಾಡೋದಿಲ್ಲ, ಕಾರ್ಯಕ್ಕೋಸ್ಕರ ಆಗ್ತಾರೆ. ಕೆಲಸ ಯಾರು ಕೊಟ್ಟರೆ ನೀನು ಉದ್ಧಾರ ಆಗಲಿ ಅಂತ ಕೊಡೋದಿಲ್ಲ, ಅದು ಆಫೀಸ್ ಬೆಳೀಲಿ ಅಂತ ಕೊಡ್ತಾರೆ. ಅದಕ್ಕೆ ನಿನಗೆ ಕಾಣಿಕೆ ಕೊಡ್ತಾರೆ ಅಷ್ಟೇ ಹೊರತು ನಿನ್ನ ಮನೆಗೆ ಉದ್ಧಾರ ಮಾಡಿಕಂತೂ ಕೊಡೋದಿಲ್ಲ. ಸೇವೆ ಮಾಡಿದ್ರೆ ಪ್ರತಿಫಲ ಅಷ್ಟೇ. ಅದರಿಂದ ರಾಂಗ್ ಆರ್ಗ್ಯುಮೆಂಟ್. ಎಲ್ಲದಕ್ಕೆ ಹಾಗೆ ಕೊಟ್ಬಿಟ್ರೆ ಜನ ಮೋಸ ಅಲ್ವಾಗ. ನಾವು ಹೇಳ್ತೇವೆ, ಯಾಕಂದ್ರೆ ಊಟಕ್ಕೆ ಕೂತು ಯಾರ ಬದುಕೆ ಎಲ್ಲ ದೇವ್ರು ಪ್ರೇರೇಪಣೆ ಮಾಡಿದ್ದಾನೆ, ಅದಕ್ಕೆ ನಾನು ತಿಂತಾ ಇದ್ದೇನೆ, ರುಚಿ ಬೇರೆ ಕೊಟ್ಟಿದ್ದಾನೆ, ಅದು ಬೇರೆ. ಓ ಒಳ್ಳೆ ಅಂತ ಹೇಳೋದಿಲ್ಲ, ಹುಚ್ಚ ಅಂತ ಕರೀತಾರೆ. ಅರ್ಥ ಆಯ್ತಾ? ಎಂದು ಮಾಡಿಕೊಡೋದು ಹಾಗೆ. ಅದು ಏನಂತಾರೆ ಅದಕ್ಕೆ? ರಾಂಗ್ ಅಪ್ಲಿಕೇಶನ್. ಅದು ಅನುಸಂಧಾನ ಸರಿ ಇಲ್ಲ ಅವನಿಗೆ, ಮಿಸ್ಯೂಸ್ ಮಾಡ್ತಾರೆ, ಅಂಡು ಅಡ್ವಾಂಟೇಜ್ ತಗೋತಾರೆ ಅಂತಾರಲ್ಲ ಹಾಗೆ ತಗೊಳ್ಬಾರದು. ಧರ್ಮರಾಜ ಹಾಗೆ ಮಾಡಿದ. ಏನು ದುರ್ಯೋಧನ ಬುದ್ಧಿ ಹಾಕಿಕೊಟ್ಟ, ನಮಗೆ ಈ ರೀತಿ ಬುದ್ಧಿ ಕೊಟ್ಟ, ಯುದ್ಧ ಸೋತ್ವಿ, ನಾವೀಗ ವನವಾಸಕ್ಕೆ ಬಂದಿದ್ದೀವಿ, ಅನುಭವಿಸೋದು ಅಷ್ಟೇ ಹೇಳಿದೆ. ತಪ್ಪು ಅಂತ ಹೇಳಿ, ಇದು ತಪ್ಪಿತ್ತು, ಇದು ಶಾಸ್ತ್ರ ತಪ್ಪು ಅಪ್ಲೈ ಮಾಡ್ತಾ ಇದ್ದೀನಿ. ಅಲ್ಲಿ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ, ಮುಂದೆ ಬರುತ್ತೆ ಅದು. ದೇವರೇ ಇಲ್ಲ, ಗೊತ್ತಾಯ್ತಾ? ಎಲ್ಲ ನಾನೇ ಮಾಡ್ತೀನಿ ಎಂಬುದು ಎಷ್ಟು ಪಾಪಿನೋ ಅಷ್ಟು ಗೊತ್ತಾಯ್ತಾ? ತನ್ನ ಜವಾಬ್ದಾರಿ ಎಲ್ಲರೂ ದೇವರೇ ಮಾಡಿಸ್ತಾನೆ ಅಂತ ಹೇಳಿದ್ರೆ ಅವರಿಗಿಂತ ಹೆಚ್ಚು ಪಾಪಿ ಅಂತ ಹೇಳ್ತಾರೆ. ಗೊತ್ತಾ? ಆಚಾರ್ಯ ಹೇಳ್ಬೇಕಾರೆ ಅವ್ರಿಗಿಂತ ಹೆಚ್ಚು ಪಾಪಿ ಅವನು. ಯಾಕೆ ದೇವ್ರನ್ನ ಮೋಸ ಮಾಡ್ತಾನೆ ದೇವರಿಗೆ. ಫಲ ಅಂದರೆ ದೇವ್ರಿಗೆ ಒಂದು ಮಿಸ್ಯೂಸ್ ಮಾಡ್ತಾನೆ ದೇವ್ರ ಕಾನ್ಸೆಪ್ಟ್. ಸುಳ್ಳು ಬೇರೆ, ಮೋಸ ಬೇರೆ. ಗೊತ್ತಾಯ್ತಾ? ಪರೀಕ್ಷೆಯಲ್ಲಿ ಫೇಲ್ ಆದ, ಅದು ಅಪರಾಧ ಅಲ್ಲ, ದಡ್ಡ ಅಂತ ಅಷ್ಟೇ ಆಯ್ತು ಅಷ್ಟೇ. ಕಾಪಿ ಮಾಡಿದ ಏನಾಯ್ತು? ಮೋಸ, ಅದು ದ್ರೋಹ. ತುಂಬ ಜನ ಗೊತ್ತಿಲ್ಲ, ದಡ್ಡ ಬೇರೆ ಮೂರ್ಖ ಬೇರೆ. ದಡ್ಡ ಇದ್ದಾನೆ, ಮೋಸಗಾರ ಇದ್ದ. ಅದಕ್ಕೇನೆ ದಡ್ಡದಿಂದ ನಾವು ಏನು ಮಾಡ್ಬೋದು? ಕೊನೆಗೆ ಸೃಷ್ಟಿ ಮಾಡ್ಬೋದು ಅಷ್ಟೇ. ದಡ್ಡತನ ಅಪರಾಧ, ಅದು ಜನ್ಮಾಂತರ ದೋಷ ಅದು. ಬಟ್ ಅವನು ಅಪರಾಧ ಮಾಡ್ದ ಅಂತ ಇದು ಮಾಡಕ್ಕೆ ಬರೋದಿಲ್ಲ. ಅದು ಭಾರಿ ಬುದ್ಧಿವಂತ, ಮೋಸ ಮಾಡ್ದ, ಅದು ಅಪರಾಧ. ಸೊ ಹೆಚ್ಚು ಅಪರಾಧ ಮಾಡೋದು ಯಾರೋ ತಿಳುವಳಿಕೆ ಇದ್ದವರೇ, ಬುದ್ಧಿವಂತರೇ ಮಾಡೋದು. ಆದ್ರಿಂದ ಅದಕ್ಕೆ ದೇವ್ರ ಬುದ್ಧಿ ಕೊಟ್ಟ ಧಿಯೋ ಯೋನ ಪ್ರಚೋದ. ಅಂದರೆ ಧೀ ಶಬ್ದಕ್ಕೆ ಒಳ್ಳೆ ಬುದ್ಧಿ ಅಂತ ಅರ್ಥ. ದುಡ್ಡು ಕೊಡಿ ಅಂತ ಹೇಳಿದ್ರೆ ಬ್ಲಾಕ್ ಮನಿ ಕೊಡಿ ಅಂತ ಅರ್ಥನಾ? ಒಳ್ಳೆ ಸಂಪಾದನೆ ಅಂತ ಅರ್ಥ. ಈಗ ಆಮೇಲೆ ಸರ್ಟಿಫಿಕೇಟ್ ಒಳ್ಳೇದು ಕೊಡಿ ಅಂತ ಅರ್ಥ. ಚಾಕು ಕೊಡಿ, ಬರೆಯೋದು ಕೊಡಿ, ಪೆನ್ ಕೊಡಿ, ಬರೆಯೋದು ಕೊಡಿ ಅಂತ ಅರ್ಥ. ಪೆನ್ ಕೊಟ್ಟ ಬರೆಯೋ ಪೆನ್ ಅಂತ ಕೇಳಲಿಲ್ಲ ಅಂತ ಹೇಳಬಾರ್ದು. ಪೆನ್ ಅಂದ್ರೆ ಏನರ್ಥ? ಬರೆಯೋದೇ ಎಲ್ಲ ಅರ್ಥ. ಅದರಿಂದ ಧಿಯ ಅದು ಸುಧೀಯ ಅಂತ ಒಳ್ಳೆ ಬುದ್ಧಿಯನ್ನು ಕೊಡು ಅಂತಾನೆ ಅರ್ಥ. ಇಲ್ಲದವರು ಏನಾಗ್ತದೆ, ಯಾವುದೋ ಬುದ್ಧಿ ಕೊಟ್ಟಿದ್ದೀರಲ್ಲ ಹೋಗುತ್ತೆ ಕೇಳಿದರೆ ಅದು ಬುದ್ಧಿ ಅಂತ ಕರೆಯೋದಿಲ್ಲ, ಅದು ಹಾಳಾಗ್ತಾರೆ. ಅದಕ್ಕೆ ಸುಧೀ ಶ್ರೇಯಂ ಅಂತ ಆಚಾರ್ಯ ಬಗ್ಗೆ ಹೇಳ್ಬೇಕು. ಸುಧೀಹಿ ಆಚಾರ್ಯ ನಂತರ ಸುಧೀಹಿ, ಒಳ್ಳೆ ಜ್ಞಾನಿಗಳು ಆಚಾರ್ಯ. ನಮಗೆ ಎಂಥದ್ದು ಒಳ್ಳೆ ಬುದ್ಧಿನೇ ಕೊಡಬೇಕು. ಯಾಹೀತಿ ತೇನೋಕ್ತ ಉದಾರ ಕರ್ಮಣ ಕರ್ಣೋ ಯಯೌತಂ ಪ್ರಣಮ್ಯೇಷಿತಾರಂ. ಪ್ರಣಮ್ಯ ಈಶಿತಾರಂ ನೋಡಿ, ಈಶಾವಾಸ್ಯಂ ಈಶಿತಾರಂ. ಮತ್ತೆ ಮಾತೇ ಇಲ್ಲ. ಸುಪ್ರೀಂ ಮೋಸ್ಟ್ ದೇವರು ನಾವು ತಪ್ಪು ಮಾಡಿದೆ ಅಂತ ಒಪ್ಕೊಂಡ, ಶಿಕ್ಷೆ ಅಕ್ಸೆಪ್ಟ್ ಮಾಡ್ದ, ನಾ ಕಾರಣ ಕೊಟ್ಟಿದ್ದೆ ಅದನ್ನು ಹೇಳಕ್ಕೆ ಹೋಗ್ಲಿಲ್ಲ. ಗೊತ್ತಾಯ್ತದ ಏನೋ ಬುದ್ಧಿ ಮಾಡಕ್ಕೆ ಹೋಗಿ ಮೋಸ ಆಯಿತು, ಇನ್ನೊಂದು ತಪ್ಪು ಮಾಡಿದೆ ಅಂತ ಗೊತ್ತಾಯ್ತಾಗ ಯಾವ್ದು ಇದು ಮಾಡಕ್ಕೆ ಹೋಗ್ಲಿ. ಇದು ಏಕಲವ್ಯನ ಕಥೆ. ಈಗ ತಥಾ ಏಕಲವ್ಯೋಪಿ ನಿರಾಕೃತೋ ಮುನಾ ದ್ರೋಣೇನ ತಸ್ಯ ಪ್ರತಿಮಾಂ ವನೇತ್ಯಯತೆ. ತಥಾ ಇಬ್ಬರು ನಿರಾಕೃತರಾದವರು, ಒಬ್ಬ ಕರ್ಣ, ಒಬ್ಬ ಏಕಲವ್ಯ. ಕರ್ಣನ ಮೊದಲು ಹೇಳಿದರು, ಈಗ ಏಕಲವ್ಯನ ಹೇಳ್ತಾರೆ. ಏಕಲವ್ಯ ಅಪಿ ನೋಡಿ, ಕರ್ಣ ಸೂತ, ಅವನು ನಿಷಾದ. ಡಿಫರೆನ್ಸ್ ಇದೆ. ಈಗ ಸೂತ ಯಾವ ಗುಂಪಿಗೆ ಬರ್ತಾನೆ? ವೇದಾಧಿಕಾರ ಇದೆ ಸೂತನಿಗೆ, ಅದಕ್ಕೇನೆ ಕೆಲವು ಅಸ್ತ್ರ ಹೇಳ್ಕೊಟ್ರು. ಬ್ರಹ್ಮಾಸ್ತ್ರ ಹೇಳ್ಕೊಡ್ಲಿಲ್ಲ, ಕೆಲವು ಅಸ್ತ್ರ ಇದೆ. ಇನ್ನು ವೇದಾಧಿಕಾರನೇ ಇಲ್ಲ. ಗೊತ್ತಾಯ್ತಾ? ಇನ್ನು ಲೋಯರ್ ಇದಕ್ಕೆ ಬಂದ ನಿಷಾದ. ತಥಾ ಏಕಲವ್ಯೋಪಿ ನಿರಾಕೃತ ಅಮುನ ದ್ರೋಣೇನ ತಶ್ಚ ಪ್ರತಿಮಾಂ ಮನೆ. ಇಬ್ಬರಿಗೂ ಕಾಂಪಿಟೇಷನ್ನು, ಸ್ಪರ್ಧೆ. ಅವನು ಹೇಳ್ಕೊಟ್ಟವ್ರ ಹತ್ರ ಹೋಗ್ತೀನಿ ಅಂತ ಹೋದ. ಈಗ ಹೇಳ್ಕೊಡೋದಿಲ್ಲ ಅಂತ ಹೇಳಿ ನಿಮ್ಮಿಂದನೇ ಹೇಳ್ಸ್ಕೊತೀನಿ ಅಂತ ಹಠ, ನಿಮ್ಮಿಂದನೇ ಹೇಳ್ಸ್ಕೊತೀನಿ ನಾನು ಅಂತ ಹೇಳಿ ಅವ್ರು ಪ್ರತಿಮಾ ಮಾಡ್ದ. ತಶ್ಚ ಪ್ರತಿಮಾಂ ವನೇ ಅರ್ಚಯಿತು. ಪ್ರತಿಮೆ ಮಣ್ಣಿಂದ, ಅದು ಕೂಡ ಮಣ್ಣಿನ ಪ್ರತಿಮೆ ಮಾಡ್ಕೊಂಡ್ಬಿಟ್ಟು ಅವ್ರ ಪೂಜೆ ಶುರು ಮಾಡಿದ. ದೇವನಿಗೆ ಗೊತ್ತೇ ಇಲ್ಲ, ಅವನಿಗೆ ಫಲ ಬರ್ತಿದೆ. ಬಹಳ ಆಶ್ಚರ್ಯ. ಅದು ಅರ್ಥ ಆಯ್ತಾ ನಿಮಗೆ? ಎಷ್ಟು ಪ್ರತಿಮಾ ಪೂಜೆಗೆ ಅರ್ಥ ಬಂದು ನ ಪ್ರತ್ಯೇಕೇನ ಹಿ ಸಹ. ಪ್ರತಿಮೆಗೆ ಅರ್ಥ ಇದೆ ಅಂತ ಆಯ್ತೋ ಇಲ್ಲ, ಈಗ ಅದು ಬೆಲೆ ಇದೆ ಅಂತ ಆಯ್ತೋ ಇಲ್ಲೋ,
ಅದು ಮಣ್ಣಿನ ಪ್ರತಿಮೆ. ಅದು ಮಾಡ್ಕೊಂಡ ಪೂಜೆ ಶುರು ಮಾಡ್ದ, ಅಸ್ತ್ರಾಭ್ಯಾಸನ ಶುರು ಮಾಡ್ದ. ಬಂತವನಿಗೆ ಒಳ್ಳೆ ಅರ್ಥವಿದ್ದೇನೆ ಬಂತವನಿಗೆ. ನಮ್ಗೆ ಈಗ ಗೊತ್ತಾಗ ಭಕ್ತಿಯಿಂದ ಏನಾಯ್ತು, ಈಗ ಅವ್ರು ಹೇಳ್ಕೊಡೋರಿಗೆ ಇದಿಲ್ಲ, ಗೊತ್ತಿಲ್ಲ, ಅವ್ರಿಗೆ ಜ್ಞಾನ ಬರ್ತಾ ಇದೆ. ಅದಕ್ಕೇನೆ ಪಿತೃಕಾರ್ಯ ಇತ್ಯಾದಿ ಮಾಡಿದಾಗ ಅವ್ರಿಗೆ ಗೊತ್ತು, ನಮಗೆ ನಮ್ಮ ಕೆಲಸ ಮಾಡಿಬಿಟ್ಟು ಏನಾಗುತ್ತದೋ ಅವ್ರು ಅನುಗ್ರಹ ಮಾಡೋ ಗುಂಪು ಬೇರೆ ಇದೆ, ಅವ್ರು ಮಾಡೇ ಮಾಡ್ತಾರೆ. ಸರಿಯಾಗಿ ತಿಳ್ಕೊಡೋದು ಒಳ್ಳೆ ಕಾರಣ ಇದೆ. ಪ್ರತಿಮಾ ಪೂಜೆಗೆ, ಪ್ರತೀಕಕ್ಕೆ, ಫೋಟೋಕ್ಕೆ ಎಲ್ಲದಕ್ಕೂ ಅರ್ಥ ಇದೆ ಎಂಬುದಕ್ಕೆ ಇದು ಒಳ್ಳೆ ದೃಷ್ಟಾಂತ. ಏನ ಅವಾಗೆಲ್ಲ ಅಂತರ್ಯಾಮಿ ಅಂತ ಅವಾಗೆಲ್ಲ ಏನು ಗೊತ್ತವ್ರಿಗೆ ಅಂತರ್ಯಾಮಿ ಅಲ್ಲ. ಅಂತರ್ಯಾಮಿ ಗೊತ್ತೀರಿ ಬಿಡ್ಯಾಕಾಗ್ತಿದೆ ಇವತ್ತೆ ಯಾವ ಥರದ್ದು ಇಲ್ಲ. ಅಸದುಪಾಸನೆ ಮಾಡೋದು. ಅಸದುಪಾಸನೆಗೂ ಫಲ ಇದೆ. ಎಂಥ ಫಲ ಇದೆ? ದುಷ್ಫಲ ಇದೆ. ಸದುಪಾಸನೆಗೆ ಪರಮ ಸತ್ಪುರುಷಾರ್ಥ ರೂಪನು ಹರಿಯೋ ಲೋಕಕ್ಕೆ ಎಂದು ಸದುಪಾಸನೆಯ ಮಾಳ್ಪರಿಗಿತ್ತಪನು ತನ್ನ ಬರೆದು ಸರ್ವಾರ್ಥಗಳ ಕಾಮಿಸುವವರಿಗೆ ನಗುತ ಅತಿ ಶೀಘ್ರದಿಂದಲೇ ಸುರಪತನಯ ಸುಯೋಧನರಿಗಿತ್ತಂತೆ ಕೊಡುತ್ತಿಪ್ಪ. ಅದರಿಂದ ಅಸದುಪಾಸನೆಗೂ ಫಲ ಇದೆ. ಸರಿಯಾಗಿ ಕಲೆಕ್ಷನ್ ಕೊಟ್ಟ ಫಲ ಇದೆ, ಬೈಟ್ ಬಂತು. ತಪ್ಪಾಗಿ ಮಾಡಿದ ಶಾರ್ಟ್ ಕೊಟ್ಟು ಡಬ ಅಂತ, ಅದಕ್ಕೂ ಫಲ ಇದೆಯಾ ಇಲ್ವಾ? ಗೊತ್ತಾಯ್ತಾ? ಅದರಿಂದ ಅಸದುಪಾಸನೆ ಮಾಡಿದ. ಕ್ಷತ್ರಿಯ ಅಲ್ಲ ಅವನು. ಆಕ್ಚುಲಿ ಇಬ್ಬರು ಕ್ಷತ್ರಿಯರ ಮಕ್ಕಳೇ. ಯಾರು ಕರ್ಣನೂ ಕ್ಷತ್ರಿಯರ ಮಗ, ಕುಂತಿ ಮಗ. ಅವನು ಕೂಡ ಒಳ್ಳೆ ರಾಜನ ಮಗ, ಅವನು ಕೂಡ. ಆದರೆ ಇವನು ಬೆಳೆದಿದ್ದು ಯಾರ ಹತ್ರ? ಸೂತ. ಅದಕ್ಕೆ ಜಾತಿ ಹೋಯ್ತು, ಸೂತ ಜಾತಿ ಬಂತು. ಆತ ಬೆಳೆದಿದ್ದು ಅವನು ಕೂಡ ಅಷ್ಟೇ, ಮಗನಿಗೆ ಕೊಟ್ಬಿಟ್ಟ. ಬಿಟ್ಟಿದ್ದಲ್ಲ, ಮಗ ಫ್ರೆಂಡ್ಸು ಕೊಟ್ಬಿಟ್ಟ, ಸಾಕು ನೀನು ಸಾಕು ಅಂದೆ. ಇವನಿಗೆ ಕೊಟ್ಟಿದ್ರಿಂದ ಇವನು ಸಂಸ್ಕಾರ ಎಲ್ಲ ಬಂತು, ನಿಷಾದನಾಗಿ ಜಾತಿ ಹೋಯ್ತು. ಅದಕ್ಕೆ ನಮ್ಮಲ್ಲಿ 3 ದಿವಸ ಸಂಧ್ಯಾನೆ ಬಿಟ್ಟು ಏನಾಗುತ್ತೆ, ಬ್ರಾಹ್ಮಣ್ಯ ಹೋಗ್ಬಿಡುತ್ತೆ. ಇವತ್ತು ಎಷ್ಟೋ ಜನ್ಮದಲ್ಲೇ ಮಾಡ್ತಾ ಇದ್ದಾರೆ ಪಾಪ. ಅವರು ಇದನ್ನು ಕೂತಿರ್ತಾರೆ, ಅವ್ರ ಅಗ್ರ ಪೂಜೆ ಅವರಿಗೆಲ್ಲ. ಏನ ಅದೇ 3 ದಿವಸನೇ ಹೇಳಿದ್ದು, 3 ದಿವಸ ಬಿಟ್ಟರು ಕೊಟ್ಟರೆ ಹೋಯ್ತಲ್ಲಿ. ಅದಕ್ಕೋಸ್ಕರ ಅಷ್ಟು ಡಿಸ್ಕಂಟಿನ್ಯೂ ಆದ ನೋಡ್ಕೋ. ಇದು ಎಕ್ಸ್ಪೈರ್ ಆಗಿಬಿಟ್ರೆ ಕೊಡೋದಿಲ್ವಲ್ಲ ಆ ಥರ. ಡ್ರೈವಿಂಗ್ ಲೈಸೆನ್ಸ್ ಇಲ್ಲ, ಎಕ್ಸ್ಪೈರ್ ಆಗಿಬಿಟ್ಟಿದೆ. ಆಗ ಸಿಕ್ಕಾಗ ಡ್ರೈವಿಂಗ್ ಲೈಸೆನ್ಸ್ ಇದೆ ಅಂತ ಹೇಳಕ್ಕೆ ಬರಲ್ಲ ನಿಮಗೆ. ಈಗ ಹೋಯ್ತದೆ. ರಿನ್ಯೂ ಆಗಿಲ್ಲ ಅಂದ್ರೆ ಏನರ್ಥ? ಲೈಸೆನ್ಸ್ ಇಲ್ಲ ಅಂತಾನೆ ಅರ್ಥ. ಅದಕ್ಕೇನೆ ಡೈಲಿ ಮಾಡ್ತಾನೆ ಇರ್ಬೇಕು. ಯಾವ ಕಾಲಕ್ಕೂ ಏನಾರು ಬಿಡಿ, ಏನಾರು ಬಿಡಿ. ಸೂತಕ್ಕೆ ಬಂದಾಗ ಕೂಡ ಏನು ಮಾಡಿದ್ರು? ಸಂಧ್ಯಾನೆ ಪೂರ್ತಿ ಬಿಡಾಗಿಲ್ಲ. ಯಾಕಂದ್ರೆ ಇನ್ನು ಹೋಗ್ಬಿಡುತ್ತಾನೆ. 10 ದಿವಸ ಬಿಟ್ಟು 3 ದಿವಸಕ್ಕೆ ಹೋಗುತ್ತೆ. 10 ದಿವಸ ಬಿಡಬೇಕಾದ ಪ್ರಸಂಗದಲ್ಲೂ ಬಿಡಬೇಕಾಗಿಲ್ಲ ಅಂತ ಅಷ್ಟು ಅದಕ್ಕೆ ಕಂಪಲ್ಸರಿ. ಅದು ಸರಿಯಾಗಿ ಹೇಳಿದರೆ ಎಲ್ಲರೂ ಮಾಡ್ತಾರೆ. ಅದು ಹೇಳಿದ್ರೆ ಸರಿಯಾಗಿ ಹೇಳೋದಿಲ್ಲ ಅಂತಂದ್ರೆ ಬಿಟ್ಬಿಡ್ತಾರೆ. ಕೊನೆಗೆ ಗೊತ್ತಾ, ಅಯ್ಯೋ ಎಂತ ಮೋಸ ಮಾಡಿದ್ರು ಅಂತ ಗೊತ್ತಾಗ. ಇವತ್ತು ವೆಹಿಕಲ್ ಕೊಡ್ತಾರಲ್ಲ, ಯಾವುದೋ ಗೂಡ್ಸ್ ತಗೊಳ್ಳಿ ನಿಮಗೆ, ಒಂದು ಲಿಟ್ರೇಚರ್ ಇಟ್ಟಿರ್ತಾರೆ ಜೊತೆಗೆ, ಗೊತ್ತಾಯ್ತಾ ಹೇಗೆ ಉಪಯೋಗಿಸ್ಬೇಕು ಏನು ಅಂತೇಳಿ. ಅದ್ರ ಪ್ರಕಾರ ನಡ್ಕೊಂಡ್ರೆ ಅವ್ರು ಜವಾಬ್ದಾರರು. ಎತ್ತಿಕೊಂಡು ಮಾಡಿದ್ರೆ ನೋ ಅಂತ ಹೇಳಿ. ಕಾರ್ ವೆಹಿಕಲ್ ತಗೋತೀರಿ, ಫಸ್ಟ್ 500 ಹೀಗೆ ಹೋಗಬೇಕು ಎಲ್ಲ ಕೊಟ್ಟಿರ್ತಾರೆ. ಅದು ಸರಿಯಾಗಿ ಫಾಲೋ ಮಾಡಿದರೆ ಅವ್ರದ್ದು ಜವಾಬ್ದಾರಿ, ಗ್ಯಾರಂಟಿ ಕೊಡ್ತಾರೆ. ಮಿಸ್ಯೂಸ್ ಮಾಡಿದರೆ ಗೋಡೆ ಕೊಟ್ಟು ಗ್ಯಾರಂಟಿ ಕೊಡ್ತಾರಾ? ಕೊಡೋದಿಲ್ಲ. ಆ ದೃಷ್ಟಿಯಲ್ಲಿ ನಮ್ಮ ದೇಹ ಕೊಟ್ಟ ಪರಮಾತ್ಮ ಏನು ಮಾಡಿದ್ದಾನೆ? ಎಲ್ಲ ಶ್ರುತಿ ಅಂದರೆ ಧರ್ಮಶಾಸ್ತ್ರ ಪೂರ್ತಿ ಇರೋದು. ಹೇಗೆ ಉಪಯೋಗಿಸ್ಬೇಕು ಅಂತ ಹೇಳಿ, ಹೇಗೆ ಉಪಯೋಗಿಸ್ಬೇಕು ಅದನ್ನು. ವ್ರತ ಉಪವಾಸ ಮಾಡಬೇಕು. ದೇಹ ಏನಾಗ್ತಿರುತ್ತಾಗ ಓವರ್ ಆಯಿಲ್ ಮಾಡಿದಾಗ ನಾವು ವೆಹಿಕಲ್ನ ಕ್ಲೀನಾಗಿರುತ್ತೆ. ಏಕಾಸಿ ಮಾಡೋದ್ರಿಂದ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ತುಂಬ ಹೀಟ್ ಆದಾಗ ಏನು ಮಾಡ್ತಾರೆ? ನಿಲ್ಲಿಸ್ತಾರೆ ವೆಹಿಕಲ್ನ, ಮತ್ತೆ ನೀರು ಹಾಕಿ ಸರಿ ಮಾಡ್ತಾರೆ. ಆ ಥರ ಅದು ವ್ಯವಸ್ಥೆ ಇದೆ. ದೇಹ ಒಂದು ವೆಹಿಕಲ್ ಅಷ್ಟೇ, ದೇಹ ಕೂಡ ವೆಹಿಕಲ್ಲೇ. ವೆಹಿಕಲ್ ಸರಿಯಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ. ಹಾಂ ಹಾಂ ಅಯ್ಯೋ ಹೇಳಿದ್ದೆ ನಿಮಗೆ. ಇದೇ ಹೋಯ್ತು, ಬ್ರಾಹ್ಮಣ್ಯ ಹೋಯ್ತು ಅಂತ ಹೇಳಿದ್ಮೇಲೆ ಮುಗಿತು ಕಥೆ. ಇನ್ವ್ಯಾಲಿಡ್ ಇವತ್ತು ಅಂಥವ್ರು ಪವಮಾನವ ಮಾಡ್ತಾ ಕೂತಿರ್ತಾರೆ. ಅವ್ರು ಭೌತಿಕ ಶಾಸ್ತ್ರ ಮಾಡ್ತಾ ಕೂತಿರ್ತಾರೆ. ಅವ್ರಿಗೆ ಏನೂ ಗೊತ್ತಿಲ್ಲ ಅದರೊಳಗೆ. ನಾನೂ ಮಾಡ್ಬೇಕು, ಅವ್ರು ಮಾಡಿದ್ರೆ ನಾನೂ ಮಾಡ್ಬೇಕಂತೆ. ಅದು ಏನು ಅರ್ಥ ಇಲ್ಲ ಅದು. ಇವರು ಕೂಡ ಅಷ್ಟೇ, ಹಾಗೆಲ್ಲ ಮಾಡಿಸ್ಬಾರ್ದು. ಏನು ಗೊತ್ತಂತ ಮಾಡ್ತೀಯಪ್ಪ ನೀನೀಗ? ಏನು ಗೊತ್ತು ಅಂತ ಮಾಡ್ತೀಯ ಹೇಳು? ಅರ್ಥ ಇದೆಯಾ ಅದಕ್ಕೆ? ಸಾಧ್ಯ ಇಲ್ಲ. ಮತ್ತು ಸಂಧ್ಯಾನೆ ಮಾಡೋದು ಅಭ್ಯಾಸ ಮಾಡೋ ಅಂತ ಹೇಳ್ಬೇಕು. ಯಾಕೆ ಹೇಳೋದಿಲ್ಲ? ದೊಡ್ಡ ಗಿರಾಕಿ ಮಿಸ್ ಆಗಿಬಿಡ್ತಾರೆ. ಆಮೇಲೆ 1 ಲಕ್ಷ 2 ಲಕ್ಷ ಬಿಲ್ ಮಾಡ್ಬೋದು ಅವ್ರ ಹತ್ರ. ಟೆಂಪ್ಟ್ ಆಗ್ತಾರೆ. ಅದು ಹೋಯ್ತು. ನಮ್ಮ ಒಬ್ಬರು ಬರದೇ ಹೋದ್ರೂ ಪರವಾಗಿಲ್ಲ. ನಾನಿವತ್ತು ಯಾರು ಬರಲಿಲ್ಲ ಅಂತೇಳಿ ಯಾರು ಸಿಗಲಿ, ವೆಹಿಕಲ್ ಸಿಗಲಿ, ಕಂಡೌನ್ ಡ್ರೈವ್ ಮಾಡಂತ ಹೇಳ್ತೀರಾ? ಏನು ಗೊತ್ತಿರ್ಬೇಕು ಅವರಿಗೆ? ಡ್ರೈವಿಂಗ್ ಗೊತ್ತಿರ್ಬೇಕು ಅವ್ರಿಗೆ ಬೇಸಿಕಲಿ. ಏನೋ ಮಾಡ್ಬಿಡೋದು, ಇಲ್ಲಿ ಸಾಯ್ತಾರೆ, ಅಲ್ಲಿ ಸಾಯ್ತಾರೆ ಅಷ್ಟೇ. ಆಮೇಲೆ ಅದು ಮಿನಿಮಮ್ ಆ ಫೀಲ್ಡ್ನಲ್ಲಿ ಜ್ಞಾನ ಇರಬೇಕು. ಅದಿಲ್ಲದವರು ತಪ್ಪಾಗುತ್ತೆ. ಇವ್ರು ಎಜುಕೇಟ್ ಮಾಡಬೇಕು, ಮಾಡಲ್ಲ. ಅದು ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಮಾಡಲೇಬೇಕು. ಹೇಳಿದ್ದಾರೆ, ಮಾಡ್ತಾರೆ. ಯಾಹೀತಿ ತೇನೋಕ್ತ ಉದಾರ ಕರ್ಮಣ ಕರ್ಣೋ ಯಯೌ ತಂ ಪ್ರಣಮ್ಯೇ ಸೀತಾರಂ ಪಥ್ಯ ಹೇಳೋದೆಲ್ಲ ಡಾಕ್ಟ್ರ್ ಕೆಲಸ ಹೌದಲ್ಲ. ಔಷಧಿ ಕೊಟ್ಟು ಏನು ಹೇಳ್ತಾನೆ? ಪಥ್ಯ ಎಲ್ಲ ಹೇಳ್ತಾನಂತ, ತಗೊಳ್ಳೋ ಮೆಥಡ್ ಹೇಳ್ತಾನೆ, ಫಾಲೋ ಮಾಡಬೇಕು. ಇವತ್ತು ಏನು ಕೊಡದೆ ಸುಮ್ಮನೆ ತಗೊಳ್ಳೋ ಅಂತ ಹೇಳೋದಿಲ್ಲ. ಅವನಿಗೆ ಹೇಳಿದವ್ರು ಇವ್ನು ಕೇಳ್ತಾನೆ, ಹೋಗ್ಬಿಟ್ರೆ ಏನು ಹೇಳಿ, ಇನ್ನೊಮ್ಮೆ ಹೇಳಿ, ಮತ್ತೊಮ್ಮೆ ಹೇಳಿ ಅಂತ ಕೇಳ್ತಾನೆ. ಮತ್ತೆ ಯಾಕೆ? ಇವ್ನು ವಾಸಿ ಆಗ್ಬೇಕು, ಇವ್ರಿಗೆ ಕನ್ಸರ್ನ್ ಇದೆ. ಈಗ
ಆ ಥರ ಇವರು ಇರಬೇಕು, ಪುರೋಹಿತರು ಆ ಥರ ನಡ್ಕೊಂಡಾಗ ಒಳ್ಳೆ ಕೆಲಸ ಆಗುತ್ತೆ, ಅವರಿಗೂ ಉಪಯೋಗ, ಅವರಿಗೂ ಭಾರಿ ಪುಣ್ಯ ಬರುತ್ತೆ, ಇವ್ರಿಗೂ ಇದಾಗುತ್ತೆ. ಹಾಂ ಹಾಂ ಇನ್ನು ಬರುತ್ತೆ ನೋಡಿ, ಮುಂದೆ ಹೇಳ್ತಾರೆ ಈಗ ಏನು ಹೇಗೆ ಬಂತ. ಹಾಂ ಈಗ ಹೇಳ್ತಾರೆ, ಈಗ ಅದೆಲ್ಲ ಹೇಳ್ತಾರೆ ಅಂತ ಹೇಳಿದ್ನಲ್ಲ, ಎಲ್ಲ ಬರುತ್ತೆ ಈಗ. ವನೇ ಅರ್ಚಯತೆ, ಪೂಜೆ ಮಾಡಿದವು. ತತಃ ಕದಾಚಿತ್ ಧೃತರಾಷ್ಟ್ರಪುತ್ರೈ ಪಾಂಡೋ ಸುತ ಮೃಗಯಾಂ ಸಂಪ್ರಯಾತಾಃ ಅಗ್ರೆ ಗಚ್ಚನ್ ಸಾರಮೇಯೋರುರಾವ ಧರ್ಮಾತ್ಮಜಸ್ಯಾತ್ರ ವನೇ ಮೃಗಾರ್ಥೀ. ತತಃ ಕದಾಚಿತ್ ಧೃತರಾಷ್ಟ್ರಪುತ್ರೈ ಪಾಂಡೋಃ ಸುತಾಃ ಮೃಗಯಾಂ ಸಂಪ್ರಯಾತಾಃ ಅಗ್ರೆ ಗಚ್ಚನ್ ಸಾರಮೇಯಃ ರುರಾವ ಧರ್ಮಾತ್ಮಜಸ್ಯ ಅತ್ರ ವನೇ ಮೃಗಾರ್ಥಿ. ತತಃ ಅನಂತರ ಕದಾಚಿತ್ ಒಮ್ಮೆ ಧೃತರಾಷ್ಟ್ರಪುತ್ರೈ ಪಾಂಡೋಸುತಾಃ ಧೃತರಾಷ್ಟ್ರಪುತ್ರರ ಸಮೇತ ಪಾಂಡವರು ಮೃಗಯಾಂ ಸಂಪ್ರಯಾತಾಃ ಒಂದು ಬೇಟೆಗೆ ಅಂತ ಹೊರಟು. ಅದು ಕೂಡ ಕ್ಷತ್ರಿಯರ ಕರ್ತವ್ಯ. ಕ್ರೂರಮೃಗನ ಬೇಟೆ ಆಡಿಬಿಟ್ಟು ಬ್ಯಾಲೆನ್ಸ್ ಮಾಡಬೇಕು. ಉಳಿದವರೆಲ್ಲ ಹೊಡಿಬೇಕು. ಲೈಸೆನ್ಸ್ ಯಾತಕ್ಕೆ ಕೊಡ್ತಾರೆ ಅಂತ ಕೇಳಿದ್ರೆ ಕ್ರೂರಮೃಗಗಳಿಂದಾಗಿ ವನವಾಸಿಗಳಿಗೆ ತುಂಬ ತೊಂದರೆ ಆಗುತ್ತೆ, ಗೊತ್ತಾಯ್ತಾ. ಅದರಿಂದ ಏನು ಮಾಡಬೇಕು, ಬ್ಯಾಲೆನ್ಸ್ ಎಲ್ಲರನ್ನೂ ಕೊಲ್ಲೋದಿಲ್ಲ, ಅದು ವಿಘ್ನ ಮಾಡೋರು ಮಾತ್ರ ಹೊಡಿತಾರೆ. ಹಾಗಾಗಿ ಹೋಗ್ತಾ ಇರ್ತಾರೆ. ಮೃಗಯಾಂ ಸಂಪ್ರಯಾತಾಃ ಅಗ್ರೇ ಗಚ್ಚನ್ ಸಾರಮೇಯ ರುರಾವ. ಆಗ ಒಂದು ನಾಯಿ, ಧರ್ಮರಾಜನ ನಾಯಿ, ನಮಗೆ ಧರ್ಮರಾಜನ ನಾಯಿ ಸಾಕಿದ್ದ, ನಾವ್ಯಾಕೆ ಸಾಕಬಾರದು, ಈ ಥರ ಇಂಥ ಯೋಚನೆ ಜಾಸ್ತಿ ಬರೋದು. ಅಂತ ಪರಮಧರ್ಮಿಷ್ಠ ಆತ ಸಾಕಿದ್ರೆ ನಮ್ಮನ್ನ ಯಾಕೆ ಬೈತೀರಿ ಅಂತ ಕೇಳಿದರೆ, ಅವರು ಕ್ಷತ್ರಿಯರು. ಬೇಟೆ ನಾಯಿ ಅದು, ಈ ನಾಯಿ ಅಲ್ಲ ಅದು, ಬೊಗಳ ನಾಯಿ, ಮನೆ ನಾಯಿಗಳಲ್ಲ. ಬೇಟೆ ನಾಯಿ ಯಾತಕ್ಕೆ ಬೇಕು ಅವರಿಗೆ? ಬೇಟೆಗೆ ಬೇಕೇ ಬೇಕು. ಅದು ಪೊಲೀಸ್ನಲ್ಲಿ ನಾಯಿ ಇಟ್ಕೊಂಡ್ರಿಲ್ಲ, ಕಾಡರಿಲ್ಲ ನಾಯಿಗಳು ಬೇಕದು. ಆದ್ದರಿಂದ ಅದು ಎಲ್ಲ ನಾವು ಗನ್ ಇಟ್ಕೊಳಕ್ಕೆ ಬರುತ್ತೆ, ಅವ್ರು ಗನ್ ಇಟ್ಕೊಂಡ್ರು ಅಂತೇಳಿ ಅವ್ರಿಗೆ ನೆಸಿಟಿದೆ ಇಟ್ಕೋತಾರೆ. ಅಂಥ ನಾಯಿ ಧರ್ಮರಾಜನ ನಾಯಿ ಹೊಗಳ್ತಾ ಮುಂದೆ ಅದು ಗುರುತು ಸಿಗ್ತದಕ್ಕೆ, ಇಲ್ಲೇನೋ ಇದೆ ಅಂತ ಹೇಳಿ ಇದೆ ಅಂತ ಹೇಳ್ಕೊಂಡು ಹೋಯ್ತದು. ಅವಾಗ ಏನಾಯ್ತು, ಮನೆ ರುರಾವ್ ನೋಡಿ ಜೋರಾಗಿ ಕೂಗಿ ಬೊಗಳುತ್ತೆ. ರುರಾವ್ ಅಂದ್ರೆ ಬೊಗಳಿತು, ಮೃಗಾರ್ಥಿ. ಆಗ ಶ್ರುತ್ವಾ ರಾವಂ ಸಾರಮೇಯಶ್ಚ ದೂರಾತ್ ಶರೈರ್ಮುಖಂ ಶಬ್ದ ವೇಧಿ ಪುಪೂರೇ ಸ ಏಕಲವ್ಯೋ ಪ್ರಣಮಸ್ಯ ನಾಕರೋತ್ ಶ್ವಾಪೂರಿತಾಸ್ಯಃ ಪಾಂಡವಾನಭ್ಯಯಾತ್ ಸಹ. ಶ್ರುತ್ವಾ ರಾವಂ ಸಾರಮೇಯಶ್ಚ ದೂರಾತ್ ಶರೈಃ ಮುಖಂ ಶಬ್ದವೇಧಿ ಪುಪೂರೇ ಸಹ ಏಕಲವ್ಯಃ ಪ್ರಣಮ್ ಅಸ್ಯ ನ ಅಕರೋತ್ ಶ್ವ ಪೂರಿತಾಸ್ಯಃ ಪಾಂಡವಾನ್ ಅಭ್ಯಯಾತ್ ಸಹ. ಶ್ರುತ್ವಾ ರಾವಂ ಸಾರಮೇಯಸ್ಯ ರಾವಂ ಶ್ರುತ್ವಾ. ಸಾರಮೇಯ ಅಂದರೆ ನಾಯಿ, ಆ್ಯಕ್ಚುಲಿ ಅಸಾರಮೇಯ ಆ್ಯಕ್ಚುಲಿ ಗೊತ್ತಾಯ್ತು. ಅಸಾರಮೇಯ ಅಂದ್ರೆ ಏನು? ನಿಸ್ಸಾರವಾದದ್ದೇ ತಿನ್ನೋದು. ಸಾರಮೇಯ ಅಂತ ಹೆಸರು. ಅದರ ಸೌಂಡ್ ಬರೀತಾರೆ, ಯಥಾ ಅಮಂಗಳಸ್ಯ ವಾರಸ್ಯ ಯಥಾ ಮಂಗಲವಾರತ. ಮಂಗಳವಾರ ಅಂತ ಹೆಸರು. ಏನು ಮಗ್ಲ ಕೆಲಸ ಮಾಡಬಾರ್ದು, ಹೆಸರು ಅದಕ್ಕೆ. ಅದು ಕೆಲವು ಪದಾರ್ಥಗಳು ಹೇಗೆ ಅಂದರೆ ಹೆಸರು ತಕ್ಕಂತೆ ಇರೋದಿಲ್ಲ. ಸಾರಮೇಯ ಭಾರಿ ಬೃಹಸ್ಪತಿ, ದಡ್ಡ ಅಂತ ಅರ್ಥ. ನಿಜವಾದ ಬೃಹಸ್ಪತಿ ಭಾರಿ, ಅವನ ಬೃಹಸ್ಪತಿ ಅವನ ಹತ್ರ ಹಾಕೋದು ಅಂತ ಕೇಳ್ತಾರೆ. ಬೃಹಸ್ಪತಿ ಹತ್ರಕ್ಕೆ ಏನರ್ಥ? ದಡ್ಡ ಅಂತ ಅರ್ಥ. ಇಲ್ಲಿ ಸಾರಮೇಯ ಅಸಾರಮೇಯ ಪದ ಎಲ್ಲಿ ಬಂದಿದೆ? ಇದು ಸರಬ ನಾಯಿ ಹೆಸರದು. ಇದು ಸಾರಮೇಯ. ಎಲ್ಲಿ ಬಂದಿದೆ? ಅಸಾರ ಕಾಮ ಸಾರಮೇಯ. ಅದ್ವೈತದಲ್ಲಿ ಬಂದಿಲ್ಲೇನು? ಶಾವಾಪುರೋಡಾಶ ಅಸಾರ ಕಾಮ. ಹೆಸರು ಸಾರಮೇಯ, ಅಸಾರ ಕಾಮ. ಗೊತ್ತಾಯ್ತಾ? ಎಂದಿಲ್ ತಿನ್ನೋದು, ಇದು ಮಾಡೋದು, ಬಿಸಾಕಿ ತಿಲ್ಬಾರದು ತಿನ್ನೋದು, ಅದೆಲ್ಲ ಮಾಡುತ್ತೆ ಸಾರಮೇಯ. ಅದಕ್ಕೆ ಇನ್ನೊಂದು ಅರ್ಥದಲ್ಲಿ ಬಂದಿರೋ ಕಾರಣ ಏನಂದ್ರೆ, ಅದಕ್ಕೆ ಸರಮ ಮೂಲ ದೇವನಾಯಿ ಅದು. ಅದರ ವಂಶದಿಂದಾಗಿ ಏನಾಯ್ತು? ಸಾರಮೇಯ, ಗೋತ್ರ ಹಿಡ್ಕೋತಾರಲ್ಲ ಹಾಗೆ ಸಾರಮೇಯ ಇನ್ನೊಂದು ಅರ್ಥ. ಆದರೆ ನಿಜವಾದ ಅರ್ಥದಲ್ಲಿ ಇಲ್ಲಿ ಅಸಾರಮೇಯ, ತಿನ್ನೋದ್ರಲ್ಲಿ ಅಸಾರಮೇಯ. ವಂಶದಲ್ಲಿ ಅದು ಸೌರಭೇಯ. ಸುರಭಿ ಇದ್ದಾರೆ, ಸುರಭಿ ಅಂದರೆ ಕಾಮಧೇನು, ಅದ್ರ ಮಕ್ಕಳೆಲ್ಲ ಸೌರಭೇಯ. ಎಲ್ಲ ಹಸುಗಳನ್ನ ಏನಂತ ಕರೀತಾರೆ? ಆ ವಂಶದಲ್ಲಿ ಬಂದಿದ್ದು ಅಂತ ಅರ್ಥ. ಗಚ್ಚನ್ ಸಾರಮೇಯೋ ರುರಾವ ಧರ್ಮಾತ್ಮಜಸ್ಯಾತ್ರ ವನೇ ಮೃಗಾರ್ಥಿ. ಆಗ ಸಾರಮೇಯಸ್ಯ
ದೂರಾತ್ ಶರೈಹಿ ಮುಖಂ ಶಬ್ದವೇಧಿ ಪುಪೂರೆ. ಇದ್ರ ವಿಶೇಷ ಏನು ಅಂತ ಕೇಳಿದ್ರೆ ಸಾರಮೇಯ ಅಂತ ಕರೆದಿದ್ರಿಂದ ಒಳ್ಳೆ ಜಾತಿ ನಾಯಿ ಅಂತ ಅರ್ಥ. ಒಳ್ಳೆ ಎಲ್ಲ ನಾಯಿಗಳು ಒಂದೇ ರೀತಿ ಇರೋದಿಲ್ಲ. ಬೀದಿ ನಾಯಿಗಳು ಬೇರೆ, ಕ್ವಾಲಿಟಿ ಇವೆಲ್ಲ ಟ್ರೈನ್ ಅಪ್ ಮಾಡಿ ಟ್ರೈನಿಂಗ್ ಬರೋದೇ ಇಲ್ಲ ಇವಕ್ಕೆ. ಅದು ಎಲ್ಲ ಕುದುರೆ ರೇಸ್ ಕುದುರೆ ಅಲ್ವಲ್ಲ, ಹಾಗೆ ರೇಸ್ ಕುದುರೆಗಳು ಇಂಪೋರ್ಟೆಡ್ ಕಾರ್ಗಿಂತ ಭಾರಿ ಕಾಸ್ಟ್ಲಿ ಅವು, ತಿಳಿತಿಲ್ಲ. ಇವು ಜಟಕಾ ಕುದುರೆಗಳು ಬೇರೆ, ಬರೀ ಕುದುರೆಗಳು ಬೇರೆ. ಅದು ಅದರಲ್ಲೂ ತಾರತಮ್ಯ ಇಲ್ಲ ಅಂತಾರೆ, ಎಲ್ಲ ಕಡೆ ತಾರತಮ್ಯನೇ ಇರೋದು, ವ್ಯತ್ಯಾಸ ಎಲ್ಲ ಕಡೆಗೂ ಇದೆ. ಅಂಥ ನಾಯಿಯಾಗಿತ್ತು, ಶ್ರೇಷ್ಠ ನಾಯಿ ಅಂತ ಇನ್ನೊಂದು ಅರ್ಥ. ಶುತ್ವಾ ರಾವಂ ಸಾರಮೇಯಶ್ಚ ದೂರಾತ್. ಈಗ ಏಕಲ್ವೇನಿ ಡಿಸ್ಟರ್ಬ್ ಆಯಿತು ಪೂಜೆಗೆ. ಅವನು ಏನು ಮಾಡಿ ಪೂಜೆ ಮಾಡಿಕೋದು ಡಿಸ್ಟರ್ಬ್ ಆಯ್ತು, ಸಿಟ್ಟು ಬಂತು ಅವನಿಗೆ. ಅಲ್ಲಿಂದ ಬಾಣ ಹೊಡೆದ. ಎಲ್ಲಿದೆ ಗೊತ್ತಿಲ್ಲ ನಾಯಿ, ಆ ಸೌಂಡ್ ನೋಡ್ಕೊಂಡು ಹೊಡೆದ ಕರೆಕ್ಟಾಗಿ. ಅದು ನಾಯಿ ಬಾಯಿ ಒಳಗೆ ಹೋಗ್ಬಿತ್ತು, ಅದು ಸಿಕ್ಕಾಕೊಡ್ತು. ಅದೇನು ಒಂದೆರಡಲ್ಲ, 5-6 ಬಾಣ ಹೊಡ, 5 ಬಾಯಿ ತುಂಬ ಬಾಣಗಳು. ಬೊಗಳೋದಕ್ಕಾಗಲೇ ಇಲ್ಲ, ನಿಂತೋಯ್ತದೆ. ಬೊಗಳಕ್ಕಾಗಲಾರದಷ್ಟಾಯ್ತು. ನೋಡ್ತಾರೆ, ನಾಯಿ ನೋಡ್ತಾರೆ, ಬಾಯಿ ತುಂಬ ಬಾಣಗಳು. ತೆಗೆದು ನೋಡ್ತಾರೆ, ಗಾಯನೇ ಆಗಿಲ್ಲ, ಒಂಚೂರು ಗಾಯ ಆಗಿಲ್ಲ. ಹಾಗೆ ಹೊಡೆದೆ ಅಂತ. ಅವ್ರ ಉದ್ದೇಶ ಏನು? ಬೊಗಳ್ಬಾರ್ದಷ್ಟೇ, ಬಾಯಿ ಮುಚ್ಚಿದ್ರೆ ಆಗೋ ಹಾಗೆ. ಅವ್ರು ಬಾಣಗಳಿಂದ ಬಾಯಿ ಮುಚ್ಚಿದ. ಇರೋ ಜಾಗ ನೋಡಿಲ್ಲ ಅವನು. ಶಬ್ದವೇಧಿ ಪುಪೂರೆ, ಶಬ್ದವೇಧಿ, ಶಬ್ದದಿಂದ ಶಬ್ದ ನೋಡಿ ಹೊಡೆಯೋನು ಅಂತ ಅರ್ಥ. ಶಬ್ದ ಕೇಳ್ಕೊಂಡು ವೇದ ಹೊಡೆಯೋದು ಅಂದ್ರೆ ಅವ್ನಿಗೆ ವಸ್ತು ಕಾಣಬೇಕಾಗಿಲ್ಲ, ಏನು ಕಂಡ್ರೆ ಸಾಕು, ಶಬ್ದ ಗೊತ್ತಾದ್ರೆ ಸಾಕು. ಅದಕ್ಕಾಗಿ ಶಬ್ದವೇಧಿ. ದಶರಥ ವಿದ್ಯೆ ಕಲ್ತಿದ್ದ. ಇದು ಬಹಳ ಮುಖ್ಯ. ಇದು ಶಬ್ದ, ನಮಗೆ ಶಬ್ದವೇದಿ ಗಟ್ಟಿ ಹೊಡೆದ್ರೆ ಊಟ ಗ್ಯಾರಂಟಿ. ಅಷ್ಟು ಶಬ್ದವೇದಿಗಳು. ಕೊನೆಯ ಮಂಗಳಾರತಿ ಅಂದರೆ ಶಬ್ದವೇದಿಗಳಿರ್ತಾರೆ ಅಂತ. ಶಬ್ದವೇದಿ ಪುಪೂರೆ, ತುಂಬಿಸ್ತ. ಪುಪೂರೆ, ಬಾಯಿ ತುಂಬ ತುಂಬಿಸ್ತ ಅಂತ. ಎಷ್ಟು ಸಾಮರ್ಥ್ಯ ಇತ್ತು ಅವನಿಗೆ. ಅಂದರೆ ಅವ್ನು ಆ್ಯಕ್ಚುಲಿ ಗುರುಗಳಿಗೆ ಗೊತ್ತಿಲ್ಲದೆ ಗುರುಭಕ್ತಿ ಮಾಡಿದವರು, ಅವ್ರ ಕೈ ಬಯಸ್ಕೊಂಡೇ ಗುರುಭಕ್ತಿ. ಅಷ್ಟಕ್ಕೂ ಫಲ ಇದೆ ಅಂತ ಕೇಳಿದರೆ, ನಿಜವಾದ ಗುರುಗಳು ನಿಜವಾದ ಭಕ್ತಿ ಮಾಡಿ ಎಷ್ಟು ಸಿದ್ಧಿ ಬರುತ್ತೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ನಿಜವಾದ ಒಳ್ಳೆ ಸ್ವಾರಸ್ಯ ಅದು. ಗುರುಗಳಿಗೆ ಗೊತ್ತಿಲ್ಲದೆ ಜ್ಞಾನ ಬಂದಿದೆ ಅಂದರೆ ಫಲ ಕೊಡೋರು ಯಾರು ಅಂತ ಆಯ್ತು. ಈಗ ಫಲ ಮತ ಉಪಪತ್ತೇ, ದೇವ್ರು ಫಲ ಕೊಡ್ತಾ ಇರೋದು ಬೇರೆ ಅಲ್ಲ. ಇವತ್ತು ಏನೋ ಉಪಕಾರ ಮಾಡಿದ ಒಬ್ಬರಿಗೆ, ಒಬ್ಬ ಹಣ್ಣು ಮುದುಕ ಭಾರಿ ದೊಡ್ಡ ವಿದ್ವಾಂಸ. ಹಣ್ಣು ಮುದುಕ ಬೈದು ಎಚ್ಚರ ಕೂಡ ಇಲ್ಲ. ಕಾಡಿ ಕೊಟ್ಟು ನಮಸ್ಕಾರ ಮಾಡಿದ್ಬಿಟ್ಟು ಯಾರೋ ಬೈದು, ಬುದ್ಧಿ ಇದ್ದೀರಿ ಏನಾದರೂ, ನಿಮ್ಗೆ ಏನು ಕೊಟ್ಟಿರೋದು ಗೊತ್ತಿಲ್ಲ, ಅವನಿಗೆ ಗೊತ್ತು ಕೂಡ ಆಗೋದಿಲ್ಲ, ಕೊಟ್ಟಿಲ್ಲ, ಜ್ಞಾನ ಬೇಡ ಅಂತ ಕೇಳ್ತಾರೆ. ಇವನು ಹೌದಲ್ಲ, ತಪ್ಪಾಯ್ತು, ವಾಪಸ್ ತಗೊಳಕೋರು ಮಾಡಬಾರ್ದು. ಕೊಟ್ಟಿದ್ದು ಒಳಗಿರೋ ಭಗವಂತನೇ ಕೊಟ್ಟಿರೋದು. ಫಲ ಕೊಡೋದು ಇವನಲ್ಲ, ಯಾರು ಕೊಡ್ತಾರೆ? ದೇವ್ರು ಕೊಡ್ತಾನೆ ಫಲ. ಆ ಅನ್ಸಂದ ಇವರೇನು ಕೊಡ್ತಾನೆ ಫಲ ಅಂತ ಹೇಳ್ಕೊಂಡು ಹೋಯ್ತಾನೆ. ನಮಗೆ ಶಾಸ್ತ್ರಜ್ಞಾನ ಇಲ್ಲ ಅಂತ ಆಯ್ತು. ಫಲ ಕೊಡೋದು ದೇವ್ರು, ಇವರಲ್ಲ. ಮಗುನ ಎತ್ತಿ ಬಿಟ್ರೆ ಯಾರೋ ಅಂತ ತಿಳ್ಕೊಂಬೋಣ. ಮಗು ಫಲ ಕೊಡೋದಿಲ್ಲ, ತಂದೆ ತಾಯಿ ಫಲ ಕೊಡ್ತಾರೆ. ನೋಡ್ತಾರೆ, ನಮ್ಮ ಕೂಸಿನ ಒಳ್ಳೆ ರೀತಿ ನೋಡಿದಿರಿ ನೀವೀಗ, ಹುಡುಕೋಬಂದು ಕೊಟ್ಟು ಹೋಗ್ತಾರೆ. ಸತ್ತೋಗೋದು ಬದಿಸ್ಬಿಟ್ಟಿದ್ದೀರಿ ಈಗ. ಫಲ ಮಗು ಕೊಡಲಿಲ್ಲ, ಯಾರು ಕೊಟ್ಟರು? ತಂದೆ. ಎಲ್ಲರಿಗೂ ತಂದೆ ತಾಯಿ ದೇವರು. ಆದ್ದರಿಂದ ಫಲ ಕೊಡೋದು ಯಾರು? ಪರಮಾತ್ಮ ಅಂತ. ಆ ಫಲ ಕೊಡಬೇಕಾದ್ರೆ ಎಲ್ಲೆಲ್ಲೋ ಹೋಗಬಾರ್ದು. ಮೂಲ ಫಲ ಕೊಡೋನು ಅಲ್ಲಿದ್ದಾನಾದ್ರಿಂದ ದುಷ್ಟ ಫಲ ಕೊಡೋ ಶಕ್ತಿನೂ ಬೇರೆಯವ್ರಿಗಿಲ್ಲ, ಸತ್ಫಲ ಕೊಡೋ ಶಕ್ತಿನೂ ಬೇರೆಯವ್ರಿಗಿಲ್ಲ. ಎಲ್ಲ ದೇವರೇ ಕೊಡೋದು. ಫಲ ಮತ ಉಪಪತ್ತೇ. ಸರಿಯಾಗಿ ಅರ್ಥ ಮಾಡ್ಕೊಂಡು ಅದಕ್ಕೆ ಒಂದೇ ಉತ್ತರ. ದಶಕರ್ಮ ವಿಮಾಮಲ ಕಾಲ ಗುಣ ಪ್ರವೃತ್ತಿ ಈಶಂ ಅಚಿತ್ತನು ತದ್ಧೀಯತಃ. ಅಚಿತ್ತನು ಫಲ ಕೊಡೋದಿಲ್ಲ. ಅವು ಇನ್ನೊಂದು ಯಾವುದು ಅಚಿತ್ತನು? ಇವರು ಅಸ್ವತಂತ್ರರು, ಇವರು ಫಲ ಕೊಡೋದಿಲ್ಲ. ಯಾರು ಕೊಡಬೇಕೀಗ? ದೇವರೇ ಕೊಡೋದು. ಎಷ್ಟು ಸಿಂಪಲ್ ಅದೆಲ್ಲ. ಶಾಸ್ತ್ರ ಭಾರಿ ಸುಲಭ, ಅರ್ಥ ಮಾಡಿಕೊಂಡ್ರೆ ಒಳ್ಳೆ ಸಾಧನೆ ಮಾಡೋದು. ಸ ಏಕಲವ್ಯೋ ಋಣಮಸ್ಯ ನಾಕರೋತ್. ನೋಡಿ, ಋಣಂ ಗಾಯ ಮಾಡಲೇ ಇಲ್ಲ, ಋಣಮಸ್ಯ ನಾ ಅಕರೋತ್. ಆ ರೀತಿ ಬಾಣ ಹೊಡೆದ. ಎಷ್ಟು ಕಷ್ಟ ಗೊತ್ತಾ ಅದನ್ನ ಹೊಡಿಲಕ್ಕೆ ಹೋಗಿ ಕೈ ಬುಟ್ಟ್ಯಾರು ಬಿಟ್ಟದ ಕೊನೆ ಕಷ್ಟ. ನಾವು ನಮ್ಮ ಕೈಲೇ ವಾಪಸ್ ತೊಗೊಳ್ಬೇಕಾದ್ರೆ ಕಷ್ಟ ಆಗುತ್ತೆ, ಸುಡ್ಬೇಕಾದ್ರೆ ವಾಪಸ್ ತೊಗೊಳೋದು ಕಷ್ಟ ತಕ್ಷಣ. ಅಂಥ ಹೊತ್ತಿನಲ್ಲಿ ಸ್ವಲ್ಪ ಗಾಯ ಆಗದೆ ಹೊಡೆದ ಅಂತ ಕೇಳಿದರೆ ಎಂಥ ಎಕ್ಸ್ಪರ್ಟೈಸ್ ಅವನಿಗಿತ್ತು. ಅಸ್ತ್ರವಿದ್ಯೆಯಲ್ಲಿ ಅಂಥ ಪ್ರಾವೀಣ್ಯ ಸಂಪಾದನೆ ಮಾಡಿದ್ದ. ನಾಕರೋತ್ ಶಾ ಪೂರಿತಾಸ್ಯ ಪಾಂಡವಾನ್ ಅಭ್ಯಯಾತ್ಸಹ. ಪಾಂಡವರ ಹತ್ರ ವಾಪಸ್ ಹೋಯ್ತು. ದೃಷ್ಟ್ವಾ ಚಿತ್ರಂ ಕುರವಃ ಪಾಂಡವಾಶ್ಚ ದ್ರಷ್ಟುಂ ಕರ್ತಾರಂ ಮಾರ್ಗಯಾಮಾಸುರತ್ರ ದ್ರೋಣಾಕೃತಿಂ ಮಾರ್ತಿಕೀಂ ಪೂಜಯಂತಂ ದದೃಶಶ್ಚೈನಂ ಧನುರೇವಾಭ್ಯಸಂತಂ. ದೃಷ್ಟ್ವಾ ಚಿತ್ರಂ ಕುರವಃ. ನೋಡಿದ್ರು ಬಹಳ ಆಶ್ಚರ್ಯ ಆಗುತ್ತೆ. ಏನಿದು, ಕರೆಕ್ಟಾಗಿ ನಾಯಿ ಬಾಯಿ ಹೊಡಿಬೇಕು, ಗಾಯ ಆಗಿಲ್ಲ, ಎರಡೂ ಆಶ್ಚರ್ಯನೇ. ಆ ರೀತಿ ಗುರಿ ತಕ್ಕಂತೆ ಹೊಡೆಯೋದು ಮೊದಲನೇ ಕಷ್ಟ. ನೋವಾಗದಂತ ಹೊಡೆಯೋದು ಇನ್ನೂ ಅದು ಬಾಣಗಳು ಹೋದಾಗ ಬಾಣ ಏನು ಎಷ್ಟು ಇದ್ರೂ ಕೂಡ ಬರೀ ಕೋಲು, ಅದಕ್ಕೆ ಮುಳ್ಳಿಲ್ದೆ ಹೊಡೆದ್ರೇ ಪೆಟ್ಟಾಗುತ್ತೆ. ಭಾಳ ಕರೆಕ್ಟಾಗಿ ನಿಲ್ಬೇಕಾದ್ರೆ ಎಷ್ಟು ಆಶ್ಚರ್ಯ. ಚಿತ್ರಂ ಅಂತ, ಚಿತ್ರಂ ಭಾರಿ ಆಶ್ಚರ್ಯ ಅಂಥೇಳಿ ಅವ್ರು ಹೊರಟರು. ದ್ರಷ್ಟುಂ ಕರ್ತಾರಂ ಮಾರ್ಗಯಾಮಾಸುರತ್ರ. ಯಾರಪ್ಪ ಹೇ ಮಾಡಿದ್ದು ಅಂತೆಲ್ಲ ಹುಡುಕಿದ್ರು. ಚಿಕ್ಕ ಇವನು. ದ್ರೋಣಾಕೃತಿಂ ಮಾರ್ತಿಕೀಂ ಪೂಜೆಯಂತಂ. ಹಿಂದೇನು ಹೇಳಿದ್ರು? ಪ್ರತಿಮಾ ಅಂತ ಹೇಳಿದ್ರು. ಯಾವ ಪ್ರತಿಮಾ ಅಂದ್ರೆ ಮಾರ್ತಿಕೀಂ. ವೃತ್ ಅಂದ್ರೆ ಮಣ್ಣು, ಮಣ್ಣಿನ ವಿಗ್ರಹ ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ದ.
ಪೂಜೆಯಂತಂ ದದೃಶಶ್ಚೈನಂ ಧನುರೇವ ಅಭ್ಯಸಂತಂ. ಅದು ಪೂಜೆ ಮಾಡೋದು ಅಭ್ಯಾಸ ಮಾಡೋದು, ಪೂಜೆ ಮಾಡೋದು ಅಭ್ಯಾಸ ಮಾಡೋದು. ಇವನಿಗೆ ಫ್ಲಾಶ್ ಆಗ್ತಾ ಇತ್ತು ವಿದ್ಯೆ ಅಲ್ಲ. ಅದು ಹೇಳಿದಲ್ಲ, ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಕಥಿತಾ ಹ್ಯರ್ಥಾಃ ಪ್ರಕಾಶಂತೆ ಮಹಾತ್ಮನಃ ತಸ್ಯೈತೆ ಅಕಥಿತಾ ಹ್ಯರ್ಥಾಃ. ಅವ್ರು ಹೇಳಿದ ಅರ್ಥ ತಿಳಿಯುತ್ತೆ, ಅಲ್ಲ ಹೇಳದೇ ಇರೋ ಅರ್ಥನೂ ಹೊಳೆಯುತ್ತೆ ಅಂತ ಹೇಳ್ತಾರೆ ಗುರುಭಕ್ತಿ ಇದ್ರೆ. ಇವನು ಕೆಟ್ಟ ಗುರುಭಕ್ತಿ ಇವನ ಎಕ್ಸಾಂಪಲ್. ಒಳ್ಳೆ ಗುರುಭಕ್ತಿಗೆ ಅರ್ಜುನ, ಕೆಟ್ಟ ಗುರುಭಕ್ತಿಗೆ ಇವನು. ಹಾಂ ಹಾಂ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದೇನೆ ಈಗ. ಅವ್ರಿಗೆ ಗೊತ್ತೇ ಇಲ್ಲ, ದೇವ್ರ ಫಲ ಕೊಡ್ತಿದ್ದಾನೆ. ಅವ್ರಿಗೆ ಗೊತ್ತಿದ್ರು ಫಲ ಕೊಡಕ್ಕೆ ಅವತ್ತೇ ರಿಜೆಕ್ಟ್ ಮಾಡ್ತಿದ್ರು. ಅವ್ರು ಕೊಡೋ ಆಗೋದಿಲ್ಲ ಅಂತ ಹೇಳ್ತಿದ್ರು. ಫಲ ಕೊಡೋದು ಪರಮಾತ್ಮ. ಗುರುಭಕ್ತಿ ಯಾರನ್ನು ಕೊಟ್ಟು ಆರಾಧನೆ ಮಾಡ್ತಾನೋ ಅವ್ರು ತಕ್ಕಂತೆ ಬರ್ಬೇಕು. ಋಣಾಕೃತಿಂ ಮಾರ್ತಿಕೀಂ ಪೂಜೆಯಂತಂ ದದೃಶಶ್ಚೈನಂ ಮನುಧರರೇವಾಭ್ಯಸಂತಂ. ಹಾಗೆ ಮಾಡ್ತಾ ಧನುಭ್ಯಾಸ ಮಾಡ್ತಾ ಇದ್ದಾನೆ. ಪೈಶಾಚಮೇ ವೈಷ ಪಿಶಾಚಕೇಭ್ಯ ಪೂರ್ವಂ ವಿವೇದಾಸ್ತ್ರ ವೃಂದಂ ನಿಷಾದಃ ದಿವ್ಯಾನ್ಯಸ್ತ್ರಾಣ್ಯಪ್ತುಮೇತಾಂಚ ಶಿಕ್ಷಾಂ ದ್ರೋಣಂ ಸದಾ ಪೂಜಯತಿ ಸ್ಮ ಭಕ್ತ್ಯಾ. ಈ ಕೆಲವು ಪ್ರಶ್ನೆಗೆ ಉತ್ತರ ಕೊಡಬೇಕು. ಏನು ಪ್ರಶ್ನೆ? ಈಗ ಜಲಾಸನ ಜೊತೆ ಸೇರ್ಕೊಂಡ್ಬಿಟ್ಟು ಈಗಾಗಲೇ ಅವನೇನು ಮಾಡಿದ್ದ? ಏಕಲವ್ಯ ಕೃಷ್ಣನ ಮೇಲೆ ಯುದ್ಧಕ್ಕೆ ಹೋಗಿದ್ದ. ಹಾಗಾಗಿ ಅವನು ಸೋಲ್ಸಕ್ಕೋಸ್ಕರ ಕೃಷ್ಣ ಏನು ಮಾಡಿದ್ದ? ಪ್ರದ್ಯುಮ್ನ ಸೃಷ್ಟಿ ಮಾಡಿದಾಗಲೇ ಮರ್ತ್ಬಿಡಬಾರ್ದು. ಪ್ರದ್ಯುಮ್ನ ಸೃಷ್ಟಿ ಮಾಡಿಬಿಟ್ಟು ಅವನ ಕೈಲಿ ಸೋಲಿಸಿ ಕಳಿಸಿದ್ದ. ಅವನಿಗೆ ಬರ್ತಿತ್ತು ಅಂತ ಆಯ್ತಲ್ಲ. ಹೇಗಿದ್ರೆ ಮತ್ತ್ಯಾಕೆ ಅವನಿಗೆ ಕಲಿಬೇಕಾಗಿತ್ತು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಆಚಾರ್ಯ ಉತ್ತರ ಕೊಡ್ತಾರೆ. ಪೈಶಾಚಮೇಭ್ಯ, ಅವನು ಪಿಶಾಚಿಗಳಿಂದ ವಿದ್ಯೆ ಪಡ್ಕೊಂಡಿದ್ದ. ಅದನ್ನು ಪೈಶಾಚಿಕ ವಿದ್ಯೆ ಅವನು ಕಲ್ತಿದ್ದು, ಗೊತ್ತಾಯ್ತಾ? ಆದರೆ ಅದು ಗೊತ್ತವನಿಗೆ ಪೈಶಾಚಿಕ ವಿದ್ಯೆ ಎಲ್ಲಿ ನಡೆಯೋದಿಲ್ಲ, ಈ ಅಸ್ತ್ರಗಳ ಮುಂದೆಲ್ಲ ನಡೆಯೋದಿಲ್ಲ ಅಂತ ಹೇಳಿಬಿಟ್ಟು ದ್ರೋಣಾಚಾರ್ಯ ಹತ್ರ ಬಂದು ಒಳ್ಳೆ ಅಸ್ತ್ರ ಕಲಿಯಕ್ಕೆ ಅಂತ ಹೊರಟಿದ್ದ. ಅದಾಗಲಿಲ್ಲ. ಅದನ್ನೇ ಪೂಜೆ ಮಾಡಿ ಪಡ್ಕೊಂಡ. ಅರ್ಥ ಆಯ್ತಾ ಈಗ? ಅಂದರೆ ಅವನು ಅವನ ಹತ್ರ ಅಸ್ತ್ರಗಳಿದ್ದಿಲ್ಲ ಅಂತಲ್ಲ, ಇತ್ತು. ಅವೆಲ್ಲ ಲೈಸೆನ್ಸ್ ಇಲ್ಲದ ಅಸ್ತ್ರಗಳಿದ್ದರೆ ಹಾಗಿತ್ತು. ಇವು ದ್ರೋಣಾಚಾರ್ಯ ಕಥೆ ಏನಾಗುತ್ತೆ? ಈಗ ಒಂದು ಅಫಿಷಿಯಲ್ ಆಗುತ್ತೆ. ಅದಕ್ಕೋಸ್ಕರ ಕಾಯ್ತಾ ಇದ್ದ. ಅದು ಸಿಕ್ತು ಅವ್ರಿಗೆ. ಪೂಜೆ ಮಾಡಿದ್ದಕ್ಕೆ ಏನಾಯ್ತು? ಈಗ ಅದು ಸಿಕ್ತು. ಯಾರು ಅಂದರೆ ಮಣಿವಂತ. ಹಾಂ ಹಾಂ ಓಹ್ ದೊಡ್ಡವನೇ. ಇವರಿಗಿಂತ ಸೀನಿಯರ್, ಪಾಂಡವರಿಗಿಂತ ಸೀನಿಯರ್. ಯಾಕಂದ್ರೆ ಕೃಷ್ಣ ಇನ್ನೂ ಅಲ್ಲಿದ್ದಾಗಲೇ ಯುದ್ಧಕ್ಕೆ ಕೊಟ್ಟವ್ರು. ಆಗಲೇ ಬಂದಿದ್ದವ್ರು. ಇನ್ನು ಪಾಂಡವರು ಅಲ್ಲಿದ್ದು ಬಂದೇ ಇರಲಿಲ್ಲ. ಅವ್ರು ಎಲ್ಲಿಗೆ ಇದು ಬಂದಿರಲಿಲ್ಲ. ಅಸ್ತ್ರಾಭ್ಯಾಸ ಶುರು ಕೂಡ ಮಾಡಿರಲಿಲ್ಲ ಅರ್ಜುನಾದಿಗಳೆಲ್ಲ. ಆ ಕಾಲಕ್ಕೆ ನಡೆದ ಕಥೆ ಇದು. ಆಗ ಅವನು ಪೈಶಾಚಾಸ್ತ್ರ ಕಲಿತು ಅದರಿಂದಾಗಿ ಜನ ಅದನ್ನು ಸಪೋರ್ಟ್ ಮಾಡಿಬಿಟ್ಟು ಕೃಷ್ಣನ ಹತ್ರ ಹೋಗಿ ಅದು ಸಮಸ್ಯೆ ಆಯಿತು ಉಳಿದು ಎಷ್ಟೋ ಜನಕ್ಕೆ. ಆ ಕೃಷ್ಣ ಏನು ಮಾಡ್ದ? ಅಮ್ಮನಂತರ ಸೃಷ್ಟಿಸಿಬಿಟ್ಟು ಅವನನ್ನು ಸೋಲಿಸಿ ಕಳಿಸ್ತಾನೆ. ಹಿಂದಿಂದೆಲ್ಲ ಜ್ಞಾಪಕ ಇರಬೇಕು. ಅದಕ್ಕೆ ಉತ್ತರ ಕೊಟ್ಟರು ಆಚಾರ್ಯರಿಗೆ. ಈಗ ಓದಕ್ಕೆ ಬಂದವನಿಗೆ ಆ ಅಸ್ತ್ರ ಹೇಗೆ ಯುದ್ಧಕ್ಕೆ ಬಂದಿದ್ದ ಅಂದರೆ ಅವನಿಗೆ ಗೊತ್ತಿತ್ತು. ಪೈಶಾಚಮೇ ವೈಷ ಪಿಶಾಚಕೇಭ್ಯ ಪೂರ್ವಂ ವಿವೇದ ಅಸ್ತ್ರವೃಂದಂ ನಿಷಾದಃ. ಅವನು ಹಿಂದೆಂದು ತಿಳ್ಕೊಂಡಿದ್ದ ನಿಷಾದ. ಈಗ ದಿವ್ಯಾನಿ ಅಸ್ತ್ರಾಣಿ ಆಪ್ತುಂ ಯತಾಂಚ ಶಿಕ್ಷಾಂ, ದಿವ್ಯಾಸ್ತ್ರಗಳನ್ನು ಪಡೆಯೋಕ್ಕೋಸ್ಕರವಾಗಿ ಆ ಒಂದು ವಿದ್ಯೆಯನ್ನು ದ್ರೋಣಂ ಸದಾ ಪೂಜಯತಿ ಸ್ವ ಭಕ್ತ್ಯ. ದ್ರೋಣ ಹತ್ರ ಹೋದ. ಅವರು ಹೇಳಲಿಲ್ಲ ಅಂತೇಳಿ ಪ್ರತಿಮೆ ಮಾಡಿಕೊಂಡು ಪೂಜೆ ಮಾಡಿ ಸಂಪಾದನೆ ಮಾಡೇ ಬಿಟ್ಟ. ಪೂಜಯತಿ ಸ್ಮ ಭಕ್ತ್ಯ. ಇದರಿಂದ ಅವನ ಭಕ್ತಿ, ಅವರೂ ಭಕ್ತಿ ಮಾಡಿದ. ಅವನ ಭಕ್ತಿ ಒಂದು ಲಿಮಿಟೇಷನ್ ಇತ್ತು, ವಿಕಾರ ಎಲ್ಲ ಸರಿನೇ, ಮತ್ತು ಶ್ರದ್ಧೆಯಿಂದ ಮಾಡದೆ ಕೆಲಸ. ದೃಷ್ಟ್ವಾ ವಿಶೇಷಂ ತಪಪುಷ್ಯ ಪಾರ್ಥೋ ದ್ರೋಣಾಯೋಚೆ ತ್ವದ್ವಚೋ ಮೇ ವೃಥಾ ಸ್ಪೃಶಾಸೀತ್ ಇತ್ಯುಕ್ತ ಏನಂ ತ್ವಭಿಗಮ್ಯ ದಕ್ಷಿಣಾಂ ವಿಪ್ರೋ ಯಯಾಚೆ ದಕ್ಷಿಣಾಂಗುಷ್ಠಮೇವಾ. ದೃಷ್ಟ್ವಾ ವಿಶೇಷಂ ತಮ್ ಅಮುಷ್ಯ ಪಾರ್ಥಃ ದ್ರೋಣಾಯ ಊಚೆ ತ್ವದ್ವಚಃ ಮೇ ವೃಷಾ ಆಸಿ ಇತಿ ಉಕ್ತಃ ಏನಂ ತು ಅಭಿಗಮ್ಯ ದಕ್ಷಿಣಾಂ ವಿಪ್ರಃ ಯಯಾಚೆ ದಕ್ಷಿಣಾಂಗುಷ್ಠಮೇವಾ. ದಕ್ಷಿಣಾಂಗುಷ್ಠಂ ಏವಾ. ದೃಷ್ಟ್ವಾ ವಿಶೇಷಂ ತಮಮುಷ್ಯ ಪಾರ್ಥಃ. ಅವನ ವಿಶೇಷ ಸಾಮರ್ಥ್ಯವನ್ನು ನೋಡಿ ಅರ್ಜುನ ಕೇಳಿದ, ಏನಿದು? ನಾನು ಏನು ಮಾತು ಕೊಟ್ಟಿದ್ದೀನಿ ನನಗೆ? ನೀವು ನನಗೆ ಮಾತು ಕೊಟ್ಟಿದ್ರು ಧನುರ್ಧಾರ ಅಗ್ರಣ್ಯಂ ಸಾಧಯಿಷ್ಯೆ, ಅಪ್ಪರದೇ ಧನುರ್ಧಾರ ಏನು ಮಾಡ್ತೀನಿ ಅಂತ ಹೇಳಿದ್ರಿ. ಅವನು ನಿಮ್ಮ ಶಿಷ್ಯ. ಈಗ ತೋರಿಸಿ, ಗುರು ಇದ್ದಲ್ಲ ಮುಂದ್ಗಡೆ, ಅವನಿಗೆ ಪಾಠ ಹೇಳಿಕೊಟ್ರಿ ಅಂತ ಆಯ್ತಲ್ಲ, ನೀವೀಗ ಹೇಳ್ಕೊಟ್ರಿ. ಅದು ಏನಾಯ್ತು? ಈಗ ಅವನಲ್ಲಿ ವಿಶೇಷ ಇದೆ, ನನ್ನಲ್ಲಿರೋ ಇದನ್ನು ತಪ್ಪರ್ಥ ಮಾಡಿಕೊಟ್ರು ಜನಗಳೆಲ್ಲ. ಇವತ್ತು ಭಾಳ ಜನ ಗೊತ್ತಿಲ್ಲ. ಅರ್ಜುನಿಗೆ ಗೊತ್ತಿಲ್ಲದ ವಿದ್ಯೆ ಕಲ್ತ ಅಂತೇಳಿ. ಅರ್ಜುನಿಗೆ ಗೊತ್ತಿಲ್ಲದಲ್ಲ ಅದು, ಅರ್ಜುನಿಗೆ ಗೊತ್ತಿದ್ದೇನೆ. ಆದರೆ ವಿಶೇಷ ಆಗಲಿಲ್ಲ ಅದು. ಯಾವ ದೃಷ್ಟಿಯಿಂದ? ದೃಷ್ಟ ಬಿಡಿಸ್ಲಿಕ್ಕೆ ಎರಡು ರೀತಿ ಬಿಡಿಸ್. ದೃಷ್ಟ ವಿಶೇಷಂ ಉಳಿದೋರ ಪಾಲಿಗೆ, ಅರ್ಜುನ ದೃಷ್ಟ ಅವಿಶೇಷಂ.
ನನಗೆ ಬರೋದೇ ಬಂತಲ್ಲ, ಅದು ಸ್ಪೆಷಲ್ ಆಗಲಿಲ್ಲ ನಾನೀಗ. ಅದರಿಂದಾಗಿನೇ ಏನಾಯ್ತು ಇಲ್ಲಿ, ನೀವು ಕೊಟ್ಟ ಮಾತು ಸುಳ್ಳಾಯ್ತು ಅಂತ ಹೇಳಿದ್ರು. ಕೊಟ್ಟ ಮಾತು ಸುಳ್ಳಾಯ್ತು. ನಿಮ್ಮ ಶಿಷ್ಯ ಅಲ್ಲ ಅಂತ ಹೇಳಿರೋಣಂತೆ. ಅವ್ನು ಹೇಳ್ತಾರೆ ನಿಮ್ಮ ಶಿಷ್ಯ ಅದು ಒಪ್ಕೊಂಡ್ಬಿಟ್ಟಿದ್ದಾರೆ ಅವನೀಗ. ನಿಮ್ಮ ಪ್ರತಿಮೆ ಬೇರೆ ಅಲ್ಲಿದೆ, ಆದ್ದರಿಂದ ನಿಮ್ಮ ಅನುಗ್ರಹದಿಂದ ಬಂದಿದ್ದರಿಂದ ನಿಮ್ಮ ಮಾತು ಸುಳ್ಳಾಯ್ತು ಅಂತ ಹೇಳಿದ್ರು. ಅರ್ಜುನಿಗೆ ಆ ವಿಷಯ ವಿದ್ಯೆ ಗೊತ್ತಿತ್ತು ಅನ್ನೋದು ಮಹಾಭಾರತಲ್ಲೇ ಹೇಳ್ತಾರೆ. ದ್ರೋಣಾಚಾರ್ಯ ಅರ್ಜುನಿಗೆ ಭಾರಿ ಪ್ರೀತಿ. ಅದಕ್ಕೆ ಅವನು ಯಾವಾಗಲೂ ಹೊಸ ಹೊಸ ವಿದ್ಯೆ ಕಲಿತಾನೆ ಇರಬೇಕಂತ ಒಂದ್ಸತಿ ಏನು ಮಾಡಿಬಿಟ್ರು, ಅವನು ಊಟಕ್ಕೆ ಕೂತಾಗ ಎಲ್ಲರೂ ಊಟಕ್ಕೆ ಕೂತಿದ್ದಾರೆ ರಾತ್ರಿ. ಬಡಿಸೋನಿಗೆ ಹೇಳಿದ್ರು ದೀಪ ಆರಿಸ್ಬಿಡು ಅಂತ ಹೇಳಿದ್ರು. ದೀಪ ಆರಿಸ್ಬಿಟ್ಟ ಬಡಿಸೋ ಮತ್ತೆ. ಅವಾಗೊಂದು ಅರ್ಜುನ ಏನು ಮಾಡಿದ, ಒಂದು ನಿಯಮ ಇದೆ, ದೀಪ ಇಲ್ದಾಗ ಊಟ ಮಾಡಿಕೊಡ್ದು ಅಂತ ನಿಯಮ ಇದೆ. ದೀಪ ಇದ್ದ ತಕ್ಷಣ ನಿಲ್ಲಿಸ್ಬಿಡೋಕೆ ಊಟನಾಗ. ಅರ್ಜುನ ಏನು ಮಾಡ್ದ, ತಕ್ಷಣ ತಿಂದುಬಿಟ್ಟ. ಅದು ಒಬ್ಬ ಅರ್ಜೆಂಟ್ ಊಟ ಮಾಡ್ತಿದ್ದ, ತಿಂದುಬಿಟ್ಟ. ಆಗ ತಕ್ಷಣ ಯೋಚನೆ ಮಾಡೋದು, ಇದೇನಿದು ದೈಪಿಲ್ಲ ಯಾತ್ರದ್ದು ಇಲ್ಲ, ನನ್ನ ಕೈ ಸರಿಯಾಗಿ ತಟ್ಟೆ ಹೋಗುತ್ತೆ, ತುತ್ತು ಸರಿಯಾಗಿ ಬಾಯಿ ಬರುತ್ತೆ, ಯಾತಕ್ಕೆ ಅಂತ ಯೋಚನೆ ಮಾಡ್ದ. ಇದು ಅರ್ಜುನ ಯೋಚನೆ ಮಾಡೋ ರೀತಿ. ನೀವು ಎಲ್ರಿಗೂ ಆಗತ್ತೆ, ಯಾರು ಯೋಚನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಊಟ ಬಲಿ ಬಿಡ್ತಾರೆ ಅಷ್ಟು, ಆಮೇಲೆ ಊಟ ಮಾಡಿಟ್ಟು ಯೋಚನೆ ಮಾಡಲ್ಲ. ಯೋಚನೆ ಮಾಡಿದ ಯಾತಕ್ಕಾಯ್ತು, ಅಭ್ಯಾಸ ಬಲ ಅಂತ ಗೊತ್ತಾಯ್ತು. ಜೀವನ ಗೊತ್ತಿಂದ ಅಭ್ಯಾಸ ಬಲ ಅದರಿಂದ ಹಾಗಾಗಿದೆ. ಹಾಗಿದ್ರೆ ನಾನು ಅಭ್ಯಾಸ ಮಾಡಿದರೆ ಈ ಕತ್ಲಲ್ಲೂ ಬಾಣ ಬಿಡ್ಲಕ್ಕೆ ಬರಬೇಕಲ್ಲ ಅಂತ ಯೋಚನೆ ಮಾಡ ಅಪ್ಲೈ ಮಾಡ್ದ. ಕತ್ಲಲ್ಲಿ ಊಟ ಮಾಡ್ಲಿಕ್ಕೆ ಬರುತ್ತೆ ಅಂತ ಆದರೆ ಕತ್ಲಲ್ಲಿ ಬಾಣ ಬಿಡ್ಲಿಕ್ಕೆ ಯಾಕೆ ಆಗಬಾರ್ದು. ಊಟ ಬಿಟ್ಟು ಎದ್ದೇ ಬಿಟ್ಟ, ಹೊರಟ, ಶುರು ಮಾಡ್ದ. ಶಬ್ದ ಕೇಳೋದು ಬಾಣ ಹೊಡೆಯೋದು, ಶಬ್ದ ಕೇಳೋದು ಬಾಣ ಹೊಡೆಯೋದು. ಬೆಳಗಾಗ ಹೊತ್ತಿಗೆ ರಸ್ತೆ ಬಿದ್ದು ಕಲ್ತ್ಬಿಟ್ಟಿದೆ, ಬೆಳಗಾಗ ಹೊತ್ತಿಗೆನೆ ಮಹಾಭಾರತ ಹೇಳ್ತಾರೆ ಕಥೆನ. ಆದ್ದರಿಂದ ಅರ್ಜುನ ಬರ್ತಿದ್ದಿಲ್ಲ ಅಂತ ಯಾರು ಹೇಳ್ತಾರೆ, ಇವರೆಲ್ಲ ಬೈಯೋರೆಲ್ಲ ಅವ್ರಿಗೆ ಉಪಯೋಗ ಮಾಡ್ತಾರೆ. ಅರ್ಜುನ ಭಾರಿ ಹೊಟ್ಟೆ ಕಿಚ್ಚುಪಟ್ಟ, ಬರೋದಿಲ್ಲ ಸಂಕಟಪಟ್ಟ, ಬರೋರು ಹಾಳು ಮಾಡಿಬಿಟ್ಟ, ಎಲ್ಲ ಸುಳ್ಳು. ಆಚಾರ್ಯ ಬರೀತಾರೆ, ಭಾಗವತಾತ್ತರಲ್ಲಿ ಹೇಳ್ತಾರೆ, ವಾತ್ಸಲ್ಯ ಇರಬೇಕು ಅಂತ ಹೇಳ್ತಾರೆ. ವಾತ್ಸಲ್ಯ ಇರಬೇಕು, ಇರಬಾರ್ದು ಅಂತಲ್ಲ. ಸಜ್ಜದ್ರ ಮಧ್ಯೆ ಇರಬಾರ್ದು, ಗೊತ್ತಾಯ್ತಾ. ವಾರ್ಜನೀಯ ಅದೇ ತದ್ವರ್ಜನೀಯಂ ಬಹುಶುಭಿ ಉತ್ತಮರ ಬಗ್ಗೆ ವಾತ್ಸಲ್ಯ ಇರಬಾರ್ದು, ಅಯೋಗ್ಯರ ಬಗ್ಗೆ ಇರಬೇಕು. ಹೇಗೆ, ಆ ಕ್ಲಬ್ಬಿಗೆ ಹೋಗೋರು ಬೆಳಿಗ್ಗೆ 4 ಗಂಟೆಗೆ ಅಂತ ಹೋಗ್ತಾನೆ, ಇವ್ರು ಸಂಧ್ಯಾನವಾಡಿಗೆ 6 ಗಂಟೆಗೆ ಹೇಳ್ತಾನೆ. ನಾಚಿಕೆ ಆಗಬಾರ್ದಲ್ಲ ಇವನಿಗೆ, ಅವನು ವಾತ್ಸಲ್ಯ ಬರಬೇಕು. ಅವ್ರು ಕ್ಲಬ್ಗೆ ಹೋಗೋ 4 ಗಂಟೆ, ನಾನು 4 ಗಂಟೆಗೆ ಹೇಳ್ತೇನೆ, ನಾಳೆ 3:30 ಹೇಳ್ತೇನೆ. ಯಾತಕ್ಕೆ, ಅವ್ನು ಕೆಟ್ಟ ಕೆಲಸಕ್ಕೆ ಅಷ್ಟು ಉತ್ಸಾಹಪಟ್ಟು ಒಳ್ಳೆ ಕೆಲಸಕ್ಕೆ ನಾಮ ಕೊಡೋ ಅವನು ವಾತ್ಸಲ್ಯ ಬಂತು ಎದ್ದ ಸರಿ ಹೋಯ್ತಾವೆ. ಇದಿರಬೇಕು. ಆದರೆ ತದ್ವರ್ಜನೀಯಂ ಬಹುಶುಭಿ ಉತ್ತಮೇಶು, ಸಜ್ಜನರಲ್ಲಿ ವೈಷ್ಣವರಲ್ಲಿ ವಾತ್ಸಲ್ಯ ಮಾಡಬಾರ್ದು. ಇವ್ರು ಮಾಡಿದ್ದು ಯಾರ ಮೇಲೆ ಅರ್ಜುನ, ಈಗ ಸಜ್ಜನ ಮೇಲೆ, ದುರ್ಜನನ ಮೇಲೆ ಅಂತ ವಾತ್ಸಲ್ಯ ಇರಬೇಕು ಅಂತ ಆಚಾರ್ಯ ಹೇಳ್ತಾರೆ. ಇದು ಕೊಟ್ಟು ಅವರೇ ಕೊಟ್ಟ ವ್ಯಾಖ್ಯಾನ. ಅರ್ಜುನಿಗೆ ಯಾವ ದೋಷ ಇಲ್ಲ, ಮಾತ್ಸರ್ಯ ಎಂಬುದು ದೋಷ, ಮಾತ್ಸರ್ಯ ಇರಬಾರ್ದು ಅಂತ ಹೇಳ್ತಾರೆ. ನಮ್ಗೆ ನೋಡೋದು ಮಾತ್ಸರ್ಯ ಇದ್ದಾಗ ಕಾಣ್ತಾ ಇದೆ. ಆಚಾರ ಭಾಗವತಾತ್ತಲ್ಲಿ ಬರೆದು ಅರ್ಜುನ ಮಾತ್ಸರ್ಯ ಇಲ್ಲ. ಇದು ಸ್ವಾರಸ್ಯ ಇದೆ. ಇದಕ್ಕೆ ಹ್ಯಾಕೆ ಕನ್ಫರ್ಮ್ ಮಾಡ್ಕೋಬೇಕು ನಾವೀಗ ಅಂತ ಪ್ರಶ್ನೆ. ಕೃಷ್ಣ ಹೇಳ್ತಾನೆ, ನಾನು ಉಪದೇಶ ಮಾಡ್ತೇನೆ ಹೇಗೆ ಗೊತ್ತಾ, ಪ್ರವಕ್ಷ್ಯಾಮಿ ಅನಸೂಯವೇ. ನೀನು ಯಾತಕ್ಕೆ ಉಪದೇಶ ಮಾಡ್ತೇನೆ, ಅಸೂಯೆ ಪಡೋನಲ್ಲ ನೀನು, ಅದಕ್ಕೆ ಹೇಳ್ತೇನೆ ಅಂತ ಹೇಳಿದ. ಅವಾಗ ಏನಾಯ್ತು, ಈಗ ಅರ್ಜುನ ಅಸೂಯೆ ಪಡೋನಾಗಿದ್ರೆ ಗೀತಾ ಸಿಕ್ತಿದ್ದಿಲ್ಲ ಆತನಿಗೆ. ಇದ್ರಲ್ಲಿ ನಮ್ಮ ಒಂದು ಗುಣ ಇದೆ, ಕೊನೆಗೆ ಮತ್ತೆ ಹೇಳ್ಬೇಕು. ಹೇಳ್ತಾರೆ, ಯಾರು ಏತದ ಅಭ್ಯಸೂಯಂತಹ, ಅಸೂಯೆ ಮಾಡೋರು ಹೇಳಬಾರ್ದು ಅಂತ ಹೇಳ್ತಾರೆ. ಅಸೂಯೆ ಮಾಡಬಾರಿ ಹೇಳಬಾರ್ದು ಕೃಷ್ಣ ಹೇಳಿದೆ. ಕೃಷ್ಣ ಅರ್ಜುನಿಗೆ ಹೇಳ್ತಾ ಇದ್ದಾನೆ, ಅಸೂಯೆ ಮಾಡದವನು ಆದ್ರಿಂದ ಹೇಳ್ತೇನೆ ಅಂದಮೇಲೆ ಅರ್ಜುನಲ್ಲಿ ಅಸೂಯೆ ಮಾಡಿದ ಒಳ್ಳೇದೇ ಕೆಟ್ಟದ್ದ, ಒಳ್ಳೇದು ಅಂತ ಅರ್ಥ, ಗೊತ್ತಾಯ್ತಾ. ಆದ್ದರಿಂದ ಕೆಲವು ತುಂಬಾ ದಿನ ತಪ್ಪು ಹೇಳ್ಬಿಡ್ತಾರಲ್ಲ, ಅದು ಉತ್ತರ ಇದೆ. ಹಾಗೆಲ್ಲ ಹೇಳಬಾರ್ದು. ಅರ್ಜುನ ಮಾಡಿದ ತಪ್ಪು ಅಲ್ವೇ ಅಲ್ಲ. ಅಯೋಗ್ಯನಿಗೆ ಅದು ಬಂದಿದೆ ಅಂದ್ರೆ ನಾಳೆ ಲೋಕ ನಾಶ ಮಾಡ್ತಾನೋ, ಅದು ತಪ್ಪಿಸ್ಬೇಕು. ತಪ್ಪಿಸಿದ್ರೇನೆ ಪುಣ್ಯ ಬರಲ್ಲ, ಪುಣ್ಯ ಬರೋದಿಲ್ಲ. ವೃಷಾಸಿ ಇತ್ಯುಕ್ತ ಏನಂ ತ್ವಭಿಗಮ್ಯ ದಕ್ಷಿಣಾಂ. ಆಗ ಅವರು ದ್ರೋಣಾಚಾರ್ಯ ಒಪ್ಕೊಂಡ್ರು, ಹೌದು ಅಂತ ಒಪ್ಕೊಂಡು ಸೀದಾ ಅವನ ಹತ್ರ ಹೋದ್ರು. ಅಭಿಗಮ್ಯ ಅವನ ಹತ್ರ ಕೇಳಿದ್ರು, ಶಿಕ್ಷಾ ಸನ್ಮುಷ್ಟಿ ನಿಷಾದೋ ಅಭ್ಯಾದಾತ್ ದಕ್ಷಿಣಾಂಗುಷ್ಠಮಸ್ಮೈ ದಕ್ಷಿಣಾಂ ವಿಪ್ರೋಯಯಾತೆ ದಕ್ಷಿಣಾಂ ದಕ್ಷಿಣೆನ ಕೇಳಿದರು. ಏನು ದಕ್ಷಿಣೆ ಕೇಳಿದರು, ದಕ್ಷಿಣಾಂಗುಷ್ಠ. ಸ್ವಾರಸ್ಯ, ದಕ್ಷಿಣೆಯನ್ನಾಗಿ ದಕ್ಷಿಣ ಅಂಗುಷ್ಟವನ್ನೇ ಕೇಳಿದರು. ಬಲಗೈ ಹೆಬ್ಬೆರಡು ಅಂತ. ದಕ್ಷಿಣಾಂಗುಷ್ಟ ಅಂದ್ರೇನು, ಅಂಗುಷ್ಟ ಹೆಬ್ಬೆರಡು, ಅದು ಬಲಗೈ ಹೆಬ್ಬೆರಳು ಕೇಳಿದ್ರು. ಅದು ಕೂಡ ಬಾಣ ಬಿಡ್ಲಕ್ಕೆ ಏನು ಬೇಕೀಗ, ಅದು ಬೇಕೇ ಬೇಕು. ಅದನ್ನು ಕೊಟ್ಬಿಟ್ಟು ಏನಾಯ್ತಾಗ ಕಟ್ಟಾಯ್ತು ಅವನ ವಿದ್ಯೆ. ಆ ರೀತಿ ಮಾಡಿ ದಕ್ಷಿಣಾಂಗುಷ್ಠಮೇವಾ ಕೇಳಿದ ತಕ್ಷಣ ಶಿಷ್ಯ ಹೌದಲ್ಲೋ, ಹೌದು. ಗುರು ಕೊಡಬೇಕೋ ಇಲ್ಲೋ, ಕೊಡಬೇಕು. ಕೊಡ್ತೀಯೋ ಇಲ್ಲೋ, ಕೊಡ್ತೀನಿ. ಯಾವ್ದು ಕೊಡ್ಬೇಕು, ಕೇಳಿದ್ದು ಕೊಡಬೇಕು. ಕೊಡ್ತೀಯಾ, ಕೊಡ್ತೀನಿ. ಕೊಟ್ಟ. ಇಲ್ಲಿ ಭಾರಿ ಹೊಗಳ್ತಾರೆ ಏಕಲವ್ಯನ. ಹೊಗಳ್ಬೇಕಾದ್ರೆ ತಪ್ಪಲ್ಲ, ಹೊಗಳೋದು ತಪ್ಪಲ್ಲ, ಆದರೆ ಮಿತಿಮೀರಿ ಹೊಗಳೋದು ತಪ್ಪು. ಯಾಕೆ ಅಂತ ಕೇಳಿದ್ರೆ, ಅವನಿಗೆ ಕೊಟ್ಟಿದ್ದರಲ್ಲಿ 100% ಭಕ್ತಿ ಅಲ್ಲ ಅದು. ಯಾತಕ್ಕೆ ಕೊಟ್ಟಕೊಂಡು ನಿರ್ವಹಣೆ ಇಲ್ಲ, ಸ್ಥಿತಿ ಬಂತು ಅವನಿಗೆ. ನಿರ್ವಹಣೆ ಇಲ್ಲ. ಅವನಿಗೆ ಕೊಡದಿದ್ದೇನಾಗ್ತಿತ್ತು, ವಿದ್ಯೆ ಪೂರ್ತಿ ಹೋಗ್ತಿತ್ತು. ನಾನು ಗುಣದರ್ಶನ ಕೊಡಲಿಲ್ಲ, ವಿದ್ಯೆ ನಾಶವಾಗಲಿ. ಅವನಿಗೆ ಉಜ್ಜೀವಂತ. ಅವನು ಒಂದು ಮಾತಿದೆ ಸುಭಾಷಿತ, ಸರ್ವನಾಶಯ ಸಬುತ್ವನ್ನೇ ಅರ್ಥಂ ತ್ಯಜತಿ ಪಂಡಿತ. ಎಲ್ಲ ಹೋಗೋ ಪ್ರಸಂಗ ಬಂದಾಗ ಏನು ಮಾಡಬೇಕು,
ಬ್ಯಾಂಕ್ನವ್ರು ಕೂಡ ಮಾಡ್ತಾರೆ, ತುಂಬ ಕೊಡ್ತಾರೆ ಬಡ್ಡಿ, ಹಸಿರು ಕೊಟ್ಬಿಟ್ಟು ಸಾಕು ಬಡ್ಡಿ ಬಿಟ್ಬಿಡ್ತೀವಿ ಅಂತ ಹೇಳ್ತಾರಲ್ಲ, ಹಾಗೆ ಇಲ್ದವ್ರು ಅದು ಕಳ್ಕೊಂಡ್ಬಿಡ್ತಾರಲ್ಲ. ಈ ಸುಭಾಷಿತದ ಅರ್ಥ ಪ್ರಾಕ್ಟೀಸ್ನಲ್ಲಿ ಇದೆ. ಅವ್ನು ಯೋಚನೆ ಮಾಡ್ದ, ಈಗ ಕೊಡೋ ಉದ್ದೇಶ ಇಲ್ಲ, ಕೊಡಬಾರದು, ಕೊಡದೆ ಹೋದರೆ ಶಾಪ ಬಂದು ಎಲ್ಲ ವಿದ್ಯೆ ಹಾಳಾಗುತ್ತೆ. ಕೊಟ್ಟರೆ ಏನಾಗುತ್ತೆ, ಅರ್ಧಾರು ಉಳ್ಕೊಡುತ್ತೆ. ಪುಷ್ಟಿ ಹೋದ ಮಾತ್ರಕ್ಕೆ ಪೂರ್ತಿ ವಿದ್ಯೆ ಹೋಗಲಿಲ್ಲ, ಸ್ವಲ್ಪ ಉಳ್ಕೊಡುತ್ತೆ, ಜೊತೆಗೆ ಹೆಸರು ಬರುತ್ತೆ, ಕೀರ್ತಿನೂ ಬರುತ್ತೆ. ಯೋಚನೆ ಮಾಡಿ ಕೊಟ್ಟುಬಿಟ್ಟು ಅಷ್ಟಾದ್ರೂ ಮಾಡಿದ ಅದು ಸಂತೋಷ ಪಡೋದು ತಪ್ಪೇನಲ್ಲ ಅದು. ಆದರೆ ಅರ್ಜುನಾದಿಗಳಂತ ಕೊಟ್ಟಂತೆ ಪೂರ್ತಿ ಶುದ್ಧ ಭಕ್ತಿ ಅಲ್ಲ ಅದು. ಇವತ್ತು ಎಷ್ಟೋ ಜನ ATG ಕೊಡ್ತಾರೆ ಅಂತ ಕೊಡ್ತೀವಿ ನಾವು, ಕೊಡದೆ ಹೋದ್ರೆ ಬಾಯಿ ಬಂದ ಬೈದು ಬಿಡೋದು, ಕೊಡಲಿಲ್ಲ ಅಂತೇಳಿ. ಏನಾಯ್ತು ಅಲ್ಲಿ, ಯಾವುದು ಕೊಟ್ಟಾಗಾಯ್ತು ಅವನೀಗ, ಅವ್ನು ಕೊಟ್ಟಾಗಾಯ್ತು. ಇದಕ್ಕಲ್ಲ, ATG ಕೇಳಬಾರ್ದು ಅಂತ ಅರ್ಥ ಅಲ್ಲ, ತಗೊಳ್ಬಾರ್ದು ಅಂತ ಅರ್ಥ ಅಲ್ಲ. ಬಟ್ ಉದ್ದೇಶ ಏನಲ್ಲ, ಅದಕ್ಕೆ ಪುಣ್ಯ ಬರಲಿ ಉದ್ದೇಶ, ಅದು ಮುಖ್ಯ ಉದ್ದೇಶ. ಇದು ಅವಾಂತರ ಪ್ರಯೋಜನ, ಬಂದರೂ ಸರಿ ಬಿಟ್ಟರು ಸರಿ. ಆದರೆ ಕೆಲವರು ಏನು ಮಾಡ್ತಾರೆ, ತುಂಬ ಜನಕ್ಕೆ ಅವ್ರಿಗೆ ಭಕ್ತಿ ಗೀತಿ ಏನೂ ಇರೋದಿಲ್ಲ, ಅವ್ರು ಯಾರೋ ಒಂದು ಇರಬೇಕು ಅಷ್ಟು. ಇನ್ನೂ ಕೆಲವರು ಇರ್ತಾರೆ, ಅದು ಭಾರಿ ವಿಚಿತ್ರ ಎಲ್ಲ ಮಾಡ್ತಿರ್ತಾರೆ, ಅವ್ರಿಗೆ ಬೇಕಾದ ಉದ್ದೇಶನೇ ಬೇರೆ ಇರುತ್ತೆ. ಆದಷ್ಟೇ ಹೆಸರಾಯಿತು, ಟ್ಯಾಕ್ಸ್ ಉಳಿದಾಗಾಯ್ತು, ಎಲ್ಲ ಆಯಿತು ಅಂತ ಮಾಡ್ತಾರೆ, ಅದು ಉಪಯೋಗ ಇಲ್ಲ. ಆದರೆ ಎಲ್ಲ ಆಯಿತು ಕರೆಕ್ಟೇ, ಮುಖ್ಯ ಉದ್ದೇಶ ನಮ್ದು ಅದಲ್ಲ. ಮುಖ್ಯ ಉದ್ದೇಶ ಅಲ್ಲ, ಪುಣ್ಯ ಬರಲಿ ಅಂತಲೇ ಕೊಟ್ಟಿರೋದು. ಇದು ಬಂದರೆ ಏನಾಯಿತು, ಒಳ್ಳೇದೇ, ತಪ್ಪೇನು, ಅದ್ರ ಮತ್ತೆ ಕೊಡ್ಬೋದು ನಾವು. ಆ ರೀತಿ ಉಳ್ಕೊಂಡ್ರೆ ಏನು ಮಾಡ್ಬೋದು, ATG ಒಳಗೆ ಅಡ್ವಾಂಟೇಜ್ ಸಿಕ್ಕರೆ ತಪ್ಪೇನು, ತಪ್ಪಲ್ಲ. ಏನು ಮಾಡಿದ ಅದನ್ನೀಗ ಮತ್ತೆ ಸತ್ಕಾರ್ಯಕ್ಕೂ ನಿಯೋಗ ಮಾಡ್ದ, ಪುಣ್ಯ ವೃದ್ಧಿ ಆಯ್ತಾಗ, ದೋಷ ಅಲ್ಲ ಅದು. ಆ ಉದ್ದೇಶ ಅರ್ಥ ಆಯ್ತಾ ಈಗ, ಇದು ಅರ್ಥ ಮಾಡ್ಕೊಳ್ಳಿ. ಮಾಫಲೇಶು ಪದಾಚಾರಕ್ಕೆ ಅದೇ ಅರ್ಥ. ಫಲ ಕೇಳಬೇಡಿ ಅಂತ ಹೇಳಿದ, ಬಂದ್ರೆ ತಗೋಬೇಡಿ ಅಂತ ಹೇಳಿಲ್ಲ ಪರಮಾತ್ಮ. ಅರ್ಥ ಆಯ್ತಾ ಈಗ, ಮಾಫಲೇಶು ಕದಾಚಾರ ಅಂದ್ರೆ ಈ ಅರ್ಥ ಮಾಡಬಾರ್ದು ಯಾರು ಕೂಡ. ಫಲ ತಗೊಳ್ಳೇಬೇಡ ಅಂತ ಅರ್ಥ ಹೇಳಿಲ್ಲ, ಕೇಳಿ ತಗೋಬೇಡ ಅಂತ ಹೇಳಿದ್ರು. ಅರ್ಥ ಆಯ್ತಾ ಈಗ, ಫಲದ ಮೇಲೆ ದೃಷ್ಟಿ ಇಡಬೇಡ, ಬಂದ್ರೆ ಯೋಗ್ಯ ಫಲ ತಗೋ, ತೇನ ತೆಕ್ತೇನ ಪುಂಜೀತ, ದೇವ್ರು ಕೊಟ್ಟಿದ್ದೇನೆ ತಗೋ, ಆದರೆ ನೀನಾಗಿ ಕೇಳಬೇಡ. ಎಷ್ಟು ಡಿಫ್ರೆನ್ಸ್ ಇದೆ. ಆದ್ದರಿಂದ ಬಂದು ಅಡ್ವಾಂಟೇಜ್ ಸಿಕ್ಕು ತಗೋ, ಏನು ತಪ್ಪಿಲ್ಲ. ಅಡ್ವಾಂಟೇಜೇ ಗುರಿ ಆಗಬಾರ್ದು. ಫಲ ಗುರಿ ಆದರೆ ಏನಾಗುತ್ತಾಗ, ನೀವು ಆಗಲಿಲ್ಲ, ಮುಖ್ಯ ಫಲ ಸಿಗೋದಿಲ್ಲ ಅಂತ ಅರ್ಥ. ಯಾತಕ್ಕೆ ಹೇಳಿದೆ ಅಂದರೆ ಇವ್ನು ಯೋಚನೆ ಮಾಡಿದೆ. ಈಗ ಗುರುಭಕ್ತಿ ಹೇಗಿತ್ತು ಅಂದರೆ ಕೀರ್ತಿನೂ ಬರ್ತದೆ, ಅಂತ ಉಳಿಯುತ್ತೆ, ಜೊತೆಗೆ ಏನು ಆಗುತ್ತೆ, ಈಗ ಕೊಟ್ಟಾಗತ್ತೆ, ಎಲ್ಲ ಬಂತು. ಇಲ್ಲದೆ ಹೋದ್ರೆ ಪೂರ್ತಿ ಹೋಗ್ಬಿಡುತ್ತೆ, ಅಪಕೀರ್ತಿ ಬರುತ್ತೆ, ಅದು ಬೇರೆ. ಅಪಕೀರ್ತಿ ಬರುತ್ತೆ, ಪೂರ್ತಿ ವಿದ್ಯೆ ಹೋಗುತ್ತೆ. ಅದು ಟ್ರಿಕ್ ಮಾಡಿದ ಅವನು. ಅದಕ್ಕಾಯ್ತು ಕೊಡ್ತೆ ಅಂತ ಕೊಟ್ಬಿಟ್ಟ. ಆ ಕೊಟ್ಟ ತಕ್ಷಣ ಇತ್ಯುಕ್ತ ಏನಂತ ಅಭಿಗಮ್ಯ ದಕ್ಷಿಣಾಂ ವಿಪ್ರೋಯ ಯಾಚೆ. ಅದಕ್ಕೆ ಏನೇ ಕೆಲಸ ಮಾಡಿದ್ರು ಕೂಡ ಕೆಲಸ ಎಷ್ಟು ಮುಖ್ಯನೋ ಹಿಂದಿನ ಮನೋಭಾವ ಅಷ್ಟೇ ಮುಖ್ಯ. ಬರೀ ಅವಲಕ್ಕಿ ಕೊಟ್ಟ, ಯಾರು, ಅದು ಮುಷ್ಟಿ ಅವಲಕ್ಕಿ. ಏನು ಕೊಟ್ಟ ಪರಮಾತ್ಮ ಆತನಿಗೆ? ದುರ್ಯೋಧನ ಮಾಡಿಸಿದ ಇದ್ದ ಅಡಿಗೆನೇ ಇಲ್ಲ, ಅಷ್ಟು ಮಾಡಿಸಿದ. ಕೃಷ್ಣ ಮುಟ್ಟೋದಿಲ್ಲ ಅನು ಅಂತ ಹೇಳಿದ. ಯಾಕೆ ಹಾಗಾಗಿ ಮಾಡಿದ ಕೃಷ್ಣನಿಗೆ ಅಂತ ಕೇಳಿದ್ರೆ ಉದ್ದೇಶ ಭಾರಿ ಕೆಟ್ಟದಿತ್ತು. ಏನು ಉದ್ದೇಶ ಒಂದಿತ್ತು, ಈಗ ಕೃಷ್ಣನ ಟ್ರ್ಯಾಪ್ ಮಾಡ್ಬೇಕು. ಓ ಅನ್ನದ್ರೋಣ ಸಿಕ್ತು ಕೃಷ್ಣ, ನನ್ನ ಕಡೆ ಬಾ ಅಂತ ಕರಿಬೇಕು, ಪಾಂಡವರ ಕಡೆ ಹೋಗಬೇಡ ಅಂತ ಹೇಳ್ಬೇಕು. ಎತ್ಕೊಂಡ ತಗೊಂಡಿರ್ತಾನೆ ಪ್ರಶ್ನೆ, ಕೃಷ್ಣ ತಗೊಳ್ಳೇ ತೋರಿಸ್ದ. ಅದೇ ಇತ್ತು ಸುಧಾಮನಿಗೆ ಅಂತ ಏನು ಭಾವನೆ ಇರಲಿಲ್ಲ. ಏನಿತ್ತು ಆತನಿಗೆ, ಕೃಷ್ಣನಿಗೆ ಕಾಣಿಕೆ ಕೊಡ್ಬೇಕಷ್ಟೇ. ಕೊಟ್ಟ, ಏನು ಯೋಚನೆ ಮಾಡಕ್ಕೆ ಸಾಧ್ಯ ಅಷ್ಟು ಪಡ್ಕೊಂಡ. ಆದ್ರೆ ಅದು ಒಳ್ಳೇದದು, ಏನು ತಪ್ಪಲ್ಲ. ದುರ್ಯೋಧನ ಕೇಳಿದ ಸಿಗಲೂ ಇಲ್ಲ, ಫಲ ಆಸೆ ಪಟ್ಟಿದ್ದಷ್ಟೇ. ಅವ್ರಿಗೆ ಆಸೆ ಪಡಲಿಲ್ಲ, ಕೇಳಿದ್ದೆಲ್ಲ ಸಿಕ್ತು. ಫಲ ಕೇಳದೆ ಹೋದರೆ ಸಿಕ್ಕೇ ಸಿಗುತ್ತೆ ಒಂದು, ಮತ್ತೆ ಜಾಸ್ತಿ ಸಿಗುತ್ತೆ, ಸಿಕ್ಕಿದ್ದು ಉಳಿಯುತ್ತೆ. ಅದಕ್ಕೆ ಫಲ ಕೇಳಬೇಡಿ. ಫಲ ಕೇಳಿ ತಗೊಂಡ್ರೆ ಸಿಗೋದಿಲ್ಲ, ಕೇಳಿದ ಅಪಕೀರ್ತಿ ಬೇರೆ, ಆಮೇಲೆ ಮನಸ್ಸಿಗೆ ಬೇಜಾರಾಗತ್ತೆ, ಇರೋ ಪುಣ್ಯ ಕಳ್ಕೊಂಡ್ಬಿಡ್ತಾನೆ. ಎಲ್ಲ ದೃಷ್ಟಿಯೊಳಗೆ ತುಂಬ ಇರುತ್ತೆ. ಸಂಕಲ್ಪ ಮಾಡ್ಬೇಕಾದ್ರೆ ಕತೆ ಮುಗಿಸ್ಬಿಟ್ಟಿರ್ತಾರೆ ಆಗಲೇ ಅವರು. ಪುರ ಸಂಕಲ್ಪ ಮಾಡ್ಬೇಕಾದ್ರೆ ಅರ್ಧ ಸಾಯಿಸ್ಬಿಡ್ತಾರೆ. ಪುತ್ರ ಪೌತ್ರ ಇವ್ರ ಹೇಳಿದಾಗೆಲ್ಲ ದೃಷ್ಟಿ ಜಾಸ್ತಿ ಕೊಡ್ಬೇಕು ಅವ್ರು, ಆ ರೀತಿ ಮಾಡಿರ್ತಾರೆ. ಅಭಿವೃದ್ಧಿ ಅರ್ಥ ಖುಷಿ ಪಟ್ಬಿಡ್ತಾರ. ಭಾರಿ ಹೊಟ್ಟೆ ಎಲ್ಲರೂ ಗಟ್ಟಿ ಬಾರಿ ಹೇಳ್ತಿರ್ತಾರೆ, ಅದರ ಭಾರಿ ಖುಷಿ ಆಗ್ಬಿಡತ್ತೆ ಅವ್ರು. ಅದರಿಂದನೇ ಜಾಸ್ತಿ ಗೊತ್ತು ಅವರಿಗೆ ಫಲಕ್ಕೆ ಬಂದಿದ್ದಾರೆ ಅಂತೇಳಿ. ನಿಜವಾಗ್ಲೂ ಹೇಳಿದ್ರೆ ಏನು ಮಾಡ್ತಾರೆ ಇವರು, ಸ್ವಾಮಿ ಅದೇನು ಬೇಡ, ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧಾರ್ಥ ಕೊಟ್ಬಿಡಿ ಅಂತ ಕೇಳಿದರೆ ಅವ್ರು ಡಲ್ಲಾಗಿ ಕಾಣಿಸುತ್ತೆ. ಅವ್ರು ಒಳ್ಳೆ ಗಿರಾಕಿ ಅನ್ಸೋದಿಲ್ಲ ಅವ್ರಿಗೆ. ಯಾಕೆಂದರೆ ಇವನೇನು ಮಾ ಕೊಡ್ತಾನೆ ನಮ್ಗೆ, ಆಗಿದ್ರೆ ದೇವ್ರು ಎಲ್ಲ ಜ್ಞಾನ ಭಕ್ತಿ ವೈರಾಗ್ಯ ಬಿದ್ದು ಅವ್ರ ದುಡ್ಡು ನಮಗೂ ಕೊಡೋದಿಲ್ಲ ತಿಳ್ಕೊಂಡ್ಬಿಡ್ತಾರೆ. ಒಳ್ಳೆಯವರಾದ್ರೆ ಭಾರಿ ಸಂತೋಷ ಪಡ್ತಾರೆ. ಒಳ್ಳೆಯವನು ಸಿಕ್ಕ, ನನಗೂ ಭಾರಿ ಪುಣ್ಯ ಬರುತ್ತೆ ಅನ್ಕೋತಾನು. ಒಳ್ಳೆಯವನು ಇವತ್ತಾದ್ರೂ ಒಳ್ಳೆ ಕೆಲಸ ಮಾಡೋಣ ನಾವು. ನಿಷ್ಕಾಮ ಮಾಡೋರು ಒಬ್ಬನಾರು ಸಿಕ್ಕಲ್ಲ, ಖುಷಿ ಪಡ್ಬೇಕಾಗಿ. ತಸ್ಯ ಪ್ರಸಾದಾತ್ ಇತ್ಯುಕ್ತ ಏನಂತೂ ಅಭಿಗಮ್ಯ ದಕ್ಷಿಣಾಂ ವಿಪ್ರೋ ಯಯಾಚೆ ದಕ್ಷಿಣಾಂಗುಷ್ಠಮೇವ. ಇದು ನಮಗೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಯಾರೋ ಕೊಟ್ಟಿದ್ದಾರೆ, ತಂದಿದ್ದಾರೆ. ಅದು ಖೋಟಾನ ಒರಿಜಿನಲ್ ಡೌಟ್ ಬಂದಿದೆ. ಅವನು ಕೇಳ್ತಾರೆ, ಕೊಟ್ಟಿರೋಲ್ಲ ಅಂತ ಕೇಳ್ತಾರೆ. ಗೊತ್ತಾಯ್ತಾ? ಕೊಡ್ತಾರೆ, ಕೇಳ್ತಾರೆ. ಅವನು ಕೊಟ್ಟಿಲ್ಲ, ನಾವು ಮೋಸ ಅಂದ್ಬಿಟ್ರೆ ಏನಾಗುತ್ತೆ? ಈಗ ಕೊಟ್ಟಿಲ್ಲ ಅಂತ ಡೂಪ್ಲಿಕೇಟ್ ಆಗುತ್ತೆ. ಇದು ಕೆಲಸ ಎಲ್ಲ ಕಳ್ಕೊಂಡ್ಬಿಡ್ತಾನೆ ಅವನು.
ಗೊತ್ತಾಯ್ತಾ? ಅಕಸ್ಮಾತ್ ಒಪ್ಕೊಂಡ್ಬಿಟ್ರೆ ಏನಾಯ್ತು ಅಲ್ಲಿಗೆ? ವ್ಯಾಲಿಡ್ ಅಂತ ಆಯ್ತು. ಅದು ದ್ರೋಣಾಚಾರ್ಯ ಶಿಷ್ಯ ಅಲ್ಲ ಅಂತ ಒಪ್ಕೊಂಡ್ಬಿಟ್ರೆ ಏನಾಗುತ್ತೆ ಈಗ? ಎಲ್ಲ ವಿದ್ಯೆ ನಾಶ ಆಗಿಬಿಡುತ್ತೆ, ಯಾವುದಕ್ಕೂ ಬೆಲೆ ಇಲ್ಲ. ಒಪ್ಕೊಂಡ ತಕ್ಷಣ ಉಳಿಯುತ್ತೆ. ಒಪ್ಕೋಬೇಕಾದ್ರೆ ಏನಾಗಬೇಕು? ಶಿಷ್ಯ ಅಂತ ಆಗಬೇಕಾದ್ರೆ ದಕ್ಷಿಣೆ ಕೊಡಬೇಕು ಅವನಿಗೆ. ಅದು ದಕ್ಷಿಣೆ ಏನೋ ಕೊಟ್ಟರು ಉಪಯೋಗ ಇಲ್ಲ, ಕೇಳಿದ್ದು ಕೊಡಬೇಕು. ಅವ್ರು ಕೇಳಿಬಿಟ್ಟಿದ್ದಾರೆ, ಕೊಡಲೇಬೇಕಾಯ್ತು, ಕೊಟ್ಟ. ಇದು ಅರ್ಥ ಮಾಡ್ಕೊಂಡು ಯಾವ ಸಮಸ್ಯೆನೂ ಇಲ್ಲ. ಈ ಕೆಲಸನ ಅಪ್ರಿಷಿಯೇಟ್ ಮಾಡೋದನ್ನು ತಪ್ಪಲ್ಲ, ಮಿತಿಮೀರಿ ಮಾಡಿದ್ರೆ ತಪ್ಪಾಗುತ್ತೆ. ಅವ್ರ ಉದ್ದೇಶ ಭಾರಿ ಸರಿ ಇತ್ತು ಅಂತ ಒಪ್ಲಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ? ಕೃಷ್ಣ ಜೊತೆಗೆ ಅವನು ಬಯೋಡೇಟಾ ಪ್ರಕಾರ ಏನವನು ಕೃಷ್ಣ, ಅವನು ಆ್ಯಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಇದೆ ಅವನ ಹತ್ರ, ಗೊತ್ತಾಯ್ತಾ? ಅವನು ದೇಶದ್ರೋಹದ ಕೆಲಸ ಮಾಡಿದ, ಕೃಷ್ಣನ ವಿರೋಧ ಮಾಡ್ತಾನೆ, ದೈವದ್ರೋಹ ಅದು. ಇಂಥವನ ಹತ್ರ ಕೇಳಿದ್ರಿಂದ ದ್ರೋಣಾಚಾರ ತಪ್ಪಾಯ್ತೋ? ತಪ್ಪಾಗಲಿಲ್ಲ. ಯಾತಕ್ಕೆ ಅಂದರೆ ಅದೇ ಒಳಗೆ ಮುಖ್ಯ ಕಾರಣ ಅನ್ಲೋಯಿಂಗ್ಲಿ ಮಾಡಿದ್ರು, ಅವ್ರು ಗೊತ್ತಿಲ್ಲ ಅವರಿಗೆ. ಅದು ಮುಂದೆ ಒಳ್ಳೆ ಫಲಿತಾಂಶ ಒಳ್ಳೇದಾಗೋಯ್ತು, ಗೊತ್ತಾಯ್ತಾ? ಅವ್ರು ಮಾಡಿದ ಕೆಲಸ ಲೋಕಹಿತಕ್ಕೆ ಕಾರಣವಾದ್ರಿಂದ ಪುಣ್ಯ ಬಂತು. ಕತೆ ಹೇಳಲಿಲ್ಲ, ಯಾವುದೋ ಒಬ್ಬ ಹುಲಿನ ಕೊಂದ್ಬಿಟ್ಟ ಒಬ್ಬ, ಕತೆ ಬಂದಿದೆ ಮಹಾಭಾರತದಲ್ಲಿ. ಹುಲಿನ ಕೊಂದ, ಎಂಥ ಹುಲಿ, ರಾಕ್ಷಸ ಅವನು. ಹುಲಿ ವೇಷದಲ್ಲಿ ಜನ ತಿಂತಾ ಇದ್ದ. ಕೊಂದಿದ್ದಕ್ಕೆ ಹಿಂಸೆ, ಭಾರಿ ಹಿಂಸೆ. ಸ್ವರ್ಗ ಆಯ್ತು ಅವನಿಗೆ. ಯಾತಕ್ಕೆ? ಅನ್ನೋಯಿಂಗ್ಲಿ ಏನು ಮಾಡಿದ್ದಾನ ಅವನೀಗ? ಲೋಕೋದ್ಧಾರ ಮಾಡಿಬಿಟ್ಟಿದ್ದ. ಆದ್ದರಿಂದ ದ್ರೋಣಾಚಾರ್ಯ ಮೊದಲು ಅನ್ನೋಯಿಂಗ್ಲಿ ಆಯ್ತು, ಮುಂದೆ ಅರ್ಥ ಆಗಿ ಸಂತೋಷನೂ ಪಟ್ಟರು. ಅದೇನೋ ತಪ್ಪಲ್ಲ. ಅದು ಕೃಷ್ಣನ ಬಗ್ಗೆ, ಕೃಷ್ಣನ ವಿರೋಧಿ ಎಂಬುದು ಈಗಾಗಲೇ ಪ್ರೂವ್ ಆಗಿಬಿಟ್ಟಿದೆ ಈಗಾಗಲೇ. ಆದ್ದರಿಂದ ಅವನೆಲ್ಲ ಇದು ಮಾಡಿದರೆ ಏನೂ ತಪ್ಪಲ್ಲ. ಅವನು ಯಾವಾಗ ದುಷ್ಟರನ್ನ ಸರಿಯಾದ ರೀತಿಯಲ್ಲಿ ಹಿಡಿಯುತ್ತೆ ಸರ್ಕಾರ ಹೇಳೋದೇ ಇಲ್ಲ. ಹುಕ್ಕಾರರು ಹಿಡ್ಕೊಬನ್ನಿ, ಲೈವ್ ಆರ್ ಡೆಡ್, ಅವನು ಬೇಕು ನಮಗೆ ಅಂತ ಹೇಳ್ತಾನೆ. ಅವನು ವೀರಪ್ಪನ ಕೊಂದಿದ್ದು ಹಾಗೆ ತಾನೆ. ಅವನು ಈ ರೀತಿಯಲ್ಲಿ ಸಿಗಲಿಲ್ಲ, ಅವನು ಸಿಕ್ಕಿದ್ದು ಹ್ಯಾಕೆ ಸಿಕ್ತು? ಈ ತಂತ್ರ ಮಾಡಿ ಹಿಡಿಬೇಕಾಯ್ತು ಕೊನೆಗೆ. ಅದನ್ನ ಹಿಡಿದಾರೆ ಅವಾರ್ಡ್ ಕೊಟ್ಟರು, ಯಾರು ಯಾವ ರೀತಿ ಮಾಡಿದ್ರಲ್ಲ ಅವರಿಗೆ ಅವಾರ್ಡ್ ಕೊಟ್ಟರು. ಆದ್ದರಿಂದ ದೋಷ ಅಂತ ಕರಿಬಾರ್ದು. ಅದು ಹೇಳಿ ಆಚಾರ ತಕ್ಷಣ ಪ್ರಶ್ನೆಗೆಲ್ಲ ಉತ್ತರ ರೆಡಿ ಆಚಾರ, ಅದಕ್ಕೆ ಆಚಾರ ಅಂತ ಕರೆಯೋದು ಅವ್ರನ್ನ. ಆಗಿದೆ ಅವ್ರು ಇಮ್ಮಿಡಿಯೇಟ್ ಉತ್ತರ ಕೊಡ್ತಾರೆ ನೋಡಿ. ಹೇಳಿದ್ದೇನೀಗ ನಿಷ್ಕಾಮ ಕರ್ಮ ಅಲ್ಲ ಅದೀಗ. ಆದ್ದರಿಂದ ಅವ್ನು ಪುಣ್ಯ ಪೂರ್ಣ ಪುಣ್ಯ ಬರಲಿಲ್ಲ ಅದರಿಂದ. ಈ ನೋಡಿ ಅದೇ ಹೇಳ್ತಾರೆ ಈಗ, ಏನಂತ ಹೇಳ್ತಾರೆ ಅದೇ ಇಂಪಾರ್ಟೆಂಟ್ ಈಗ. ತಸ್ಯ ಪ್ರಸಾದೋ ಪತಿತೋರು ಶಿಕ್ಷೋ ನಿಷಾದೋ ಅದಾದ್ ದಕ್ಷಿಣಾಂಗುಷ್ಠಮಸ್ಮೈ ತತಃ ಪರಂ ನಾಸ್ಯ ಬಹೂವ ಶಿಕ್ಷಾ ಸನ್ಮುಷ್ಟಿಹೀನಸ್ಯ ಸಮಾರ್ಜುನೇನ. ತಸ್ಯ ಪ್ರಸಾದೋಪಚಿತ ಉರು ಶಿಕ್ಷಾ, ಅದು ಅನುಗ್ರಹದಿಂದನೇ ವಿದ್ಯೆ ಬಂದಿದೆ ಅವನಿಗೆ ಗೊತ್ತಿದ್ದರಿಂದ ನಿಷಾದನಾದ ಏಕಲವ್ಯ ಅದಾತ್ ದಕ್ಷಿಣಾಂಗುಷ್ಟಮಸ್ಮೈ ದಕ್ಷಿಣಾಂ, ಅವ ಬಲಗೈ ಹೆಬ್ಬೆರಳನ್ನೇ ಏನು ಮಾಡಿದ ಅವನು? ದಕ್ಷಿಣೆಯಾಗಿ ಒಪ್ಪಿಸೇ ಬಿಟ್ಟ. ತತಃ ಪರಂ ನಾಸ್ಯ ಬಹೂವ ಶಿಕ್ಷಾ, ಅದರಿಂದಾಗಿನೇ ಅವನ ವಿದ್ಯೆ ಮೊದಲಿನಂತೆ ಆಗಲಿಲ್ಲ, ಆ ಕ್ವಾಲಿಟಿ ಕಳ್ಕೊಂಡ್ಬಿಡ್ತು. ಯಾತಕ್ಕೆ? ಸನ್ಮುಷ್ಟಿಹೀನಸ್ಯ ಸಮಾರ್ಜುನೇನ, ಅರ್ಜುನ ಮೀರಿಸೋ ಪ್ರಶ್ನೆ ಇಲ್ಲ, ಸಮವಾಗಿತ್ತು, ಅದು ಕಡಿಮೆ ಆಯಿತು. ಅರ್ಜುನಿಗೆ ಮತ್ತೆ ಗ್ರೇಡ್ ಉಡೀತಿ. ಇಬ್ಬರಿಗೆ ಡಿಸ್ಟ್ರಿಬ್ಯೂಟ್ ಆಗಿಬಿಟ್ರೆ ರ್ಯಾಂಕು, ಇವನು ಯುನಿಕ್ ಆಗಲಿಲ್ಲ. ಆಗ ಒಬ್ಬರಿಗೆ ಬಂದಾಗ ಯುನಿಕ್ ಆಯ್ತಲ್ಲ, ಯುನಿಕ್ನೆಸ್ ಬಂತ. ಸನ್ಮುಷ್ಟಿಹೀನಸ್ಯ ಸಮಾರ್ಜುನೇನ. ಸದ್ಬುಷ್ಟಿಹೀನ, ಸದ್ಬುಷ್ಟಿ ಅಂದರೆ ಯಾವುದು? ಬಲಗೈ ಹೆಬ್ಬೆರಳು. ಎಡಗೈದಾಗಿದ್ರೆ ಅಷ್ಟು ಅಫೆಕ್ಟ್ ಆಗ್ತಿದ್ದಿಲ್ಲ. ಬೇದಿರೋದೇ ಇಲ್ಲಿ, ಈ ಹಿಡಿದು ಬಿಡೋದ್ರಲ್ಲಿ ಎಡದಿರೋದೇ ಶಕ್ತಿ ಬೇಕು ಅದಕ್ಕೆ. ಒಂದು ಕಡಿಮೆ ಆಯಿತು ವಿದ್ಯೆ, ಮೊದಲನೇ ಕ್ವಾಲಿಟಿ ಉಳ್ಕೊಳ್ಳಿಲ್ಲ. ಆದ್ದರಿಂದ ಅರ್ಜುನಿಗೆ ಸಮ ಅಂತ ಅನಿಸಲಿಲ್ಲ. ಇಲ್ಲ ಅರ್ಜುನ ಸಮ ಆಗಿಬಿಟ್ಟ ಅಂತ ಆಗ್ತಿತ್ತು. ಜಾಸ್ತಿ ಹೋಗಿದ್ದ ಸಮ ಆಗಿಬಿಟ್ಟು ಅಲ್ಲ, ಸಮ ಆಗಿದ್ದ ಕಡಿಮೆ ಆಯಿತು. ಅರ್ಜುನ ಶಬ್ದವೇದಿ ವಿದ್ಯೆ ಗೊತ್ತಿತ್ತೋ ಇಲ್ವೋ? ಹಾಗಿದ್ರೆ ಗೊತ್ತಿತ್ತು, ಅದು ಸರಿಯಾಗಿ ತಿಳ್ಕೊಂಡಿರ್ಬೇಕು. ಅಂದರೆ ಅರ್ಜುನ ತಪ್ಪು ಮಾಡಿಲ್ಲ ಇಲ್ಲಿ, ದ್ರೋಣರು ತಪ್ಪು ಮಾಡಿಲ್ಲ, ಅರ್ಜುನ ತಪ್ಪು ಮಾಡಿಲ್ಲ, ಏನು ಯಾರ್ದೂ ತಪ್ಪಾಗಿಲ್ಲ. ಇವರಿಂದ ಕೂಡ ಮೇಲಿಗೆ ತಪ್ಪಾಗಿಲ್ಲ. ಒಳಗಿನ ಉದ್ದೇಶ ಇತ್ತಲ್ಲ, ಅದಷ್ಟು ತಪ್ಪಾಗ. ಉದ್ದೇಶ ಸರಿ ಇದ್ದಿದ್ರೆ ಅವನು ಕೂಡ ಸರಿ ಆಗ್ತಿತ್ತು. ಅವ್ರಿಗೆ ಮತ್ತೆ ಕೃಷ್ಣನ ಯುದ್ಧಕ್ಕೆ ಹೋಗಿ ನಿಲ್ಲಿಸ್ಬಿಟ್ಟಿದ್ರೆ ಇಲ್ಲ, ಯುದ್ಧಕ್ಕೆ ಹೋಗ್ತಾರೆ. ಯಾರು ಕೊಲ್ತಾರೆ ಗೊತ್ತೋ ಕೊನೆಗೆ? ಅವನನ್ನ ಕೃಷ್ಣನೇ ಕೊಲ್ತಾರೆ ಕೊನೆಗೆ. ಕೃಷ್ಣನಿಂದ ಸಾಯ್ಬೇಕಾದ್ರೆ ಯಾವ ಒಳ್ಳೆಯವನಂತ ಏನು ಹೇಳ್ತೀರಿ ಅವನಿಗೀಗ? ಹೇಳಕ್ ಸಾಧ್ಯನೇ ಇಲ್ಲ. ಆದ್ದರಿಂದ ದುಷ್ಟ ಅಂತ ಪ್ರೂವ್ ಆಯ್ತು. ನೀವೇ ಹೇಳಿ, ಹೆಬ್ಬೆಟ್ಟಿದ್ರು ಸ್ವಲ್ಪ ಇಟ್ಕೊಂಡ್ಬಿಡಿ ಸಾಕು, ಇನ್ನೇನು ಬೇಡ. ಎಷ್ಟು ಕೆಲಸ ಮಾಡಕ್ಕೆ ಬರುತ್ತೆ ನಿಮಗೀಗ? ಕತ್ತಕ್ಕೆ ಹೋಗೋಕ್ಕಾಗಿಲ್ಲ, ಸುಮ್ಮನೆ ಒಂದು ಬೆಟ್ಟೆ ಕಟ್ಕೊಂಡ್ಬಿಡಿ, ಏನು ಊಟ ಮಾಡ್ಲಿಕ್ಕೂ ಬರಲ್ಲ, ಈಗ ಕಲ್ಸ್ಕೊಳಕ್ಕೆ ಬರಲ್ಲ ಅಂತ ಆಯ್ತಾ? ಈಗ ತಗೋಬೇಕಾಗಿ ಚಮಚ ಆದಾಗುತ್ತೆ. ಚಪಾತಿ ಜಪ ಸ್ಪೆಷಲ್ ಊಟ ಮಿನಿಮಮ್, ಅದು ಕೂಡ ಮಾಡಕ್ಕೆ ಬರಲ್ಲ. ಹೀಗೆ ತಗೋಬೇಕಾಗತ್ತೆ, ಹೀಗೆ ತಿನ್ನಕ್ಕೆ ಬರಲ್ಲ. ಮತ್ತೆ ಎಲ್ಲ ಇನ್ನೊಬ್ರು ಬೇಕಾಗ್ತದೆ. ಏನಾಯ್ತಕ್ಕೆ ಗೊತ್ತಾಯ್ತಲ್ಲ ಈಗ? ವೆರಿ ಸಿಂಪಲ್ ಅದು.
ತನ್ಮುಷ್ಟಿಹೀರಸ್ಯ ಸಮರ್ಜುನೇನ ಕೃಪಾಳು ರೈವತ ಪರ್ವತೇತಂ ದ್ರೋಣಃ ಪ್ರಾಪ್ಯಾದಾದಸ್ತ್ರವರಾಣಿ ತಸ್ಮೈ ಏಕಾಂತ ಏವಸ್ಯ ಭಕ್ತ್ಯಾ ಸುತುಷ್ಟೋ ಧನ್ವಿಶ್ರೇಷ್ಠಂ ಕೃತವಾನ್ ಅರ್ಜುನಂಚ ಪುನಃ ಕೃಪಾಳು ರೈವತ ಪರ್ವತೇತಂ ದ್ರೋಣಃ ಪ್ರಾಪ್ಯ ಅದಾತ್ ಅಸ್ತ್ರವರಾಣಿ ತಸ್ಮೈ ಏಕಾಂತೆ ಏವ ಅಸ್ಯ ಭಕ್ತ್ಯಾ ಸುತುಷ್ಟಃ ಧನ್ವಿಶ್ರೇಷ್ಠಂ ಕೃತವಾನ್ ಅರ್ಜುನಂ ಚ. ಇಲ್ಲಿ ಒಂದು ದ್ರೋಣಾಚಾರ್ಯ ವೀಕ್ನೆಸ್ ತೋರಿಸ್ತಾರೆ. ಬೈಯೋರಿಗೆ ಉತ್ತರ ಆಯಿತು, ದ್ರೋಣಾಚಾರ್ಯದ ಒಂದು ಹಿರಿಮೆ ಕಡಿಮೆನೂ ಆಯಿತು. ಏನದು? ತತಃ ಪುನಃ ಕೃಪಾಳು ರೈವತ ಪರ್ವತೆ ತಂ. ಕೃಪಾಳವಾದ ದ್ರೋಣಾಚಾರ್ಯರು ಮನಸ್ಸಲ್ಲಿ ಅವ್ರಿಗೆ ಕರ್ಲಕ್ಕೆ ಶುರುವಾಯಿತು. ಶಿಷ್ಯ ಅಂತ ಅಷ್ಟಲ್ಲಿ ಹೇಳ್ಕೊಂಡ, ಪಾಪ ಹೊರಗೆ ಹೆಬ್ಬೆಳ್ಳೆ ತೊಗೊಂಡ್ಬಿಟ್ಟೆ ನಾನೀಗ, ಭಾರಿ ಅನ್ಯಾಯ ಆಯಿತು ಅಂತ ಹೇಳಿಬಿಟ್ಟು ಅವನ್ನ ಕರೆದು ರೈವತ ಪರ್ವತ, ಏಕಾಂತ ಪರ್ವತ, ರೈವತ ಪರ್ವತ ಬಹಳ ಫೇಮಸ್, ತಾರಕಾಸ್ತ್ರ ಇದೆ ಅದು. ಅಲ್ಲಿ ಹೋಗಿಬಿಟ್ಟು ಯಾರಿಗೂ ಕಾಣದಂತೆ ಅವನಿಗೆ ಅಸ್ತ್ರ ಹೇಳ್ಕೊಟ್ರು ಅಂತ ಹೇಳ್ತಾರೆ. ಇಷ್ಟೊತ್ತು ಕೂಡ ಪ್ರತಿಭೆಯಿಂದ ಬಂದಿತ್ತು, ಡೈರೆಕ್ಟಾಗಿ ಉಪದೇಶ ಮಾಡ್ತಾರೆ ದ್ರೋಣಾಚಾರ್ಯ. ಯಾಕೆ ಅವ್ರು ಈಲ್ಡ್ ಆದರು ಅವನು ಇದಕ್ಕೆ. ಆಗಬಾರ್ದಾಗಿತ್ತು ನಿಜವಾಗ್ಲೂ ಕೂಡ. ಏನು ಮಾಡಬೇಕಾಗಿತ್ತು ಅವರು? ಏನಾಯ್ತು ಅಲ್ಲಿ? ಪುಣ್ಯ ಕಡಿಮೆ ಆಯಿತು. ಅವ್ರ ಪುಣ್ಯ ಜಾಸ್ತಿ ಬರೋದು ಕಡಿಮೆ ಆಯಿತು. ಅದನ್ನ ಆ ರೀತಿ ಮಾಡಿದ್ರಿಂದ ಇದ್ರೆ ದ್ರೋಣರ ಬೈಯರಿಗೆ ಉತ್ತರ ಈಗ. ದ್ರೋಣಾಚಾರ್ಯ ಹಾಗಿದ್ದಾರೆ, ಸರಿಯಾಗಿ ಮಾಡಿ ಬಂದು ಪಾಪ ಕಾಂಪನ್ಸೇಟ್ ಮಾಡಲಿಲ್ಲ ಅವರು. ಪಾಪ ಅನಿವಾರ್ಯವಾಗಿತ್ತು, ಮಾಡಿದರು, ಕೊಟ್ಟರು. ಯಾಕೆ ದ್ರೋಣಾಚಾರ್ಯ ಬೈಯಾಗಿಲ್ಲ ಅವರಿಗೆ? ಇದೆಲ್ಲ ಓದೋದಿಲ್ಲ, ಓದೋದು ಬೇಕಿಲ್ಲ ಫಸ್ಟ್ ಅವ್ರಿಗೆ. ತೋರಿಸಿರೋ ಒಬ್ಬರು ಮತ್ತೆಲ್ಲ ಕಥೆ ಶುರು ಮಾಡ್ತಾರೆ. ಉದ್ದೇಶನೇ ಬೈಯೋದಾದ್ರಿಂದ ಉತ್ತರ ಬೇಕಿಲ್ಲ ಅವ್ರಿಗೆ. ಪ್ರಾಪ್ಯ ಈಗ ಉಪದೇಶ ಮೊದಲು ಬಂದಿದ್ದು ಉಪದೇಶ ಅಲ್ಲ, ಇಂಡೈರೆಕ್ಟ್ ಅದು. ಈಗ ಡೈರೆಕ್ಟ್. ಈಗ ಏನು ಉಪದೇಶ ಮಾಡಿ ಎಷ್ಟು ಮಾಡಿದ್ರು ಅಷ್ಟೇ. ಈಗ ಪ್ರಾಪ್ಯಾದ ಇನ್ನೊಬ್ರು ಊಟ ಮಾಡಿಸಿದಾಗ ಎಷ್ಟೇ ಮಾಡಿಸ್ಲಿ ತಾನು ಊಟ ಮಾಡಿದಷ್ಟು ಆಗಲ್ಲ. ಗೊತ್ತಾಯ್ತಿಲ್ಲ? ನಿರ್ವಾಹ ಎಲ್ಲ ತಿನ್ಬೇಕಾಗತ್ತೆ ಅಷ್ಟೇ ಹೊರತು ಇವ್ರು ಕಲಿಸ್ಕೊಂಡ್ರೆ ಈ ಕ್ವಾಲಿಟಿ ಅವ್ರು ಕಲಿಸ್ಲಿಕ್ಕಾಗಲ್ಲ. ಅವ್ರ ಟೇಸ್ಟ್ ಪ್ರಕಾರ ಕಲಿಸ್ತಾರೆ, ಇವ್ರ ಟೇಸ್ಟ್ ಬೇರೆ ಇರುತ್ತೆ. ಮತ್ತು ಇವ್ರು ಹೆಚ್ಚು ಬೇಕಾಗಿರುತ್ತೆ, ಕಡಿಮೆ ಇಡ್ತಾರೆ, ಕಡಿಮೆ ಬೇಕಾಗಿರುತ್ತೆ, ಹೆಚ್ಚಿಡ್ತಾರೆ. ಗೊತ್ತಾಯ್ತಾ? ಅವೆಲ್ಲ ಅದು ಇನ್ನೊಬ್ರು ಮಾಡಿ ಕೆಲಸ ಇನ್ನೊಬ್ರದೇನೆ, ನಮ್ದಾಗೋದಿಲ್ಲ. ಹಾಂ 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 ಎಲ್ಲಿಲ್ಲ ಇಲ್ಲಲ್ಲ, ಅಲ್ಲಿ ವರಾಸ್ತ್ರಾಣಿ ಅಂತ ಸ್ಪಷ್ಟ ಇದೆ. ಅಸ್ತ್ರ ವರಾಣಿ ತಸ್ಮೈ ಅಂತ ಹೇಳಿದ್ದಾರೆ. ಇಲ್ಲಿ ಅಸ್ತ್ರ ವರಾಣಿ ತಸ್ಮೈ ಅಂತ ಹೇಳಿದ್ರಿಂದ ಅದು ಒಳ್ಳೇದೇ ಕೊಟ್ಟರು, ಅದು ತಪ್ಪಾಯ್ತು ಕೂಡ. ಕೊಟ್ಟಿದ್ದು ಸರಿ ಹೋಗ್ಲಿಲ್ಲ, ಮಾಡಬಾರ್ದಾಗಿತ್ತು. ಅಯೋಗ್ಯನಲ್ಲಿ ದೇಶದ್ರೋಹಿನ ಗುಟ್ಟಾಗಿ ನಾವು ಸಾಕಿದಾಗ ಆಗುತ್ತೆ. ದೇಶದ್ರೋಹಿಗೆ ಗುಟ್ಟಾಗಿ ವೆಪನ್ಸ್ ಸಪ್ಲೈ ಮಾಡೋದು ಏನಾಯ್ತು ಅಲ್ಲಿಗೆ? ಎರಡು ಇನ್ನೊಂದು ಪಾಪ ಜಾಸ್ತಿ ಆಯ್ತು. ಅದರಿಂದ ಮಾಡಬಾರ್ದು. ಇವ್ರು ದೊಡ್ಡ ಅಪ್ರೋಷ ಜ್ಞಾನಿಗಳಾದ್ರಿಂದ ಆ ಪಾಪ ಬರಲಿಲ್ಲ. ಆದ್ರೆ ಮೈನಸ್ ಪಾಯಿಂಟ್ ಅಂತ ಹೌದು ದ್ರೋಣಾಚಾರ್ಯರಿಗೆ. ಅವ್ರದ್ದು ಯಾವ ಅಲ್ಲಿಂದ ಶುರುವಾಯ್ತು ಧರ್ಮ ಬಿಡೋದಾಗಲೇ. ಅವರು ಹಾಲು ತರಲಿಕ್ಕೆ ಎಂದು ಹೊರಟು ಅವತ್ತೇ ಶುರುವಾಯ್ತು. ಫಲಾಪೇಕ್ಷೆ ಬಂದು ಸರಿ ಅವ್ರದ್ದು ಡೌನ್ ಫಾಲ್. ಪುನಃ ಕೃಪಾಳು. ಎಲ್ಲಿದೆ ಕೃತವಾನ್ ಅರ್ಜುನಸ್ಯ? ಏನಿದೆ? ಏನು ಸರಿ ಇದೆ? ಅರ್ಜುನಂ ಧನ್ವಿಸ್ ಅಲ್ಲ ಅಲ್ಲ ಅಲ್ಲ. ಅರ್ಜುನನನ್ನ ಏನ್ ಸಮ ಆಗಿಬಿಟ್ಟಿದ್ದ ಅರ್ಜುನಿಗೆ. ಅವನೀಗ ಬೆಂಬಲ ಕಡಿಮೆ ಆಯ್ತಲ್ಲ. ಧನ್ವಿಶ್ರೇಷ್ಠ ಯಾರೀಗ? ಅರ್ಜುನ ಅಷ್ಟೇ. ಈ ಮೂಲಕ ಅರ್ಜುನನಿಗೆ ಧನ್ವಿಶ್ರೇಷ್ಠ ಒಬ್ಬ ಬಿರುದನ್ನ ಉಳಿಸಿದ್ರು. ಹಾಗೆ ಇದರ ಮಿಸ್ ಆಗ್ತಿತ್ತು. ಪಾರ್ಥೈವ ಧರ ಅಂತೇಳಿ. ಅಂತೂ ಅವನು ಒಂಟು ಎರಡು ವಿಷಯ ಗೊತ್ತಾಯ್ತು. ಈಗ ಇಬ್ರು ಪ್ರೊಟೆಸ್ಟ್ ಮಾಡೋದು. ಅವರು ಕರ್ಣನೂ ಹೋದ, ಈ ಕಡೆ ಹೋದ. ಆದ್ರೆ ಇಬ್ಬರಿಗೂ ದಕ್ಕಲಿಲ್ಲ ವಿದ್ಯೆ. ಇಬ್ಬರಿಗೂ ಏನಾಗಲಿಲ್ಲ. ಆತನಿಗೆ ಅಂತ್ಯಕಾಲಕ್ಕೆ ಬರ್ತೋಗ ಶಾಪ ಬಂತು. ಈತಂದು ಎಫಿಷಿಯನ್ಸಿ ಹೊರಟೋಯ್ತು. ಅದು ಗುರುದ್ರೋಹ ಮಾಡಿದ್ರೆ ಏನಾಗುತ್ತೆ? ಅಲ್ಲಿಗೆ ಎಲಿಜಿಬಿಲಿಟಿ ಇಲ್ದೇನೆ ಹಠ ಮಾಡಿ ಪರಿಲಕ್ಕೆ ಹೋದ ಏನಾಗುತ್ತೆ? ಅದು ಸ್ಫೂರ್ತಿ ಸಾರ್ಥಕ ಆಗೋದಿಲ್ಲ ಎಂಬುದು ಸಾಕ್ಷಿ. ಅದಕ್ಕೇನು ಬೇಕಾಯ್ತು? ಈಗ ಗುರುಭಕ್ತಿ ಎಂಬುದೇ ಬೇಕು ಹೊರತು, ಗುರುಭಕ್ತಿಯಲ್ಲಿ ಎರಡಿದೆ. ಅವ್ರು ಬೇಡ ಅದನ್ನು ಬಿಡಬೇಕು, ಹೇಳಿದ್ರೆ ಒಪ್ಪಿಗೋಬೇಕು ಕೂಡ. ಎರಡು ಕೂಡ ಇದೇನು ಸಿಲೆಬಸ್ ಇಲ್ಲ, ಬಿಟ್ಬಿಡ್ಬೇಕಷ್ಟ. ಹಠ ಮಾಡಬಾರ್ದು. ಅದಕ್ಕೆ ಹೇಳಿದ್ರೆ ತಪ್ಪಾಗುತ್ತೆ. ಅಂತ ಸಿಗ್ತಾರೆ. ಇವತ್ತು ಭಾರಿ ದೊಡ್ಡ ದೊಡ್ಡ ಪೋಸ್ಟಲ್ಲಿ ಇರ್ತಾರೆ, ಬ್ರಾಹ್ಮಣರಾಗಿರೋದಿಲ್ಲ. ಏನೋ ವಿಷಯ ಕೇಳೋದಕ್ಕೆ ಬರ್ತಾರೆ. ಅವ್ರು ಹೇಳ್ತಾರೆ ಮೆಂಬರ್ ಆಗ್ತೇವೆ, ಆದರೆ ನಮಗೆ ಎಲ್ಲ ಪುಸ್ತಕ ಕೊಡಬೇಕು ಅಂತ ನಾವು ಕೇಳಲ್ಲ. ಯಾಕೆ? ನಮಗೆ ಗೊತ್ತೇ, ನಮಗೆ ಏನು ಅರ್ಥ ಆಗುತ್ತೆ ಅಂತ ಅನಿಸುತ್ತೆ, ಏನು ಓದು ಅದು ಮಾತ್ರ ನಮಗೆ ಹೇಳಿ, ಬೇರೆ ನಮಗೆ ಬೇಕಿಲ್ಲ. ಅದು ಏನಿದೆ ಅವ್ರಿಗೆ ಆನೆಸ್ಟ್ ಏನಿದೆ ಅವರಲ್ಲಿ, ಸಿನ್ಸಿಯರ್ ಏನು ಸಿನ್ಸಿಯರ್ ಇದ್ದಾರೆ. ಈಗ ಅವ್ರಿಗೆ ವಿಷಯ ಬೇಕು, ಉದ್ಧಾರ ಆಗೋದು ಬೇಕೇ ಹೊರತು ಹಠ ಇಲ್ಲ. ಎಲ್ಲ ಕೊಡಿ, ಏನಾದ್ರು ಮಾಡ್ಕೊತೀವಿ, ನಾವು ಓದ್ಬಿಡ್ತೀವಿ, ಹಾಗೆಲ್ಲ ಇಲ್ಲ. ನಮ್ಗೆ ಏನು ಓದೋಕ್ಕೆ ಅವಕಾಶ ಇದೆ ಅದು ಮಾತ್ರ ಕೊಡಿ. ಇದು ಬೇಡ ಅಂದ್ರೆ ಬೇಡ ಅಂತ ಓದೋದಿಲ್ಲ. ಅದು ಯಾಕೆ ಅಂದರೆ ಅವ್ರಿಗೆ ಕನಸಂದಿರೋ ಯಾವುದರಲ್ಲಿ ಅವರಿಗೆ ಒಳ್ಳೇದಾಗಬೇಕು ಅಷ್ಟೇ ಹೊರತು ಡಾಕ್ಟ್ರೆ ಅಷ್ಟು ಕೊಟ್ಬಿಟ್ಟಿದ್ದು ಯಾರು ಕೇಳೋದಿಲ್ಲ. ಏನು ಮಾಡ್ತಾರೆ ಅವರು? ನಮಗೆ ಯಾವ ರೋಗ ಇದೆ ಅಷ್ಟು ವಾಸಿ ಆದ್ರೆ ಸಾಕು ಅಷ್ಟೇ ಹೊರತು ದುಡ್ಡು ಜಾಸ್ತಿ ಕೊಡ್ತೀವಿ ಎಲ್ಲ ಔಷಧಿ ಕೊಡಿದ್ರೆ ತಪ್ಪದು. ಯಾರೆಲ್ಲ ಭಾಳ ಇದಾಗಿರ್ತಾರೆ. ನಮ್ಮ ಬೇರೆ ಜನಗಳಲ್ಲಿ ತುಂಬ ಪ್ರಾಮಾಣಿಕತೆ ಇದೆ, ಅದು ಒಪ್ಪಲೇಬೇಕು. ಹಠ ಇಲ್ಲ. ಹಠ ಇದ್ದಾಗ ಕೆಲಸ ಆಗೋದಿಲ್ಲ, ನಿರೀಕ್ಷಿತ ಫಲ ಬರೋದಿಲ್ಲ.
ಅವ್ರಿಗೆ ವಾಲಂಟ್ರಿಯಾಗಿ ಒಪ್ಸ್ಕೊಂಡ್ಬಿಟ್ರೆ ಏನಾಗುತ್ತೆ, ಇವ್ರಿಗೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಅವ್ರೇನು ಮಾಡ್ಬೇಕಾಗತ್ತಾಗ ಒಳ್ಳೆ ಹಿತವನ್ನೇ ಹೇಳಬೇಕು, ಬೇರೆ ದಾರಿ ಇರೋದಿಲ್ಲ. ಅದು ತುಂಬ ಒಳ್ಳೆಯ ಹೇಳಿದ್ರಲ್ಲಿ ಈಗ ಆ ಕ್ವಾಲಿಟಿ ಎಲ್ಲಿ ಬರುತ್ತೆ ನೀವೇ ಯೋಚನೆ ಮಾಡಿ. ಯುದ್ಧದ ಹಾಳಾಗೋಗಿ ಊಟದ ಕ್ವಾಲಿಟಿನೇ ಕೆಟ್ಟೋಗುತ್ತೆ ಹೇಳಲಿಲ್ಲ. ಊಟದ ಕ್ವಾಲಿಟಿ ಕೆಟ್ಟೋಗಿ ಆಟದ ಕ್ವಾಲಿಟಿ ಏನಾಗುತ್ತೆ ಈಗ ಹೋಗ್ತಾಗೆ. ಎಷ್ಟೋ ಜನ ಹೇಗಾಗ್ತಾರೆ ಅಲ್ಲೇನು ಒಳ್ಳೆ ಕ್ರಿಕೆಟ್ ಪ್ಲೇಯರ್ ಬೌಲರ್ ಹೋಯ್ತು ಅಲ್ಲಿಗೆ ಕಳ್ಕೊಂಡ ಬೌಲಿಂಗ್ ಹೇಳಿದ. ಎಷ್ಟೇ ಎಕ್ಸ್ಪರ್ಟೈಸ್ ಇದ್ರು ಕೂಡ ಆ ಕ್ವಾಲಿಟಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಂ ಹಾಂ ಕೇಳಿ ಏನು. ಹಾಂ ಇಲ್ಲ ಕರೆಕ್ಟ್ ಕರೆಕ್ಟ್ ಹೌದು 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 ಇಲ್ಲ. ಹಾಂ 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 ಹೌದು ಅಷ್ಟೇ ಹೌದು. ಬಟ್ಟೆ ಕೇಳಿಲ್ಲ ಹೌದು. ಹಾಂ ಹಾಂ ಆಯ್ತು. ಎರಡು ತಿಳ್ಕೊಬೋದು. ಅಲ್ಲಿ ಎರಡಿದೆ. ಅದು ಅಸೂಯೆ ಇಲ್ಲ ಪಾಯಿಂಟ್ ಒಂದು. ಆದ್ರೆ ಇರೋ ಅಸೂಯೆ ಕೆಟ್ಟದಲ್ಲ. ಎರಡಿದ್ರು ಕರೆಕ್ಟ್ ಅದು ಅಲ್ಲ. ಒಳ್ಳೆ ಅಸೂಯೆ ಕೆಟ್ಟ ಅಸೂಯೆ ಇಲ್ಲ ಅಂದ್ರೆ ಗೊತ್ತಾಯ್ತಾ. ಅಸೂಯೆ ಒಳ್ಳೇದು ಅಂತ, ಒಳ್ಳೆ ಅಸೂಯೆ ಇದೆ ಅಂತಾನೆ. ದೇವ್ರ ಬಗ್ಗೆ ಆಚಾರ ಒಂದು ಮಾತು ಹೇಳ್ತಾರೆ, ದೇವ್ರಿಗೆ ಪಕ್ಷಪಾತ ಮಾಡೋದಿಲ್ಲ ದೇವರು ಎಲ್ಲ ಹೇಳಿಬಿಟ್ರು. ಕೊನೆ ಒಂದು ಮಾತು ಬೆರೀತಾರೆ ಭಾಗವತ ತಾತ್ಪರ್ಯದಲ್ಲಿ, ನೀವು ಗುಣ ಇದ್ದಲ್ಲಿ ಅನುಗ್ರಹ ಮಾಡ್ತಾನೆ, ದ್ವೇಷ ಇದ್ದಲ್ಲಿ ದೋಷ ಮಾಡ್ತಾರೆ ಪರಮಾತ್ಮ ಎಲ್ಲ ಹೇಳಿದ್ರು. ದೋಷ ಇದ್ದಲ್ಲಿ ಕೊನೆಗೆ ಇಷ್ಟಾರು ಪಕ್ಷಪಾತ ಅಂತ ಕರಿಬೋದಾ ಅಂತ ಕೇಳಿದ್ರೆ ಅಷ್ಟು ಪಕ್ಷಪಾತ ಒಪ್ತೀರೋ ಅಂತ ಹೇಳ್ತಾರೆ ಆಚಾರ್ಯ. ಹೇಳ್ತಾರೆ ತಾದೃಶ ವೈಷಮ್ಯಂ ಅಂತ ಒಪ್ತೇವೆ ನಾವು. ಅದಿಲ್ಲದೆ ಹೋದ್ರೆ ಭವಿಷ್ಯದೇ ಆಗೋದಿಲ್ಲ. ನ್ಯಾಯಾಧೀಶನಿಗೆ ನ್ಯಾಯದ ಪಕ್ಷಪಾತ ಇರಬೇಕು, ವ್ಯಕ್ತಿ ಪಕ್ಷಪಾತ ಇರಬಾರ್ದು. ಯಾವ ಪಕ್ಷಪಾತ ಇರಬೇಕು? ನ್ಯಾಯ ಪಕ್ಷಪಾತ ಇರಬೇಕು. ನಮಗೆ ಧರ್ಮ ಪಕ್ಷಪಾತ ಇರಬೇಕೆ ಹೊರತು ವ್ಯಕ್ತಿ ಪಕ್ಷಪಾತ ಇರಬಾರ್ದು. ನಾವೇನು ಮಾಡ್ತೀವಿ ಯಾವಾಗಲೂ ನಮ್ಮವರು ಅಂತ ಹೇಳಿದ ತಕ್ಷಣ ನಾವು ಧರ್ಮ ಹೋಗ್ಬಿಡತ್ತೆ. ಇವ್ರ ಪರದವರ್ತ ಧರ್ಮ ಪಕ್ಷಪಾತ, ನ್ಯಾಯ ಪಕ್ಷಪಾತ, ದೈವ ಪಕ್ಷಪಾತ ಅವೆಲ್ಲ ಇರಲೇಬೇಕು. ಅದು ದೋಷ ಅಲ್ಲ. ಅಸೂಯೆ ಎರಡು ವಿಧ ಅಂತ ಆಯ್ತು. ಇದನ್ನೇ ವಾದಿರಾಜ ಸ್ವಾಮಿಗಳು ಇದರಲ್ಲಿ ಹೇಳಿಸ್ತಾರೆ. ರುಕ್ಮಿಣೀಸಲ್ಲಿ ಹೇಳಬೇಕಾದ್ರೆ ಕಾಮ, ಕ್ರೋಧ, ಲೋಭ, ಮೋಹ ಅವು ಭಾರಿ ಕೆಟ್ಟಲು ಹೇಳ್ತಾರೆ. ಆದರೆ ನನಗೆ ಅವ್ನು ಕೊಟ್ಬಿಡು ಅಂತ ಹೇಳ್ತಾರೆ. ಅದಕ್ಕೂ ಕೇಳ್ತಾರೆ ಕಟ್ಟ ಎಲ್ಲ ಕೊಟ್ಬಿಡು ನನಗೆ. ಯಾಕೆ? ನನಗೆ ಕಾಮ ಕೊಡು. ಕಾಮಃ ತೇ ಅಂಗ್ರಿ ಯುಗಾರ್ಚನೆ. ನೀನು ನಿತ್ಯನೇ ಪೂಜೆ ಮಾಡಬೇಕು ಅನ್ನೋ ಕಾಮ ಕೊಟ್ಬಿಡು. ಗೊತ್ತಾಯ್ತಾ? ಎಷ್ಟು ಒಳ್ಳೆ ಮಾತುಗಳವಲ್ಲ. ಕ್ರೋಧ, ನೀನು ದ್ವೇಷ ಮಾಡ್ತಾ ಅವ್ರ ಮೇಲೆ ಕ್ರೋಧ ನಾನು ಕೊಡು ಅಂತ ಹೇಳ್ತಾರೆ. ಜೈತೀರ್ಥರು ಯಾವಾಗ ಬಾಲವಾಕ್ಯ ಅಂತ ಬಾಲವಾಕ್ಯ ಕೇಳ್ತಾರೆ, ಕ್ರುದ್ಧ ಭಾರಿ ಸಿಟ್ಟು ಬಂತು ಅವ್ರಿಗೆ. ಯತಿಗಳು ಅದು ಸಿಟ್ಟು ಬರ್ಬೇಕಂತ, ಸಿಟ್ಟು ಬರದೆ ಹೋದ್ರೆ ತಪ್ಪದು. ಯತಿಗಳು ಅಂತೇಳಿ ಯಾವುದಕ್ಕೂ ಸಿಟ್ಟು ಮಾಡಿಕೊಳ್ಳದೆ ಹೋದ್ರೆ ಸಾಧನೆ ಅವ್ರ ಯತಿಗಳೇ ಅಲ್ಲ ಅಂತ ಅರ್ಥ. ಯಾಕೆ? ವಿವೇಕನೇ ಇಲ್ಲ ಅಂತ ಅರ್ಥ. ಸಿಟ್ಟು ಮಾಡ್ಕೊಳ್ಳೇಬೇಕು. ಗುಣ ಮಾಡ್ಕೊಳ್ಳೇಬಾರ್ದು. ನಮಗೆ ಅನ್ಯಾಯ ಆದಾಗ ಮಾಡಿಕೊಂಡ್ರೆ ಅದು ವೈಯಕ್ತಿಕ, ಲೋಕಕ್ಕೆ ಅನ್ಯಾಯ ಮಾಡಿಕೊಂಡ್ರೆ ಅದು ಧರ್ಮ, ಅದು ಮಾಡಲೇಬೇಕು. ಅದನ್ನೇ ದ್ರೌಪದಿ ದೇವಿ ಹೇಳಿದ್ದು. ಧರ್ಮರಾಜ ನೀನು ಕ್ಷಮೆ ಈ ರೀತಿ ಮಾಡಿದ್ರೆ ಅರ್ಥ ಇಲ್ಲ. ಯೋಗ್ಯರನ್ನು ಕ್ಷಮಿಸಬೇಕು, ಅಯೋಗ್ಯ ಅವನು ಕ್ಷಮಿಸಿದರೆ ಗತಿ. ನಾಳೆ ರಾಜ್ಞಾನ ಕೃತ್ಯಂ ನಚ ಲೋಕಯಾತ್ರ. ರಾಜ ಯಾತಕ್ಕೆ ಬೇಕು, ಜನ ಹೇಗೆ ಬದುಕ್ತಾರೆ? ಈ ಪ್ರಶ್ನೆ ಕೇಳ್ತಾರೆ, ಉತ್ತರ ಕೊಡ್ಲಿಕ್ಕಾಗ್ಲಿಲ್ಲ. ಏನು? ಹಾಂ ಹಾಂ ಹೌದು 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 ಕರೆಕ್ಟ್ 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 ಹೌದು 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 ಕರೆಕ್ಟ್. ಇನ್ನೊಂದು ಬೇಡಿ ಏನೋ ಅದೆಲ್ಲ ಅರ್ಥ ಆಯ್ತು ಕೊನೆ ಭಾಗ. ಹಾಂ 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 ಯಾರು ಡೈರೆಕ್ಟ್ ಮಾಡಿದ್ರು? ಹಾಂ ಹಾಂ ಯಾರಿಗೆ? ಹಾಂ ಯಾರಿಗೆ? ಹಾಂ ಸರಿ. ಹಾಂ ಆಮೇಲೆ ಹ್ಞೂ ಆಚಾರ ಉತ್ತರ ಕೊಟ್ಬಿಟ್ರೆ ಅದಕ್ಕೇನೆ ಯಾತಕ್ಕೆ ಉತ್ತರ ಕೊಟ್ರೆ ಅಲ್ಲಿ ಉತ್ತರ ಕೊಟ್ಟಿದ್ದಾರೆ, ಮರ್ತು ಬಿಟ್ಟಿದ್ದೀವಿ. ಭೀಷ್ಮರಲ್ಲಿ ಏನಿತ್ತು? ಬ್ರಹ್ಮದೇವರ ಅಂಶ ಇತ್ತು, ಅದಕ್ಕೆ ಅವ್ರಿಗೆ ಹೇಳಿದರು. ದ್ರೋಣಾಚಾರ್ಯಲ್ಲಿ ಏನಿತ್ತು? ಬ್ರಹ್ಮದೇವರ ಅಂಶ ಇತ್ತು, ಅದಕ್ಕೆ ಹೇಳಿದರು. ಕನ್ನಡದಲ್ಲಿ ಏನಿತ್ತು? ವಿಶೇಷವಾಗಿ ಹರಿಯ ಸನ್ನಿಧಾನ ಇತ್ತು. ಆಚಾರ್ಯ ಬರೆದಾರ, ಹುಟ್ಟಾಲೆ ಹೇಳಿದ್ದ ಹರಿ ಸನ್ನಿಧಾನ ಅನುಗ್ರಹ ವಿಶೇಷ ಸನ್ನಿಧಾನ ಇಟ್ಟು ವಿಭೂತಿ ರೂಪ ಇಟ್ಟಿದ್ದ ಒಂದು ರೀತಿಯಲ್ಲಿ. ಅದಕ್ಕೇನೆ ಹೇಳಿದ, ಎಲ್ಲ ಹೇಳ್ತಿರ್ಲಿ. ಸೊ ಯಾರಿಗೂ ಹೇಳಿಲ್ಲ ಅವರು. ಅರ್ಥ ಆಯ್ತಾ? ಉಳಿದವ್ರಿಗೆ ಡೈರೆಕ್ಟ್ ಹೇಳಿ ಅವ್ರ ಕೈಲಿ ಹೇಳಿಸಿದ್ರು. ಆಮೇಲೆ ದ್ರೋಣಾಚಾರ್ಯ ಕೈಲಿ ಅವ್ರಿಗೆ ದುರ್ಯೋಧನೆಲ್ಲ ಹೇಳಾಕ್ಬಿಟ್ರು. ಅವ್ರು ಬಿಡಲಿಲ್ಲ. ದೇವ್ರು ಹಾಗೆಲ್ಲ ಮಾಡೋದಿಲ್ಲ. ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆನೂ, ಭಾಳ ಒಳ್ಳೆ ಪ್ರಶ್ನೆ ಅದು. ಅದು ತಕ್ಕಂತೆ ಉತ್ತರ ಕೊಟ್ಬಿಟ್ಟಿದ್ದಾರೆ ಈಗಾಗಲೇ. ಪಿತಾಮಹ ಭವದಂಶ ಯುಕ್ತ ಅದು ಕೇಳ್ಕೊತಾರೆ ವಸುಗಳು ಎಲ್ಲ. ಹುಟ್ಟ್ರಿ ಅಂತ ಹೇಳಿದ ತಕ್ಷಣ ಕೊನೆಯ ಒಂದು ದೀರ್ಘಾಯುಷ್ಯ ಆಗಲಿ, ನಿಮ್ಮ ಅಂಶನ ಅವರಲ್ಲಿ ಇರಲಿ ಅಂತ ಹೇಳಿದ ತಕ್ಷಣ ತಥಾಸ್ತು ಅಂತ ಹೇಳಿದ್ದ ದ್ರೋಣಾಚಾರ್ಯದ ಹಾಗೆ. ಅದರಿಂದ ಅದು ಸರಿಯಾಗಿ ಹೇಳಿ. ಕಾಮ ಲೋಭ ಪುಣ್ಯಾರ್ಜನೆ. ನಮಗೆ ಧನಾರ್ಜನೆ ಲೋಭ ಇದೆಯಲ್ಲ, ಪುಣ್ಯಾರ್ಜನೆ ಲೋಭ. ಒಂದು ಪೈಸೆ ಕೂಡ ಬಿಡಕ್ಕೆ ಇಷ್ಟ ಇರೋದಿಲ್ಲ ನಮಗೆ. ಅದು ಒಂದು ಕ್ಷಣ ಕೂಡ ಕಳ್ಕೋಬಾರ್ದು. ಕೋಟ್ಯಾಧೀಶ 10 ರೂಪಾಯಿ ಇದ್ದಾರೆ, ಯಾಕೆ ಹೋಯ್ತು ಕೊಡಿ ಇಲ್ಲಿ, ಯಾಕೆ ಬೇಕಾದ್ರು ಕೊಡು, ಅದಕ್ಕೆ ಯಾಕೆ ಬೇಕು ಅವನಿಗೆ.
ಅದೇ ರೀತಿ ಒಂದು ಸಣ್ಣ ಪುಣ್ಯದ ಕೆಲಸ ಕೂಡ ಬಿಡ್ಕೊಳ್ಳೋಕೆ ನಾವು ಇಷ್ಟ ಇಲ್ಲ ಇವಾಗ, ಅದನ್ನು ಮಾಡಬೇಕು. ಯಾಕೆ ಪುಣ್ಯ ವೃದ್ಧಿ ಆಗಲಿ. ಆಮೇಲೆ ಲೋಭ ಮೋಹ. ಮೋಹ ಯಾವುದರಲ್ಲಿ? ಲೌಕಿಕದಲ್ಲಿ ಮೋಹ ಕೊಟ್ಬಿಡೋ ನಮಗೆ. ಅದು ಅರ್ಥ ಏನು ಗೊತ್ತಾಗಬಾರ್ದು ಲೌಕಿಕ ನಮಗೆ. ಎಂಟಾಣೆ ಗೊತ್ತಲ್ಲ, ರೂಪಾಯಿ ಗೊತ್ತಿಲ್ಲ ಅಷ್ಟರ ಮಟ್ಟಿಗೆ. ಯಾಕೆಂದ್ರೆ ನಮ್ಗೆ ಬೇಕಿಲ್ಲ ಅದು. ನಾವು ಶಾಸ್ತ್ರ ಬಗ್ಗೆ ಮೋಹ ಬಂದ್ಬಿಟ್ಟಿದ್ದೇವೆ, ಲೋಕದ ಬಗ್ಗೆ ಮೋಹ ಕೊಟ್ಬಿಡು. ಆಮೇಲೆ ಮದ. ಮದ, ನಾನು ವಿಷ್ಣು ಭಕ್ತ ಅನ್ನೋ ಒಂದು ಹೆಮ್ಮೆ ಕೊಡು. ಮದ ಅಂದ್ರೆ ಹೆಮ್ಮೆ, ಅದು ಹೆಮ್ಮೆ ಕೊಡು. ನಾವು ವಿಷ್ಣು ಆಚಾರ್ಯ ಪವನೋ ಸ್ಮಾಕಂ ಆಚಾರ್ಯ ಅನೇಕ ಭಾರತಿ ಅಂತ ಹೆಮ್ಮೆ ಕೊಟ್ಬಿಡು. ಮಾತ್ಸರ್ಯ. ಮಾತ್ಸರ್ಯ ಯಾರಲ್ಲಿ? ದುಷ್ಟರ ಮೇಲೆ ಮಾತ್ಸರ್ಯ ಕೊಡೋದು. ಅರ್ಜುನ ಬಂದಿದ್ದು ಅದೇ. ಈಗ ಏಕಲವ್ಯನೇನು ಮಾತ್ಸರ್ಯ, ದುಷ್ಟ ಅವರು. ದುಷ್ಟ ಹಾಗೆ ಮಾಡ್ತಾರೆ, ನಾನು ಹಾಗೆ ಮಾಡಬಾರ್ದಾ? ಇದು ಮಾತ್ಸರ್ಯ. ಸಜ್ಜನವೇ ಬರಬಾರ್ದು, ದೊಡ್ಡವರು ಮಾಡ್ತಾರೆ, ನಾವು ಮಾಡಬೇಕು ಅಂತ ಅನ್ಕೋಬಾರ್ದು. ನಮ್ಗೆ ಸಾಧ್ಯ ಇದೆಷ್ಟು ಮಾಡಬೇಕು. ಅವ್ರಿಗೆ ಅವ್ರು ಮೀರಿಸ್ಬೇಕು ಅಂತ ಬರಬೇಕು, ಮೀರಿಸ್ಬೇಕು, ದುಷ್ಟರನ್ನ ಮೀರಿಸ್ಬೇಕು. ಆ ಲೋಭ ಅಂದ್ರೆ ಏನು? ಎರಡು. ಲೋಭ ಶಬ್ದಕ್ಕೆ ಎರಡು ಅರ್ಥ ಇದೆ. ಲೋಭ ಸಂಸ್ಕೃತದಲ್ಲಿ ಎರಡು ಅರ್ಥ. ಆಸೆ ಅಂತ ಒಂದರ್ಥ, ಇನ್ನೊಂದು ಅರ್ಥ ಜಿಪುಣತನ ಅಂತ. ಪುಣ್ಯ ಖರ್ಚು ಮಾಡೋದಿಲ್ಲ. ದಾನ ಕೊಟ್ಬೇಕಾದ್ರೆ 10 ರೂಪಾಯಿ ಕೊಡಲ್ಲಿ 9 ರೂಪಾಯಿ ಕೋಟ್ಯಾಧೀಶ 9 ರೂಪಾಯಿ ಕೊಡ್ತೀಯ ಅಂತ ಕೇಳ್ತಾರೆ, 9 8 ಕೊಡ್ತೀಯ ಅಂತ ಕೇಳ್ತಾರೆ. ಇಲ್ಲ ಹಾಗೇನೆ ಪುಣ್ಯದಲ್ಲಿ ನಮ್ಮ ಲೋಭ ಇರುತ್ತೆ. ಆದಷ್ಟು ದುಡ್ಡಿದೆ, ಖರ್ಚು ಮಾಡಕ್ಕೆ ಇಷ್ಟ ಇಲ್ಲ ಅವನಿಗೆ, ಪುಣ್ಯ ಖರ್ಚಾಗ್ಬಾರ್ದು. ಅದಕ್ಕೆ ಋಷಿಗಳೆಲ್ಲ ಭಾರಿ ಜಿಪುಣರು. ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಗೊತ್ತಾಯ್ತಾ? ಯಾರೋ ಹೊಡಿಲಕ್ಕೆ ಬರ್ತಾರೆ, ಇದು ಮಾಡಕ್ಕೆ ಬರ್ತಾರೆ, ಹೊಡಿಸ್ಕೋತಾರೆ ಹೊರತು ಶಾಪ ಕೊಡೋದಿಲ್ಲ ತಕ್ಷಣ. ಯಾಕೆಂದ್ರೆ ಪುಣ್ಯ ಹೊರಟೋಗ್ಬಿಡುತ್ತೆ. ಬೈಯಲ್ಲೇ ಗಾಯ ಆದ್ರೂ ಪರವಾಗಿಲ್ಲ, ಕೆಲಸದ ಕೊಂದ್ರೂ ಪರವಾಗಿಲ್ಲ, ಅಷ್ಟರ ಮಟ್ಟಿಗೆ ಇರ್ತಾರ. ಜನ ಇದ್ದ ಕೈಲಾಗಲಿಲ್ಲಲ್ಲ, ಅವ್ರ ಪುಣ್ಯ ಇದು ಬಂದದ್ದು ಹೊಡ್ಕೊಂಡ್ಬಿಡ್ತಾರೆ. ಹೇಗೋ ದೇಹ ಬಿಡ್ಬೇಕು, ಬಿಟ್ಬಿಡ್ತೀವಿ ಅಷ್ಟೇ. ಇದು ಭಾರಿ ಲೋಭ ಆಯ್ತು. ಕೆಲವು ಎಷ್ಟೋ ಜನ ಮಲ್ಡರಾದ್ರೂ ಕೊಡೋದಿಲ್ಲ, ಆಗಿರ್ತಾರೆ ಗೊತ್ತಾ? ದುಡ್ಡಿನ ಬಗ್ಗೆ ಮರ್ಡರ್ ಮಾಡ್ಲಿಕ್ಕೆ ಹೋಗ್ತಾನೆ ಇವನು, ದುಡ್ಡು ಕೊಡೋದಿಲ್ಲ ನೀವು ಕೂಡ ಹೊಡಿಸ್ಕೊಂಡು ಸತ್ತು ಹೋಗ್ತಾರ. ಬಿಡ್ಲಕ್ಕೆ ಆಗೋದಿಲ್ಲ ಅವ್ರ ಕೈಲಿ. ಕೆಲವರು ಕೊಟ್ಬಿಡ್ತಾರೆ, ಹೋಗ್ಬಾರ ತಗೊಂಡೋಗು ಅಂತ ಹೇಳ್ತಾರೆ. ಕೆಲವರು ಬಿಡೋದಿಲ್ಲ, ಪ್ರಾಣ ಕಳ್ಕೊಂಡ್ಬಿಡ್ತಾರೆ. ಅಂಥ ಪುಣ್ಯದ ಬಗ್ಗೆ ನಮಗೆ ಅಂಥ ಒಂದು ಆಸೆ ಕೊಡು ಅಂತ ಹೇಳಿ. ಆರು ಭಾರಿ ಚೆನ್ನಾಗಿದೆ ಶ್ಲೋಕ ಅದು. ಆಗ ನಮಗೆ ಅರ್ಜುನಿಗಿಂತ ಮಾಸ್ತಾರೆ ಅಂಥದ್ದಾದ್ರಿಂದ ದೋಷ ಅಲ್ಲ. ಪುನಃ ಕೃಪಾಳು ರೈವತ ಪರ್ವತೆ ತಂ ದ್ರೋಣ ಪ್ರಾಪ್ಯ ಅದಾದಸ್ತ್ರ ವರಾಣಿ ತಸ್ಮೈ ಏಕಾಂತ ಏವಾಸ್ಯ ಭಕ್ತ್ಯಾ ಸುತುಷ್ಟೋ ಧನ್ವಿಶ್ರೇಷ್ಠಂ ಕೃತವಾನ್ ಅರ್ಜುನಂಚ. ಇದು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಮಹಾಭಾರತ ತಾತ್ಪರ್ಯ ನಿರ್ಣಯೇ ಪಾಂಡವಾದೀನಾಂ ಅಸ್ತ್ರ ವಿದ್ಯಾಭ್ಯಾಸೋ ನಾಮ 15 ಅಧ್ಯಾಯ. ಕೃಷ್ಣಾರ್ಪಣ. ಅದಕ್ಕೆ ಜಾಸ್ತಿ ಭಾಳ ಹೊತ್ತಾಯಿತು. ಒಂದು ವಾಕ್ಯ ಓದೋಣ ಅದನ್ನು. ಮುಂದೆ ಈಗ 16ನೇ ಅಧ್ಯಾಯ. ಇಡೀ ಇದರೊಳಗೆ ಇಡೀ ತಾತ್ಪರ್ಯದಲ್ಲಿ ಅತಿ ಚಿಕ್ಕ ಅಧ್ಯಾಯ ಅಂದರೆ ಇದೆ, ಷೋಡಶ 16ನೇ. ಭಾರಿ ಚಿಕ್ಕ ಅಧ್ಯಾಯ. ಸರಿಯಾಗಿ ಫಾಸ್ಟಾಗಿ ಹೇಳಿದಾಗಿದ್ದು ನಿಮಗೆ ಗೊತ್ತಿಲ್ಲ. ಉಡುಪಿಯಲ್ಲಿ ನಮ್ಮ ವಿದ್ಯಾಮಾನ್ಯ ಸ್ವಾಮಿಗಳು ಬಣ್ಣಗಿರಿ ಸ್ವಾಮಿಗಳು ಪರ್ಯಾಯದಲ್ಲಿ ಕರಿತಾ ಇದ್ದ ಹೋದಾಗ ಕೊನೆಯ ಪ್ರತಿನಿತ್ಯ ಬೆಳಿಗ್ಗೆ ಪಾಠ, ಸಾಯಂಕಾಲ ಪ್ರವಚನ ಇರ್ತಿತ್ತು. ಪಾಠಕ್ಕೆ ತುಂಬ ಜನ ಬರ್ತಿದ್ರಾಗ. ತಾತ್ಪರ್ಯಕ್ಕೆ ತುಂಬ ಜನ 100 ಗಂಟೆ ಜನ ಬಂದುಬಿಟ್ಟಿದ್ರು ತಾತ್ಪರ್ಯ ಪಾಠಕ್ಕೆ. ಬೆಳಿಗ್ಗೆ ಶುರುವಾದರೆ ಪಾಠ 7ಕ್ಕೆ ಶುರುವಾಗಿಬಿಟ್ರೆ ಪಾಠ ರಾತ್ರಿ 12ರವರೆಗೂ ಪಾಠ. ಮಧ್ಯಾಹ್ನ ಊಟದ ಬ್ರೇಕು, ಸಾಯಂಕಾಲ ಸಂಧ್ಯಾ ಉಪನ್ಯಾಸ ಬ್ರೇಕ್ ಬಿಟ್ಟುಬಿಟ್ರೆ ಕಂಟಿನ್ಯೂಸ್ ಆ ಥರ ಆಗಿ 12 ದಿವಸ ತಾತ್ಪರ್ಯ ಮುಗಿದು. 12ನೇ ದಿವಸದಲ್ಲಿ ಬರೀ 12ನೇ ದಿವಸ ತಾತ್ಪರ್ಯ ಮುಗಿದು. ಈಗ ಸಣ್ಣದು ಒಂದು ಅಧ್ಯಾಯ ಕೂಡ ಮುಗಿಯೋದಿಲ್ಲ, ಅಷ್ಟು ಮುಗಿದಿತ್ತು. ಇಡೀ ಅದೊಂದೇ ಕೆಲಸ, ಬೇರೆ ಇಲ್ಲೇ ಇಲ್ಲ. ಹೋಗೋದು ಟಕ ಹೋಗ್ತಿರ್ಲ, ಊಟ ಆಗ್ತಿರ್ಲಿಕ್ಕೆ ಎಲ್ಲರೂ ಹಾಜರು. ಅಷ್ಟೊತ್ತೆ ಎಲ್ಲ ಯಂಗ್ಸ್ಟರ್ಸ್ ಇದ್ರಾಗ ಎಲ್ಲ ಓಡ್ಕೊತ ಬಂದ್ಬಿಡ್ತಾರೆ. ಅದನ್ನು ಯಾಕೆ ಹೇಳಿದೆ ಅಂದರೆ, ನಿಧಾನ ಎಷ್ಟು ನಿಧಾನ ಆಗ್ಬೋದು, ಒಂದು ಶ್ಲೋಕನೂ ಮುಗಿಯಲ್ಲ ಒಂದೊಂದ್ಸಲ. ಅದು ಫಾಸ್ಟ್ ಆರ್ ಮಾಡೋಕ್ಕೂ ಬರಲ್ಲ.